ಥ್ಯಾಂಕ್ ಯು. ವಂದನೆ ಮಾಡಿ, ವಂದನೆ ವಂದನೆ ವಂದನೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲೋ, ಥ್ಯಾಂಕ್ ಯು ಲೋ, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಾವು ದೇವರಿಗೆ ಕೃತಜ್ಞತೆ ಮಾಡಬೇಕು. ಒಂದೊಂದು ಹಾಡು ಮುಗಿಯುವಾಗ ಆ ದೇವರ ಮಹಿಮೆನ ನಾವು ಕಾಣಲಿಕ್ಕೆ ಸಾಧ್ಯ. ಒಂದು ಹಾಡು ಕೂಡ ಸೇರಿ ಹಾಡನ್ನು, ಹಲ್ಲೆಲೂಯಾ, ಆರಾಧನೆ ಯೇಸು ರಾಜನಿಗೆ ಆರಾಧನೆ. ಎಲ್ಲರ ಜೊತೆ ಸೇರಿ ಹೇಳಿ, ಎಷ್ಟೊಂದು ಮಧುರ ನಿನ್ನ ನಾಮ, ತಂದೆ ತಾಯಿಗಿಂತ ಹೆಚ್ಚಾಗಿ ನನ್ನ ಪ್ರೀತಿ ಮಾಡುವವನೇ. ನಮ್ಮ ದೇವರು ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡುವ ದೇವರು. ಕಳೆದ ಬುಧವಾರ ನಮಗೆ ಸಾಲಮನ್ ಪಾಸ್ಟ್ರು ಕಾಂಚನಾಯಕನಲ್ಲಿ ವಾಕ್ಯ ತಗೊಳ್ತಾರೆ. ಎರೇಮ್ಯ 28ನೇ ಅಧ್ಯಾಯ. ಮನೆಗೆ ಹೋಗಿ ಹೋದ್ ನೋಡಿ, ಎರೇಮ್ಯನ ಕಾರಣ ಇಲ್ಲದೆ ತಗೊಂಡೋಗಿ ಒಂದು ಹಳ್ಳದಲ್ಲಿ ಆಗ್ಬಿಡ್ತಾರೆ. ಏನೆಲ್ಲ ಅವ್ರು ಸತ್ಯ ಮಾತಾಡ್ತಾರೆ, ಸತ್ಯ ಅವ್ರಿಗೆ ಎಷ್ಟು ಹಿಡಿಸಲ್ಲ, ತಗೊಂಡೋಗಿ ಆಗ್ಬಿಡ್ತಾರೆ. ಆಗ ನೋಡಿ, ಒಂದು ಸಾಧಾರಣ ಒಂದು ಸ್ಲೇವ್ ದಾಸನಾಗಿರುವ ಒಬ್ಬನನ್ನು ಇವರು ಹಾರಿಸ್ಕೊಳ್ತಾರೆ. ಈ ದಾಸನ ಹೋಗಿ ರಾಜನ ಹತ್ರ ಮಾತಾಡ್ತಾನೆ. ರಾಜನ ಹತ್ರ ಮಾತಾಡಿ ಎರೆಮೇನ ಆಚೆ ತರ್ತಾರೆ. ಹಲ್ಲೆಲೂಯಾ. ಆಗ ನಾನೇನು ಹೇಳ್ತೀನಿ ಅಂದರೆ, ನಮ್ಮ ಜೀವಿತದಲ್ಲಿ ಏನೇ ಬಂದರೆ ಕೂಡ ನಮ್ಮನ್ನು ಆಚೆ ತರಲಿಕ್ಕೆ ಕೆಲವ್ರನ್ನ ದೇವರೇ ಬಿಸುವರಾಗಿರ್ತಾರೆ. ಆಮೇಲೆ ಅದಕ್ಕೆ ದೇವ್ರ ಮಕ್ಕಳನ್ನ ಯಾವುದು ಭಯಪಡಬೇಡಿ. ಆಮೇನ್. ನಮ್ಮನ್ನು ಕರೆದಿರೋ ದೇವರು ನಂಬಿಗಸ್ತನು. ಓದಿ ಆ ವಾಕ್ಯ, ಓದಿ. 2 ಥೆಸಲೋನಿಕ 3ನೇ ಅಧ್ಯಾಯದಲ್ಲಿ 3ನೇ ವಾಕ್ಯ. 2 ಥೆಸಲೋನಿಕ 3ನೇ ಅಧ್ಯಾಯದಲ್ಲಿ 3ನೇ ವಾಕ್ಯ. ಹಾಂ, ಕರ್ತನ ನಂಬಿಗಸ್ತನು, ದೃಢಪಡಿಸಿ. ಹಾಂ ಹಾಂ 3 ಕಾರ್ಯ ಬರೆದಿದೆ. ಒಂದು, ನಮ್ಮ ದೇವರು ನಂಬಿಗಸ್ತನು. ಎಲ್ಲ ಹೇಳಿ, ನಂಬಿಗಸ್ತನು. ಎರಡನೇದಾಗಿ, ನಮ್ಮ ದೇವರು ಸ್ಥಿರಪಡಿಸೋರಾಗಿರ್ತಾರೆ. ಕೆಲವು ಸಂದರ್ಭದಲ್ಲಿ ನಮಗೆ ಒಂದು ಕಾರ್ಯದಲ್ಲಿ ಸ್ಥಿರ ಇದಿಲ್ಲ. ಅಲ್ಲಲ್ಲಿ ಯಾರಾದರೆ ದೇವರು ಸ್ಥಿರಪಡಿಸೋರಾಗಿದ್ದಾರೆ. ಇವತ್ತು ಯಾವುದಲ್ಲಿ ನಿಮಗೆ ಸ್ಥಿರ ಇಲ್ಲ, ಫೈನಾನ್ಸ್ ಅಲ್ಲ, ಆರೋಗ್ಯದಲ್ಲ, ಎಲ್ಲಿ ಹೋರಾಟ ಇದೆ, ಈ ವಾಕ್ಯ ಇಟ್ಟು ಪ್ರೇ ಮಾಡಿ, ದೇವರು ನನ್ನನ್ನು ಸ್ಥಿರಪಡಿಸುತ್ತಾರೆ ಅಂತ ಹೇಳಿ. ಇಂಗ್ಲೀಷಲ್ಲಿ ಎಸ್ಟಾಬ್ಲಿಷ್ ಅಂತ ಬರೆಯಲ್ಪಟ್ಟಿದೆ. ಅದು ನಮ್ಮ ಸ್ಥಿರಪಡಿಸಿ. ನೆಕ್ಸ್ಟ್ ಭಾಳ ಮುಖ್ಯ, ಯಾವುದೇ ಒಂದು ಕೆಡುಕನ್ನು ನಮ್ಮನ್ನು ಮುಟ್ಟಿದ ಹಾಗೆ ನಮ್ಮನ್ನು ಕಾಪಾಡುವ ಒಳ್ಳೆ ದೇವರವರು. ಆಮೇನ್. ಆ ದೇವರನ್ನ ನಾವು ಸೇರಿ ಈ ಹಾಡನ್ನು ಹಾಡಿ ದೇವರ ಮಹಿಮೆ ಪಡಿಸೋಣ. ನಿಜವಾಗಿಯೂ ಅವರು ತಂದೆ ತಾಯಿಯಿಂದ ಹೆಚ್ಚಾಗಿ ನಮ್ಮನ್ನು ಪ್ರೀತಿ ಮಾಡುವ ದೇವರಾಗಿದ್ದಾರೆ. ಎಲ್ಲರೂ ಹೇಳಿ, ಎಷ್ಟೊಂದು ಮಧುರವು ನಿನ್ನ ನಾಮವು. ಯೇಸುವಿನ ನಾಮ ಮಧುರವಾದ ನಾಮ. ಅಲ್ಲ, ನಾನು ಹೇಳ್ತೀನಿ ನೋಡಿ, ನೀವು ಯಾವ ಗಂಟ ದೇವರ ಆ ಆಶ್ರಯದಲ್ಲಿ ಇರ್ತೀರೋ ಭಯನೇ ಪಡಬೇಡಿ. ನಮ್ಮ ಮೈಸೂರಲ್ಲಿ ನಮ್ಮಮ್ಮ ಜಾಸ್ತಿ ಕೋಳಿ ಮರಿ ಇರ್ತಿದಲ್ಲ, ಅದು ಸಾಕ್ತಾ ಇದ್ದಿರೋದು. ಕೆಲವು ಸಮಯದಲ್ಲಿ ನೀವು ನೋಡುವಾಗ ಅದು ಯಾವುದೋ ಹದ್ದು ಏನಾದ್ರು ಬಂದರೆ ಈ ಕೋಳಿ ತಾಯಿ ಒಂದು ಸೌಂಡ್ ಕೊಡ್ತದೆ. ಎಷ್ಟು ಜನ ಆ ಸೌಂಡ್ ಕೇಳಿದರೆ? ಆ ಥರ ಇಲ್ವಾ? ಕರೆಕ್ಟಾಗಿ ಸೌಂಡ್ ಕೊಡ್ತದೆ. ಈ ಕೋಳಿ ಮರಿಗಳೆಲ್ಲ ಹೆಂಗೆ ಓಡಿ ಬರ್ತದೆ ಗೊತ್ತಾ? ಓಡಿ ಬಂದು ಸೇರ್ಕೊಬಿಡ್ತದೆ ಅಷ್ಟೇ. ಆ ಹದ್ದು ವಾಪಸ್ ಹೋಗ್ಬಿಡ್ತದೆ. ಅದು ಒಂದು ಇತ್ತು, ಒಂದು ಮಾತ್ರ ಹೋಗ್ತಾನೆ ಇರಲಿಲ್ಲ. ಅದೇನು ಮಾಡ್ತಾ ಅಂದ್ರೆ, ಮುಂದೆ ಒಂದು ಕಲ್ಲು ಥರ ಇತ್ತು, ಅದು ಸ್ವಲ್ಪ ಅಲ್ಲಿ ಹುಲ್ಲೆಲ್ಲ ಇತ್ತು, ಅಲ್ಲಿ ಹೋಗಿ ಸೇರ್ಕೊಬಿಡ್ತಾ ಇದ್ದ. ಒಂದ್ಸಲಿ ಹಾಗೆ ಇತ್ತು, ಬಚಾವಾಗ್ಬಿಡ್ತು. 2ನೇ ಸಾರಿ ಮತ್ತೆ ಹದ್ದು ಬಂತು, ಮತ್ತೆ ಈ ಸೌಂಡ್ ಕೊಡ್ತು, ಎಲ್ಲ ತಾಯಿ ಥರ ಬಂದ್ಬಿಡುತ್ತೆ. ಇದು ಒಂದು ಮಾತ್ರ ಹೋಗಲ್ಲ, ಈ ಒಂದು ಮಾತ್ರ ಅಲ್ಲ, ಆ ಕಲ್ಲ ಹತ್ರ ಹೋಗ್ಬಿಡ್ತದೆ. ಹಾಗೆ ಒಂದು 3-4 ಸಲ ಆದಮೇಲೆ ಒಂದು ಸಾರಿ ಏನಿದೆ ಗೊತ್ತಾ, ಹದ್ದು ಬಂತು, ತಾಯಿ ಸೌಂಡ್ ಕೊಟ್ಟರು, ಈ ತಾಯಿ ಹತ್ರ ಬರಲಿಲ್ಲ. ಅಲ್ಲಿ ಹೋಗ್ಬಿಡೋಣ, ಆ ಗಿಡದ ಕೆಳಗಡೆ, ಆ ಕಲ್ಲು ಕೆಳಗಡೆ ಓಡುವ ದಾರಿಯಲ್ಲಿ ಹದ್ದು ಹಿಡಿದು ಬಿಡ್ತು. ಹಲ್ಲೆಲೂಯಾ. ನಾನೇನು ಹೇಳಕ್ಕೆ ಬರ್ತೀನಿ ಅಂದರೆ, ನನಗೂ ನಿಮಗೂ ಎಲ್ಲೂ ಸೇಫ್ಟಿ ಇಲ್ಲ. ನಮ್ಮ ಅಣ್ಣ ಇದ್ದಾರೆ, ನಮ್ಮ ಅಕ್ಕ ಇದ್ದಾರೆ, ಮಾವ ಇದ್ದಾರೆ, ಹಣ ಇದೆ, ಕೆಲಸ ಇದೆ, ಅದೆಲ್ಲ ಬೇಡ. ಯೇಸುವೇ ನಮಗೆ ಆಶ್ರಯ. ಹಲ್ಲೆಲೂಯಾ. ಹಣ ಬೇಕು, ಹಲ್ಲೆಲೂಯಾ. ನಾನು ಹಣ ಬೇಡ ಅಂತಿಲ್ಲ, ಕೆಲಸ ಬೇಕು, ಅಣ್ಣ ಬೇಕು, ತಮ್ಮ ಬೇಕು, ತಂಗಿ ಬೇಕು, ಎಲ್ಲ ಬೇಕು, ಯೇಸು ಬೇಕು. ಯಾಕೆಂದರೆ ಅವರ ಆಶ್ರಯ ಮಾತ್ರನೇ ಪರ್ಮನೆಂಟ್ ಸಹಾಯ, ಅಲ್ಲಿ ಪರ್ಮನೆಂಟ್ ಭದ್ರತೆ ಇದೆ. ಅದನ್ನೇ ಅಲ್ಲಿ ನಾವು ಓದಿದ್ದು. ಕೆಡುಕನಿಂದ ಅವ್ರು ಕಾಪಾಡೋರಾಗಿರ್ತಾರೆ. ಆಮೇಲೆ ಆ ಒಳ್ಳೆ ದೇವರನ್ನು ಹಾಡಿ ಸೇರಿ ಮಹಿಮೆ ಪಡಿಸೋಣ. ಸಂತೋಷವಾಗಿ ಹಲ್ಲೆಲೂಯಾ, ಆರಾಧನೆ ಯೇಸು ರಾಜನಿಗೆ. ಮಕ್ಕಳ ಸೇರಿ ಹಾಗೆ, ಹಲ್ಲೆಲೂಯಾ, ಯೇಸು ರಾಜನಿಗೆ. ನನ್ನ ದೇಹದಲ್ಲಿ ಸೇರಿರುವ ತನಕ ಸಾಗುತ್ತಿರುವುದು ಸ್ತುತಿ. ನನ್ನ ದೇಹದಲ್ಲಿ ಸೇರಿರುವ ತನಕ ಸಾಗುತ್ತಿರುವುದು ಸ್ತುತಿ. ಹಲ್ಲೆಲೂಯಾ, ಆರಾಧನೆ
ಎಷ್ಟೊಂದು ಮಧುರವು ದೇವ ನಿನ್ನ ನಾಮವು, ವರ್ಣಿಸಲಾಗದು ಅಪ್ಪ ನಿನ್ನ ಪ್ರೀತಿಯು. ಎಷ್ಟೊಂದು ಮಧುರವು ದೇವ ನಿನ್ನ ನಾಮವು, ವರ್ಣಿಸಲಾಗದು ಅಪ್ಪ ನಿನ್ನ ಪ್ರೀತಿಯು. ಯೆಹೋವಾ ಸರ್ವಶಕ್ತನೇ, ಯೆಹೋವಾ ಹಲ್ಲೆಲೂಯಾ ಆರಾಧನೆ ಯೇಸು ರಾಜನಿಗೆ. ಪ್ರೀತಿಸುವವನೇ ಕಣ್ಮಣಿಯ ಹಾಗೆ ನನ್ನ ಕಾಯುವಾತನೇ, ತಂದೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸುವವನೇ, ಕಣ್ಮಣಿಯ ಹಾಗೆ ನನ್ನ ಕಾಯುವಾತನೇ. ಯೆಹೋವಾ ದೇವ ನನ್ನ ಒಳ್ಳೆ ಕುರುಬನೇ, ಯೆಹೋವಾ ನನ್ನ ಒಳ್ಳೆ ಕುರುಬನೇ. ಆರಾಧನೆ ಯೇಸು ರಾಜನಿಗೆ. ಆರಾಧನೆ ಯೇಸು ರಾಜನಿಗೆ. ಕಣ್ಣು ಮುಚ್ಚಿದರೆ ನಿನ್ನ ಜ್ಞಾಪಕ, ಈಗ ನನ್ನ ಮೇಲೆ ಸುರಿಸು ಅಗ್ನಿಯ ಅಭಿಷೇಕ. ಕಣ್ಣು ಮುಚ್ಚಿದರೆ ಯೇಸು ನಿನ್ನ ಜ್ಞಾಪಕ, ಈಗ ನನ್ನ ಮೇಲೆ ಸುರಿಸು ಅಗ್ನಿಯ ಅಭಿಷೇಕ. ಯೆಹೋವಾ ನನ್ನ ಸೌಖ್ಯದಾತನೇ, ಯೆಹೋವಾ ನನ್ನ ಸೌಖ್ಯದಾತನೇ. ಹಲ್ಲೆಲೂಯಾ ರಾಜನಿಗೆ. ಆಮೆನ್ ಹಲ್ಲೆಲೂಯಾ ಯೇಸು ರಾಜನಿಗೆ ಆರಾಧನೆ. ಆಮೆನ್. ಒಂದು ವಿಡಿಯೋ ನಾನು ನಿಮ್ಗೆ ಕಳಿಸ್ತೀನಿ ನೋಡಿ. ಒಬ್ಬರು ಹಲ್ಲೆಲೂಯಾ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಹಲ್ಲೆ ಅಂತ ಹೇಳುವಾಗ ಅದು ಮಹಿಮೆ ಅಂತ ಹೀಬ್ರು ಅಲ್ಲೇ. ಹಾಗೆ ಹಲ್ಲೆಲೂಯಾ ಯಾ ಅಂದರೆ ಯಾವೇ ಯೆಹೋವಾ ದೇವರು ಅಂತ ಹೇಳ್ತೀವ, ಅದರ ಯೆಹೋವಾ ದೇವರು. ಹಾಗೆ ಒಬ್ಬರು ಹಲ್ಲೆಲೂಯಾ ಅಂತ ಹೇಳುವ ಸಮಯದಲ್ಲಿ ಯಾವೇ ದೇವರಿಗೆ, ತಂದೆಯಾದ ದೇವರಿಗೆ ಮಹಿಮೆ ಅಂತ ಅದರ ಅರ್ಥ ಅಂತೆ. ಹಾಗೆ ನೀವೆಷ್ಟು ಆತನ ಮಹಿಮೆ ಪಡಿಸ್ತೀರ ಅಷ್ಟೇನಾಗ್ತದೆ, ಅವ್ರು ನಮ್ಮನ್ನು ಮಹಿಮೆ ಪಡಿಸೋರಾಗಿರ್ತಾರೆ. 1 ಸಾಮುವೇಲ 2:30 ನಿಮ್ಮ ಮನೆಗೆ ಹೋಗಿ ಓದಿ, ನನ್ನ ಘನಪಡಿಸೋರನ್ನ ನನ್ನ ಘನಪಡಿಸ್ತಾನೆ. ಹಲ್ಲೆಲೂಯಾ. ಹಾಗೆ ಹಲ್ಲೆಲೂಯಾ ಅಂದರೆ ಒಂದು ವೇಳೆ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಅದು ಚೆನ್ನಾಗಿ ತಿಳ್ಕೊಳ್ಳಿ, ದೇವರಿಗೆ ಮಹಿಮೆ ಅಂತ. ಹಾಗೆ ನಾನು ನೀವು ಆ ದೇವರಿಗೆ ಮಹಿಮೆ ಸಲ್ಲಿಸೋಕ್ಕೆ ಬಂದಿದ್ದೀವಿ. ಅದು ನೋಡಿ, ಇವತ್ತು ಮಳೆ ಇದ್ರೂ ಕೂಡ ಇಷ್ಟು ಜನ ಬಂದಿದ್ದೀರಾ ಅಂದರೆ ಭಾಳ ಸಂತೋಷ. ಒಂದು ವಾಕ್ಯ ಓದಿ ಆ ಹಾಡನ್ನು. ಒಂದು ಪೂರ್ವ ಕಾಲದ ಇತಿಹಾಸ 15ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ. ಉತ್ಸಾಹ ಧ್ವನಿ, ಎಲ್ಲರೂ ಹೇಳಿ ಉತ್ಸಾಹ ಧ್ವನಿ. ಹಲವು ಆಗ ಕೆಲವು ಆ ಹಾಡುಗಳನ್ನು ಹಾಡುವಾಗ ಆ ಹೃದಯದಿಂದ ಆ ಉತ್ಸಾಹ ಬರಲಿ. ಐ ನೀವೇನೇ ಚಿಂತೆ ಭಾರ ಏನೇ ಇದು ಬರೋದು ಅದನ್ನು ಆಚೆ ಇಟ್ಬಿಡೋಣ ಇಲ್ವಾ. ಚರ್ಚಲ್ಲಿ ಬರುವಾಗ ಅದೇ ಯಾಕೆ ಓದ್ಕೊಂಬರೋದು, ಅದು ಆಚೆ ಇಟ್ಟು ಬಂದು ದೇವರ ಸಮ್ಮುಖದಲ್ಲಿ ನೀವು ಎಷ್ಟು ಉಲ್ಲಾಸಿಸ್ತಿರೋ. ಕೀರ್ತನೆ 37:4 ಹೇಳ್ತಿದೆ, ನೀನು ಕರ್ತನಲ್ಲಿ ಉಲ್ಲಾಸಿಸು, ನಿನ್ನ ಹೃದಯದ ಇಷ್ಟಾರ್ಥವನ್ನು. ಆಗ ನೋಡಿ ಆ ವಾಕ್ಯ ಓದಿ, ನೀವು ಉಲ್ಲಾಸಿಸಿ. ಅಲ್ಲಿಂದ ಒಂದು ಸಾರಿ ಕೂಡ ಉತ್ಸಾಹ ಮಾಡುವುದಕ್ಕಾಗಿ ನೇಮಿಸಿರುವ ಆಜ್ಞಾವಾಗ ದಾವೀದ ಕೆಲವ್ರನ್ನ ನಿಲ್ಲಿಸಿದ್ರು. ಅವರು ಯಾಕೆ ನಿಲ್ಲಿಸಿ ಗೊತ್ತಾ, ಅವ್ರು ಉತ್ಸಾಹದಿಂದ ಹಾಡಬೇಕು. ನೀವು ಯಾವಾಗ ಚರ್ಚಿಗೆ ಬರುವಾಗ ನಿಮ್ಮ ಹೃದಯ ಉತ್ಸಾಹವಾಗಿ ಬರಬೇಕು. ಹಲ್ಲೆಲೂಯಾ. ಚರ್ಚಿಗೆ ಮಾತ್ರ ಬರುವಾಗ ಡ್ಯೂಟಿ ತಾರ ಬರಬಾರ್ದು ನಾವು. ಹಲ್ಲೆಲೂಯಾ. ಚರ್ಚಿಗೆ ಬರುವಾಗ ಒಂದು ಉತ್ಸಾಹ, ಯಾಕೆಂದರೆ ನಾನು ನೀವು ತಂದೆಯಾದ ದೇವರನ್ನು ಸಂಧಿಸಲಿಕ್ಕೆ ಬರ್ತೀವಿ.
ಕಳೆದ ವಾರ ಎಲ್ಲ ಏನು ಬೇಕಾದರೂ ಕೂಡ ನಮಗೆ ಸಂಭವಿಸ್ಬೋದಾಯಿತು. ಆದರೆ ನಮ್ಮನ್ನು ಒಂದು ದೇವರು ಕಾಪಾಡಿದ್ದಾರೆ, ನಮ್ಮನ್ನು ಪೋಷಿಸಿದ್ದಾರೆ, ನಡೆಸಿದ್ದಾರೆ. ಅದರಿಂದ ಉತ್ಸಾಹದಿಂದ ನಾವು ಸೇರಿ ಹಾಡನ್ನು ಅದು ದೇವರು ಇಷ್ಟಪಡುವವರಾಗಿದ್ದಾರೆ. ಒಂದು ಸಾರಿ ಕೂಡ ಕಡೆ ಚರಣವನ್ನು ಸೇರಿ ನಾವು ಕಣ್ಣು ಮುಚ್ಚಿದರೆ ಎಷ್ಟು ಜನಕ್ಕೆ ದೇವ್ರ ಜ್ಞಾಪಕ ಬರ್ತಾರೆ. ಕೆಲವರಿಗೆ ಕಣ್ಣು ಮುಚ್ಚಿದರೆ ಸಾಕು ಫಾಸ್ಟ್ ಯಾವುದೋ ಒಂದು ಹಾವು ಬರ್ತದೆ, ಫಾಸ್ಟ್ ಯಾವುದೋ ಒಂದು ಗೂಳಿ ಅಟ್ಟಿಸ್ಕೊಂಬರ್ತದೆ. ಕೆಲವರು ಕಣ್ಣು ಮುಚ್ಚಿದರೆ ಅವರೇ ನೆನಪು ಬರ್ತಾರೆ ಫಾಸ್ಟರ್. ಅದೆಲ್ಲ ಇರಬಾರ್ದು. ನಮಗೆ ಕಣ್ಣು ಮುಚ್ಚಿದರೆ ಏಸು ಜ್ಞಾಪಕ ಬರಬೇಕು. ನಮ್ಮನ್ನು ಅಷ್ಟು ಪ್ರೀತಿ ಮಾಡಿದ ಆ ದೇವರು. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡೋಣ, ನಾವು ಹಾಡನ್ನು ಸೇರಿ. ನನ್ನ ದೇಹದಲ್ಲಿ ಉಸಿರಿರುವ ಸಾಗುತ್ತಿರುವುದು ಸ್ತುತಿ. ಓ ನನ್ನ ದೇಹದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿ. ಹಲ್ಲೆಲೂಯಾ. ಯೇಸು ರಾಜನಿಗೆ, ಯೇಸು ರಾಜನಿಗೆ ಹಲ್ಲೆಲೂಯಾ. ಯೇಸು ರಾಜನಿಗೆ ಕಣ್ಣು ಮುಚ್ಚಿದರೆ ಯೇಸುವಿನ ಜ್ಞಾಪಕ ಈಗ ನನ್ನ ಮೇಲೆ ಸುರಿಸುವ ಅಭಿಷೇಕ. ಕಣ್ಣು ಮುಚ್ಚಿದರೆ ಯೇಸುವಿನ ಜ್ಞಾಪಕ ಈಗ ನನ್ನ ಮೇಲೆ ಸುರಿಸುವ ಅಭಿಷೇಕ. ಯೆಹೋವಾ ನನ್ನ ಸೌಖ್ಯದಾತನೇ, ಯೆಹೋವಾ ನನ್ನ ಸೌಖ್ಯದಾತನೇ. ಹಲ್ಲೆಲೂಯಾ. ಯೇಸು ರಾಜನಿಗೆ ಹಲ್ಲೆಲೂಯಾ. ಯೇಸು ರಾಜನಿಗೆ ನನ್ನ ದೇಹದಲ್ಲಿ ಉಸಿರಿರುವ ಸಾಗುತ್ತಿರುವುದು ಸ್ತುತಿ. ನನ್ನ ದೇಹದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿ. ಹಲ್ಲೆಲೂಯಾ. ಆರಾಧನೆ ಯೇಸು ರಾಜನಿಗೆ. ಹಲ್ಲೆಲೂಯಾ. ಯೇಸು ರಾಜನಿಗೆ ಹಲ್ಲೆಲೂಯಾ. ಆರಾಧನೆ ಯೇಸು ರಾಜನಿಗೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಅಪ್ಪ ನಾನು ನಂಬುತ್ತೇವೆ ಸ್ವಾಮಿ, ನಮ್ಮ ತಂದೆ ತಾಯಿಗಿಂತ ದೇವರಪ್ಪ ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡುವವನೇ, ನಿಮಗೆ ವಂದನೆ ಮಾಡುತ್ತೀವಿ ದೇವರೇ, ವಂದನೆ ಮಾಡುತ್ತೀವಿ, ವಂದನೆ ಮಾಡುತ್ತೀವಿ ದೇವರಪ್ಪ. ನೀನು ಭಯಪಡಬೇಡ, ನಾನೇ ನಿನ್ನ ದೇವರು, ನಿನ್ನ ಸದಮಲ ಸ್ವಾಮಿಯು, ನಾನು ನಿನಗೆ ಸಹಾಯ ಮಾಡ್ತೀನಿ, ನಾನು ನಿನ್ನ ಸಂಗಡ ಇರುತ್ತೇನೆ ಅಂತ ನಮಗೆ ವಾಗ್ದಾನ ಮಾಡಿರುವ ತನ್ನ ಈ ಆರಾಧನೆಯಲ್ಲಿ ಕೂಡ ನೀನು ನಮ್ಮ ಜೊತೆ ಇರುವುದಕ್ಕಾಗಿ ನಾವು ವಂದನೆ ಮಾಡ್ತೀವಿ ದೇವರಪ್ಪ, ನಾವು ವಂದನೆ ಮಾಡ್ತೀವಿ. ನಮ್ಮ ದೇವರು ಒಂದು ಒಳ್ಳೆ ಸಹಾಯಕನ ಅಂತನ. ಒಂದು ವಾಕ್ಯ ಓದ್ತೀವಿ ನಾವು. ಓದಿ ಯಾರಾದರೂ ಒಬ್ಬರು. 2 ರಾಜರು 2 ಅರಸರು 10ನೇ ಅಧ್ಯಾಯದಲ್ಲಿ 15ನೇ ವಾಕ್ಯ ಓದಿ. 2 ಅರಸರು 10ನೇ ಅಧ್ಯಾಯದಲ್ಲಿ ನನ್ನ ಮನಸ್ಸು ಯಥಾರ್ಥವಾಗಿ ಕೇಳಿದನು. ಆಗ ಯೆಹೋವ ನಿನ್ನ ಕೈ ಕೊಡು ಅನ್ನಲು ಕೈ ಕೊಟ್ಟನು.
ಅವನ ರಥದಲ್ಲಿ ಕುಳ್ಳರಿಸಿಕೊಂಡು ಸಾಕು. ಇಲ್ಲ ನಾನು ನಿಲ್ಲಿಸ್ತೀನಿ ನೋಡಿ. ಇಲ್ಲಿ ನಾವು ನೋಡ್ತೀವಿ, ಜೆಹು ಅವರ ರಾಜನನ್ನು ಅಭಿಷೇಕ ಮಾಡುವಾಗ ಅವನು ಹಾಗೆ ರಥದಲ್ಲಿ ಮುಂದೆ ಹೋಗುವಾಗ ಅಲ್ಲಿ ಒಂದು ವ್ಯಕ್ತಿ ಅವನ ಸಂಧಿಸ್ತಾನೆ. ಅವನು ಕೇಳ್ತಾನೆ ಅವನಿಗೆ, ನಿನ್ನ ಹೃದಯ ಶುದ್ಧವಾಗಿದೆ? ನನ್ನ ಹೃದಯ ಶುದ್ಧವಾಗಿದೆ ಅಂತ ಹೇಳುವಾಗ ಅವನು ಹೇಳ್ತಾನೆ, ನನ್ನ ಹೃದಯ ಶುದ್ಧವಾಗಿದೆ, ಹಾಗಾದರೆ ಕೈ ಕೊಡು. ಅವನ ಕೈ ಕೊಟ್ಟ ತಕ್ಷಣ ರಥದಲ್ಲಿ ತನ್ನನ್ನು ಅರ್ಪಿಸಿಕೊಳ್ಳುವನಾಗಿರ್ತಾನೆ. ಹಾಗೆ ನನ್ನ ಇವತ್ತು ನಿಮಗೆ ಪ್ರಯೋಜನವಾಗಿ ಹೇಳ್ತೀನಿ ನೋಡಿ, ನನ್ನ ಮನಸ್ಸು ನಿಮ್ಮ ಮನಸ್ಸು ಶುದ್ಧವಾಗಿದ್ದರೆ ದೇವರು ತನ್ನ ಕೈ ಚಾಚಿ ತನ್ನ ರಥದಲ್ಲಿ ಕೂರಿಸಿ ನಮ್ಮನ್ನು ನಡೆಸುವರಾಗಿರ್ತಾರೆ. ಯಾಕೆಂದರೆ ಮನುಷ್ಯನ ಮುಖ ನೋಡ್ತಾರೆ, ದೇವರು ನಮ್ಮ ಹೃದಯಗಳನ್ನು ನೋಡ್ತಾರೆ. ಶುದ್ಧ ಹೃದಯವುಳ್ಳವರು ದೇವರ ರಥದಲ್ಲಿ ಟ್ರಾವೆಲ್ ಮಾಡುವರಾಗಿರ್ತಾರೆ. ಆಮೆನ್. ಈ ದಿನಗಳಲ್ಲಿ ದೇವರು ತಾನೇ ಅಂಥ ಒಂದು ಮನಸ್ಸನ್ನು ನಮಗೆ ದೇವರು ಕೊಡಲಿ. ನಾವು ಎದ್ದು ನಿಂತು ಒಂದೇ ಕಡೆ ಹಾಡು ಕಡೆ ಸೇರಿ ಹಾಡೋಣ. ನಾವು ರಕ್ತ ಕೋಟೆಯಲ್ಲಿ ನಾನು ಬಂದಿರುವೆ, ನನಗೆ ಭಯವಿಲ್ಲ ಅಂತ ನಾವು ಸೇರಿ ದೇವರನ್ನ ಮಹಿಮೆ ಪಡಿಸೋಣ. ಇವತ್ತು ನಾನು ನೀವು ರಕ್ತ ಕೋಟೆಯಲ್ಲಿ ಇದ್ದೀವಿ. ನಾವು ಇವತ್ತು ಕರ್ತನ ಮೇಜೆ ಇದೆ. ಇವತ್ತು ಮೊದಲನೇ ಸರ್ವಿಸಲ್ಲಿ ನಾನು ಯೇಸುವಿನ ರಕ್ತದ ಬಗ್ಗೆ ಮಾತಾಡಿದೆ. ಎರಡನೇ ಸರ್ವಿಸಲ್ಲಿ ಎಸ್ಐ 41, 13, 14 ಮಾತಾಡೋಣ ಅಂತ ಯೋಚನೆ ಮಾಡಿದೆ. ಆಮೇಲೆ ಆದರೆ ಯೇಸುವಿನ ರಕ್ತ ಶ್ರೇಷ್ಠವಾದದ್ದು. ನಾವು ಒಂದೊಂದ್ಸಲಿ ಕೂಡ ಮಾತಾಡ್ಬೋದು. ಆದರೆ ಇವತ್ತು ಕರ್ತನ ಮೇಜಲ್ಲಿ ಪಾಲ್ಗೊಳ್ಳೋದ್ರಿಂದ ಆ ರಕ್ತದ ಬಗ್ಗೆ ಒಂದು ಸಾರಿ ಕೂಡ ಧ್ಯಾನ ಮಾಡೋಣ ಅಂತ ಪ್ರೇರಣೆಪಾಗಿರೋದ್ರಿಂದ ನಾವು ಯೇಸುವಿನ ರಕ್ತದ ಬಗ್ಗೆ ನಾವು ಧ್ಯಾನಿಸ್ಲಿಕ್ಕಿದ್ದೀವಿ. ಈ ಹಾಡನ್ನು ಹಾಡಿ ನಾವು ರಕ್ತ ಕೋಟೆಯಲ್ಲಿ ಇದ್ದೀವಿ. ವಾಕ್ಯ ಹೇಳ್ತಿದೆ, ಲೋಕದಲ್ಲಿ, ಹೇಳಿ ನನ್ನ ಜೊತೆ, ಲೋಕದಲ್ಲಿರುವ ಅವನಿಗಿಂತಲೂ ನನ್ನ ಜೊತೆ ಇರುವ ದೇವರು ದೊಡ್ಡವರು. ಆಮೇಲೆ ಹಾಗಾಗಿ ಚಿಕ್ಕ ಕಾರ್ಯಗೆಲ್ಲ ದೇವರ ಮಕ್ಕಳನ್ನ ಭಯಪಡಬಾರ್ದು. ಚೆನ್ನಾಗಿ ಧೈರ್ಯವಾಗಿರೋಕ್ಕೆ ಕಲ್ತ್ಕೊಳ್ಳಿ. ಹಲ್ಲೆಲೂಯಾ. ನೀವು ಯಾವಾಗ ದೇವರ ಕೈ ಹಿಡಿದಿರಿ, ದೇವರು ನಿಮ್ಮ ಜೊತೆ ಇದ್ದಾರೆ, ಅವ್ರು ನಿಮಗಾಗಿ ಯುದ್ಧ ಮಾಡುವರಾಗಿದೆ. ನೋಡಿ, ಈ ವಾಕ್ಯ ಹೇಳಿದೆ, ಯೇಸುವಿನ ರಕ್ತ ನನ್ನ ಮೇಲೆ ಸೈತಾನ ಬಳಿ ಬರನು. ನೀವು ಯಾವಾಗ ಭಯ ಪಡ್ತೀರಾ ಆಗ ಸ್ಥಳ ಕೊಟ್ಟ ಹಾಗೆ ಭಯಪಡಬಾರ್ದು. ನಾವು ಸೈತಾನ ನಮ್ಮ ಬಳಿಗೆ ಬರುವುದೇ ಇಲ್ಲ. ಅವನು ನಮ್ಮ ದೇವರ ರಕ್ತ ನಮ್ಮ ಮೇಲೆ ಇದೆ. ಸೇರಿ ಹಾಡನ್ನು ನಂಬನ. ಪರ್ವತಗಳು ಬಿಟ್ಟು ಹೋದರೆ ಕದಲಿದ್ರು ಕೂಡ, ಗುಡ್ಡಗಳು ಕದಲಿದ್ರು ಕೂಡ ಆತನ ಶಾಶ್ವತವಾದ ಪ್ರೀತಿ ನಮ್ಮನ್ನು ಬಿಟ್ಟು ಕದಲುವುದಿಲ್ಲ. ನಮ್ಮ ಚರ್ಚೆಗೆ ಅವರು ಬ್ರದರ್ ಬರ್ತಾರೆ. ಅವ್ರ ಕೆಲಸ ಏನು ಗೊತ್ತಾ, ಪರ್ವತಗಳು, ಬೆಟ್ಟಗಳಿದೆ ನೋಡಿ, ಅದನ್ನು ಒಡೆದು ಅದನ್ನು ಪುಡಿ ಮಾಡಿ ಅದನ್ನು ಏನು ರೋಬೋ ಸಿಮೆಂಟ್ ಅಂತ ಬಂದಿದೆಯಲ್ಲ ಅದನ್ನು ಮಾಡೋದು. ಅಲ್ಲಿ ಕರ್ಕೊಂಡು ಹೋಗಿದ್ರು ಪ್ರೇಯರ್ ಮಾಡೋಕ್ಕೆ. ಅದು ಹೋದ್ರು, ಆ ಬೆಟ್ಟಗಳೆಲ್ಲ ಅಷ್ಟು ಹೈಟಲ್ಲಿದೆ. ಒಂದು ಕಡೆ ನಿಂತಿದ್ದೀನಿ ನಾನು. ನಿಂತಿರುವಾಗ ದೇವ್ರು ಕೇಳಿದರು, ಈ ಬೆಟ್ಟಗಳು ಕದಲ್ತದ ಅಂತ ಹೇಳಿದ್ರು. ನಾನು ದೇವರೇ, ಅವರು ಅದೆಲ್ಲ ಕದಲಕ್ಕೆ ಆಗ್ತದೆ, ಅದೆಲ್ಲ ಬೆಟ್ಟ ಸಾಧ್ಯನೇ ಇಲ್ಲ ದೇವರೇ, ಅದೆಲ್ಲ ಕದಲಿಸೋಕ್ಕಾಗಲ್ಲ. ಆಗ ದೇವ್ರು ಹೇಳಿದರು, ಒಂದು ವೇಳೆ ಈ ಬೆಟ್ಟನೇ ಕದಲಿ ಹೋದರೆ ಕೂಡ ನನ್ನ ಜನರ ಮೇಲೆ ನನ್ನ ಕೃಪೆ, ನನ್ನ ಪ್ರೀತಿ ಎಂದಿಗೂ ಕದಲುವುದಿಲ್ಲ. ನಾನು ಹೇಳ್ತೀನಿ ನೋಡಿ, ಯಾರಾದನಲ್ಲಿ ಏನೇ ಆದರೆ ಕೂಡ ದೇವರ ಕೃಪೆ, ದೇವರ ಪ್ರೀತಿ ನಮ್ಮನ್ನು ಬಿಟ್ಟು ಕದಲುವುದಿಲ್ಲ. ಆಮೇಲೆ ಆಗ ಆ ದೇವರು ನಮ್ಮ ಜೊತೆ ಇದ್ದಾರೆ. ಧೈರ್ಯವಾಗಿರೋಣ, ದೊಡ್ಡ ಕಾರ್ಯಗಳನ್ನು ದೇವರು ಮಾಡುವರಾಗಿರ್ತಾರೆ. ಸೇರಿ ಹಾಡನ್ನು ಯಾರಾಧಿಸುವಾಗಲೇ ಒಂದು ವೇಳೆ ತಡೆಗಳಿದ್ದರೆ ಅದನ್ನೆಲ್ಲ ದೇವರು ದೂರ ಮಾಡಲಿ. ವಿಶ್ವಾಸದಿಂದ ಹಾಡು. Thank you Jesus. ರಕ್ತಕ್ಕಾಗಿ ಹೊಟ್ಟೆ ಒಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ, ಯಾವ ಕೇಡು ಬಳಿ ಬರದು. ಹೊಟ್ಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ, ಯಾವ ಕೇಡು ಬಳಿ ಬರದು. ಸರಿ, ಯೇಸುವಿನ ರಕ್ತ ನನ್ನ ಮೇಲೆ ಸೈತಾನ ಬಳಿ ಬರನು. ಯೇಸುವಿನ ರಕ್ತ ನನ್ನ ಮೇಲೆ ಸೈತಾನ ಬಳಿ ಬರನು. ಶಿಲುಬೆಯ ಮೇಲೆ ಬಲಿಯಾದ ಪಾಪವ ಜಯಿಸಿರುವ, ಶಿಲುಬೆಯ ಮೇಲೆ ಬಲಿಯಾದ ಪಾಪವ ಜಯಿಸಿರುವ, ಹೊಟ್ಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ, ಯಾವ ಕೇಡು. ವಿಶ್ವಾಸದಿಂದ ಹಾಡಿ. ನಾ ಬಂದಿರುವೆ, ನನಗೇನು ಭಯವಿಲ್ಲ, ಯಾವ ಕೇಡು. ಇದುವರೆಗೂ ನನ್ನ ಕಾದಿರುವ, ಮುಂದೆಯೂ ಕಾಯುವನು.
ರಕ್ಷಕನು ಯಾರಿಗೆ ಹಂಚುವೆನು, ದೇವರೇ ಬೆಳಕು ರಕ್ಷಕನು ಯಾರಿಗೆ ಹಂಚುವೆನು, ಆತನೇ ಬಾಳಿನ ದೇವರೇ ನಮ್ಮ ಬಲ, ಯೇಸು ಬಲ, ಯಾರಿಗೆ ಭಯಪಡುವೆ, ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ, ಯಾವ ಕೇಡು ಯಾವ ಕೊರೋನಾ ರೋಗವು ನಮ್ಮ ಬಳಿಗೆ ಬರದು ಅಂತ ಹೇಳಿ, ತಾಯಿಯು ಮಗುವನು ಮರೆತರು ಮರೆಯಾದ ನನ್ನ ಕರ್ತನೇ, ತಾಯಿಯು ಮಗುವನು ಮರೆಯಾದ ನನ್ನ ಕರ್ತನೇ, ಅಭಿಷೇಕ ಮಾಡಿರುವೆ, ಗುರುವನಂತೆ ನನ್ನ ನಡೆಸುವೆ, ಅಭಿಷೇಕ ಮಾಡಿರುವೆ, ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ, ಯಾವ ಕೇಡು ಬಳಿ ಬರದು, ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ, ಯಾವ ಕೇಡು ಬಳಿ ಬರದು, ಪರ್ವತ ಗುಡ್ಡವು ಕದಲಿದರು ನಿನ್ ಕೃಪೆ ಮಾರ್ಪಡದು, ಪರ್ವತ ಗುಡ್ಡವು ಕದಲಿದರು ನಿನ್ ಕೃಪೆ ಮಾರ್ಪಡದು, ಶಾಶ್ವತ ಪ್ರೇಮದಿ ಸೆಳೆದುಕೊಂಡೆ ಎದೆಗೆ ಹಪ್ಪಿಕೊಂಡೆ, ಶಾಶ್ವತ ಪ್ರೇಮದಿ ಸೆಳೆದುಕೊಂಡೆ ಎದೆಗೆ ಹಪ್ಪಿಕೊಂಡೆ, ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ, ಯಾವ ಕೇಡು ಬಳಿ ಬಾರದು, ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ, ಯಾವ ಕೇಡು ಬಳಿ ಬಾರದು, 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 ಯಾವ ಕೇಡು ಬಳಿ ಬಾರದು. Thank you, Lord. Shikabala, Ekama, Emana, Limina, Shebira, Shekikabara. Thank you, Lord. Thank you, Jesus. Thank you, Lord. Thank you, Lord. Thank you, Lord. Thank you, Lord. ದೇವನ ಆಶ್ರಯಿಸ್ಕೊಳ್ಳುವಾಗ ಒಂದು ವ್ಯತ್ಯಾಸ ಇರ್ತದೆ. ಯಾವಾಗಲೂ ಒಂದು ಸಾರಿ ಯಹೂದಿಯ ಜನಗಳಿಗೆ ಪ್ರಶ್ನೆ ಬಂತು. ನೀನು ನೋಡುವಾಗ ಎಸ್ತರ್ ಪುಸ್ತಕ ಒಂದ್ಸಲಿ ಮನೆಗೆ ಹೋಗಿ ಹೋದ್ ನೋಡಿ, ಆ ಪ್ರಶ್ನೆ ಬರುವಾಗ ಸುದ್ದಿ ಮೊರ್ದೆಕಾಯಿಗೆ ಸಿಕ್ಕುವಾಗ ಈ ಮೊರ್ದೆಕಾಯಿ ಏನು ಮಾಡ್ತಾನೆ ಅಂತಂದರೆ ತನ್ನ ಬಟ್ಟೆನ ಹರಿದಾಕಿ ರಾಜನ ಸನ್ನಿಧಿಯಲ್ಲಿ, ಅಂದರೆ ರಾಜನ ಅರಮನೆ ಬಾಗಿಲಲ್ಲಿ ಹೋಗಿ ಆತನ್ನು ಆರ್ಭಟಿಸ್ತಾನೆ, ನಮಗೆ ನ್ಯಾಯ ಬೇಕು ಹಾಗೆ ಅಂತ. ಆದರೆ ಎಸ್ತರ್ ಏನು ಮಾಡಿದ್ರು ಗೊತ್ತಾ, ಅವರು ದೇವರ ಸಮ್ಮುಖಕ್ಕೆ ಹೋದರು, ಉಪವಾಸ ಮಾಡಿ ದೇವರ ಸಮ್ಮುಖಕ್ಕೆ ಹೋದರು. ಅದಕ್ಕೇ ನೀನು ನೋಡಿ ಮೊರ್ದೆಕಾಯ ಪುಸ್ತಕ ಅಂತ ಬರೆದಿಲ್ಲ, ಎಸ್ತರ್ ಪುಸ್ತಕ ಅಂತ ಬರೆದಿಟ್ರು ಪವಿತ್ರಾತ್ಮನ. ಯಾಕೆಂದರೆ ಮೊರ್ದೆಕಾಯು ಹೋರಾಡಿದರು, ಎಸ್ತರು ಹೋರಾಡಿದರು. ಮೊರ್ದೆಕ ಬಂದು ರಾಜನ ಹತ್ರ ಹೋದರು, ಎಸ್ತರ್ ರಾಜಾದಿ ರಾಜನ ಹತ್ರ ಹೋದರು. ಅಲ್ಲಲ್ಲೂ ಆಗ ಆ ಸ್ಪೆಷಾಲಿಟಿ ನೀನು ನೋಡ್ಬೋದು. ಎಜ್ರ ನೆಹಮ್ಯ ಅವರಿಬ್ಬರು ಆಲಯ ಕಟ್ಟಿದ್ರು. ಇವರಿಬ್ಬರನ್ನ ಕೂಡ ದೇವರು ಬಿಡುಗಡೆ ಮಾಡಿನೇ ಕಡ್ಕೊಂಡ್ಬಂದರು. ನೆಹಮ್ಯ ರಾಜನ ಹತ್ರ ಹೋಗಿ ಸಹಾಯ ಕೇಳಿದ, ನನಗೆ ಲೆಟ್ರ್ ಬೇಕು. ನೆಹಮ್ಯ 2ನೇ ಅಧ್ಯಾಯ ಹೋಗಿ ಓದಿ ನೋಡಿ, ನನಗೆ ಲೆಟ್ರ್ ಬೇಕು, ನನಗೆ ಈ ಥರ ಹೋಗ್ತಾಯಿದ್ದೆ ಅಂದರೆ ರಾಜ ಲೆಟ್ರ್ ಕೊಟ್ಟ, ಅವನಿಗೆ ಲೆಟ್ರ್ ಕೊಟ್ಟ, ಆತನಿಗೆ ಸಹಾಯ ಕೊಟ್ಟ, ಅದೆಲ್ಲ ಒಳ್ಳೆಯದೇ. ಎಜ್ರ ಏನು ಮಾಡಿದ್ದು ಗೊತ್ತಾ, ನಿಮ್ಮ ಮನೆಗೆ ಹೋಗಿ ಓದಿ ನೋಡಿ. ಎಜ್ರ 8ನೇ ಅಧ್ಯಾಯದಲ್ಲಿ 21, 22, 23 ಓದಿ ನೋಡಿ. ಅವರು ಉಪವಾಸ ಮಾಡಿ ಅವರು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿದರು. ಅಂತ್ಯ ನೀವು ನೋಡಿ, ನೆಹಮ್ಯ ಗೋಡೆ ಕಟ್ಟಿದರು, ಎಜ್ರ ಜನಗಳ ಜೀವಿತವನ್ನು ಕಟ್ಟರು. ಎಜ್ರ ಎದ್ದು ನಿಂತು ಆ ಪುಸ್ತಕವನ್ನು ಓದುವ ಸಮಯದಲ್ಲಿ ಜನಗಳೆಲ್ಲ ಕಣ್ಣೀರು ಹಾಕಿದರು, ಅವರೆಲ್ಲ ದೇವರ ಕಡೆ ತಿರುಗಿಕೊಂಡ್ರು ಅಂತ ನಾವು ನೋಡ್ತೀವಿ. ಸ್ಪೆಷಾಲಿಟಿ ಅಲ್ಲಲ್ಲ, ಇಬ್ಬರು ಮಾಡಿದರು.
ಆದರೆ ಎಜ್ರ ದೇವರ ಸಮ್ಮುಖದಲ್ಲಿ ಹೋದ. ನಿಮ್ಮ ಜೀವಿತದಲ್ಲಿ ಏನೇ ಬಂದರೂ ಕೂಡ ನಾನು ಹೇಳ್ತೀನಿ ನೋಡಿ, ಅಣ್ಣ ತಮ್ಮ ಅಕ್ಕ ತಮ್ಮಿ ಎಲ್ಲ ಒಳ್ಳೆಯದೇ, ದೇವ್ರ ಹತ್ರ ಹೋಗೋಕ್ಕೆ ಕಲ್ತ್ಕೊಳ್ಳಿ. ಆ ಸ್ಪೆಷಲನ್ನು ನೀವು ನೋಡುವರಾಗಿರ್ತೀರ. ಆಮೇಲೆ ಹಾಗೆ ನಾವು ದೇವ್ರ ಮಕ್ಕಳೊಂದು ಕಣ್ಗಳು ಮುಚ್ಚಿ ಒಂದು ಹಾಡನ್ನು ಕೂಡ ಸೇರಿ ಹಾಡನ್ನು ನಾವು ಇನ್ನೂ ಹೆಚ್ಚಾಗಿ ನೀನೇ ಬೇಕಯ್ಯ ನನ್ನ ಜೀವಿತದಲ್ಲಿ, ಇನ್ನೂ ಹೆಚ್ಚಾಗಿ ನನಗೆ ನೀನೇ ಬೇಕು ದೇವರೇ ಅಂತ ನಮ್ಮ ಪ್ರೀತಿಯನ್ನು ದೇವರ ಮೇಲೆ ಇಡೋಣ. ಖಂಡಿತವಾಗಿ ನಾನು ಹೇಳ್ತೀನಿ ನೋಡಿ, ನಾವೆಷ್ಟು ದೇವ್ರನ್ನ ಪ್ರೀತಿ ಮಾಡ್ತೀವೋ ಬಾಕಿ ಎಲ್ಲ ನಮ್ಮನ್ನು ಹುಡುಕಿ ಬರುವುದಾಗಿರ್ತದೆ. ನಾವು ದೇವ್ರನ್ನ ಬಿಟ್ಟು ಬಾಕಿಯಲ್ಲಿ ಯಾವುದನ್ನು ಹುಡುಕ್ತೀವೋ ಕೆಲವು ಸಮಯದಲ್ಲಿ ಅದು ನಮಗೆ ಸಿಕ್ಕದೆ ಹೋಗ್ತದೆ. ನನಗೆ ದೇವರೇ ನೀನು ಹೆಚ್ಚಾಗಿ ಬೇಕು ದೇವರೇ ಅಂತ ಸೇರಿ ಹಾಡೋಣ. ನಾವು ನಂಬಿಕೆಯಿಂದ ಆ ಚರಣಗಳನ್ನು ಧ್ಯಾನಿಸಿ ರುಚಿಸಿ ಹಾಡಿ ಈ ಆರಾಧನೆಲ್ಲ ದೇವ್ರ ಜೊತೆ ಕನೆಕ್ಟ್ ಆಗಬೇಕು. ನಾವು ಒಂದು ಚರಣ ಹೇಳ್ತಿದೆ, ನಾವು ಯಾರ ಬಳಿಯಲ್ಲಿ ಹೋಗ್ಲಿಕ್ಕೆ ದೇವರೇಪ್ಪ ಜೀವ ಕೊಡುವ ವಾಕ್ಯ ನಿನ್ನಲ್ಲಿ ತಾನೇ ಉಂಟು. ಹಾಗೆ ಆ ಹಾಡಲ್ಲಿ ಹೇಳಬೇಕು, ದೇವರೇ ಜೀವ ಕೊಡುವ ವಾಕ್ಯಗಳು ನಿನ್ನಲ್ಲಿ ತಾನೇ ಉಂಟು ದೇವರು, ಯಾರ ಹತ್ರ ಹೋಗ್ಲಿಕ್ಕೆ ಸಾಧ್ಯ. ಹಾಗೆ ಅದನ್ನು ಅನುಭವಿಸಿ ಹಾಡಿ. ಆಮೇಲೆ ಕೀರ್ತನೆ 34:8 ಇರ್ತದೆ. ಸೇರಿ ಹಾಡನ್ನ. ಹೆಚ್ಚಾಗಿ ನೀನೆ ಬೇಕಯ್ಯ, ಇನ್ನೂ ಹೆಚ್ಚಾಗಿ ಇನ್ನೂ ಹೆಚ್ಚಾಗಿ ನೀನೆ ಬೇಕಯ್ಯ, ಇನ್ನೂ ಹೆಚ್ಚಾಗಿ యేసయ్య యేసయ్ಯ ಮಕ್ಕಳ ಸರಿ ಹೇಳಿ యేసయ్య ಅಂತ ಹೇಳಿ. యేసయ్య 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 ಇನ್ನೂ ಹೆಚ್ಚಾಗಿ ನೀವೇ ಬೇಕಯ್ಯ, ಇನ್ನೂ ಹೆಚ್ಚಾಗಿ ಜೀವದ ವಾಕ್ಯವು ನಿನ್ನಲ್ಲುಂಟು ದೇವಾ, ನಿನ್ನನ್ನು ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ಜೀವದ ವಾಕ್ಯವು ನಿನ್ನಲ್ಲುಂಟು ದೇವಾ, ನಿನ್ನನ್ನು ಬಿಟ್ಟು ನಾ ಎಲ್ಲಿಗೆ ಹೋಗಲಿ. యేసయ్య ಸಂತೋಷದಿಂದ యేసయ్య 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 ಇನ್ನೂ ಹೆಚ್ಚಾಗಿ ನೀನೆ ಬೇಕಯ್ಯ, ಇನ್ನೂ ಹೆಚ್ಚಾಗಿ ಯೇಸು ಬೇಕು ನಮಗೆ. ನಿನ್ ವಾಕ್ಯ ನನ್ನಲ್ಲಿ ನೆಲೆಗೊಳ್ಳಲಿ ದೇವಾ, ನಿನಗಾಗಿ ಹೆಚ್ಚಿನ ಫಲವನ್ನು ನಾ ಕೊಡಲಿ. ನಿನ್ ವಾಕ್ಯ ನನ್ನಲ್ಲಿ ನೆಲೆಗೊಳ್ಳಲಿ ದೇವಾ, ನಿನಗಾಗಿ ಹೆಚ್ಚಿನ ಫಲವನ್ನು ನಾ ಕೊಡಲಿ. యేసయ్య 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 ಇನ್ನೂ ಹೆಚ್ಚಾಗಿ ನೀನು ಬೇಕಯ್ಯ, ಇನ್ನೂ ಹೆಚ್ಚಾಗಿ ನೀನು ಬೇಕಯ್ಯ. ಈ ಲೋಕ ಐಶ್ವರ್ಯ ನನಗೆ ಬೇಡ ದೇವಾ, ನೀ ನನ್ನ ಜೊತೆರಲು ಪರಲೋಕ ಸಂಪತ್ತು. ಈ ಲೋಕ ಐಶ್ವರ್ಯ ನನಗೆ ಬೇಡ ದೇವಾ, ನೀ
ಜೊತೆರಲು ಪರಲೋಕ ಸಂಪ యేసయ్య 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 ಕಡೆದಾಗಿ ಕೈಗಳೆತ್ತಿ ಹೇಳೋಣ యేసయ్య 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 ಇನ್ನೂ ಹೆಚ್ಚಾಗಿ ನೀನೆ ಬೇಕಯ್ಯ ಇನ್ನೂ ಹೆಚ್ಚಾಗಿ ನೀನೆ ಬೇಕಯ್ಯ ಇನ್ನೂ ಹೆಚ್ಚಾಗಿ ಹೌದು ಸ್ವಾಮಿ ನೀನೆ ಬೇಕಯ್ಯ ಇನ್ನೂ ಹೆಚ್ಚಾಗಿ ನೀನೆ ಬೇಕಯ್ಯ ರಿಬಾಲಂದನ ಶಂಗಲಂದುರಿಯಂದನ ಲಿಖಬರ ಶೆಮಿನಾ ಲಬ್ಬರು ಶಿಮಿನಾ ರಖಿಯಾ. ಥ್ಯಾಂಕ್ ಯು ಲಾರ್ಡ್. ಎಸಪ್ಪ, ನಾವು ಸಭೆಯಾಗಿ ಹೇಳ್ತೀವಿ, ನಾವು ಯಾರ ಬಳಿಲಿ ಹೋಗ್ಲಿಕ್ಕೆ ಸಾಧ್ಯ ದೇವರಪ್ಪ? ಜೀವ ಕೊಡುವ ವಾಕ್ಯಗಳು, ನಮ್ಮನ್ನು ಉದ್ಧಾರ ಮಾಡುವ ವಾಕ್ಯಗಳು, ನಮ್ಮನ್ನು ಕಾಪಾಡುವ, ನಮ್ಮನ್ನು ನಿಲ್ಲಿಸುವ ಜೀವಗಳ ವಾಕ್ಯವು ಅದು ನಿನ್ನಲ್ಲಿ ತಾನೇ ಉಂಟು ದೇವರಪ್ಪ. ನಿಮ್ಮನ್ನು ಬಿಟ್ಟು ನಾವೆಲ್ಲಿ ಹೋಗಲಿಕ್ಕೆ ಸಾಧ್ಯ ದೇವರಪ್ಪ? ನಿಮ್ಮನ್ನು ಬಿಟ್ಟು ನಾವೆಲ್ಲಿ ಹೋಗಲಿಕ್ಕೆ ಸಾಧ್ಯ? ತಂದೆ ಆದ ದೇವರೇ, ಎರಡನೇ ಸರ್ವಿಸಲ್ಲಿ ಬಂದರು ಎಲ್ಲರಿಗಾಗಿ ದೇವರಿಗೆ ನಾನು ಕೃತಜ್ಞತೆ ಮಾಡ್ತೇನೆ ದೇವರಪ್ಪ. ಒಂದು ವೇಳೆ ಮಳೆ ಹನಿ ಬೀಳ್ತಾ ಇರ್ಬೋದು, ಆದರೂ ಕೂಡ ಅದರ ಮಧ್ಯದಲ್ಲಿ ನಿನ್ನ ಮೇಲಿರುವ ಪ್ರೀತಿ ದೇವರಪ್ಪ, ಆಲಕ್ಕೆ ತಂದಿದ್ದಕ್ಕಾಗಿ ಸ್ತೋತ್ರ ದೇವರಪ್ಪ. ವಾಕ್ಯದಲ್ಲಿ ಮಾತಾಡು, ತಿಳಿದಿರುವ ರಹಸ್ಯಗಳನ್ನು ನಮಗೆ ಗೋಚರಪಡಿಸು ದೇವರಪ್ಪ. ಮಹಿಮೆ ಹೊಂದು ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಕೊರೋನಾ ಸಮಯದಲ್ಲಿ ಇದು ಕರ್ತನ ಮೇಜೆ ಇದೆ ನಮಗೆ. ಆಗ ಯೇಸು ಸ್ವಾಮಿ ಹೇಳಿದರು, ನೀ ಕೂಡಿ ಬರುವಾಗ ನನ್ನ ನೆನಪು ಮಾಡಿಕೊಳ್ಳಿರಿ ಅಂತ ಹೇಳಿದರು. ಈ ಕಡೆ ಬಂದ್ಬಿಡಲಿ ಅಕ್ಕ, ಚೇರ್ ಮೇಲೆ ಕೂತ್ಕೊಳ್ಳಿ, ಅಲ್ಲಿ ಚೇರಿದೆ ಖಾಲಿ ಕೂತ್ಕೊಳ್ಳಿ. ಆಗ ಇವತ್ತು ಕರ್ತನ ಮೇಜೆ ಇದೆಲ್ಲ, ಆ ಕರ್ತನ ಮೇಜೆಯಲ್ಲಿ ನಾವು ಪಾಲ್ಗೊಳ್ಳುವಾಗ ನಾವು ಅದನ್ನು ಅರ್ಥಪೂರ್ವಕವಾಗಿ ಪಾಲ್ಗೊಂಡ್ರೆ ಚೆನ್ನಾಗಿರ್ತದೆ ಅಂತ ಅದೇ ಸಂದೇಶ ಒಂದು ಸಾರಿ ಕೂಡ ನಾನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಇವತ್ತು ನನಗೂ ನಿಮಗೆ ಯೇಸುವಿನ ರಕ್ತ ಉಂಟು, ಆಮೇಲೆ ಅವರ ನಾಮ ಉಂಟು, ದೇವದೂತರುಂಟು, ವಾಕ್ಯ ಉಂಟು, ಪವಿತ್ರಾತ್ಮನುಂಟು, ನಮಗೆ ಯೇಸುವಿನ ರಕ್ತ ಉಂಟು. ಹಾಗೆ ಈ ಯೇಸುವಿನ ರಕ್ತವನ್ನು ಹೇಗೆ ಉಪಯೋಗಿಸೋಕ್ಕೆ ಕಲ್ತ್ಕೊಳ್ಬೇಕು ದೇವರ ಮಕ್ಕಳು. ನಾವು ಕಲ್ತ್ಕೊಳ್ಬೇಕು. ವಾಲಂಟಿಯರ್ಸು ಚೇರ್ಸ್ ಇರ್ತದೆ ನೋಡಿ, ಅವಾಗ ಕೂರಿಸ್ಬೇಕು. ನೋಡಿ, ಅಲ್ಲಿ ಚೇರ್ ಖಾಲಿ ಇದೆ, ಕೀರ್ತಿ ಪಕ್ಕದಲ್ಲಿ, ಕೀರ್ತಿನೇ ಕರೆದು ಕೂರಿಸ್ಬೇಕು. ಹಾಗೆ ಯಾರಾದ್ರು ಬರುವಾಗ ಪಕ್ಕದಲ್ಲಿ ಚೇರ್ ಇದ್ದರೆ ಕೂರಿಸ್ಬೇಕು. ಕಲ್ತ್ಕೊಳ್ಳಿ, ನಾನು ನಿಮ್ಮನ್ನು ಇದು ಮಾಡ್ತಾಯಿಲ್ಲ, ಚೇರ್ಗಳಿದ್ರೆ ಕರೆದು ಕೂರಿಸ್ಬೇಕು ನೀವು. ಆಗ ಯೇಸುವಿನ ರಕ್ತವನ್ನು ಹೇಗೆ ನಾವು ಉಪಯೋಗಿಸ್ಬೇಕು ಕಲ್ತ್ಕೋಬೇಕು ನಾವು. ಒಂದು ಸಾರಿ ರೊನಾಲ್ಡ್ ಬೊಂಕೆ ಒಂದು ದೊಡ್ಡ ಸೇವಕರು, ಅಲ್ಲಲ್ವಯ್ಯ, ಎಷ್ಟು ಜನ ಕೇಳಿದ್ದಾರೆ ರೊನಾಲ್ಡ್ ಬೊಂಕೆ ಬಗ್ಗೆ? ದೊಡ್ಡ ಸೇವಕರು. ಅವ್ರ ಹತ್ರ ಒಬ್ಬರು ಕ್ವಶನ್ ಕೇಳಿದ್ದಾರೆ, ನೀವು ಯೇಸುವಿನ ರಕ್ತ ಅಂತ ಹೇಳ್ತಾರಲ್ಲ, 2000 ವರ್ಷ ಮುಂಚೆ ಸುರಿಯಲ್ಪಟ್ಟ ರಕ್ತ ಇವತ್ತು ಪಾಪ ಕ್ಷಮಿಸ್ಬಿಡ್ತದ, ಇವತ್ತು ಬಿಡುಗಡೆ ಮಾಡಿಬಿಡ್ತದ, ಇವತ್ತು ಇದು ಮಾಡಿಬಿಡ್ತದ, ಅದಕ್ಕೆ ಅದು ಯಾವತ್ತೂ ಒಣಗೋಗಿರ್ತದೆ. ಯಾಕೆಂದರೆ ರಕ್ತ ಎಲ್ಲ ನೀವು ನೋಡಿ, ಎಲ್ಲಾದರೂ ಬಿದ್ದರೆ ಅದು ಒಂದು ಕುರಿಪೀಠ ಸಮಯ ಬರುವಾಗ ಅದು ಒಣಗೋದೆ, ಆ ರಕ್ತದಲ್ಲಿ ಆಗ್ತದ. ಹಾಗಿದ್ದರೆ ನೋಡಿ, ಎಷ್ಟು ಜನ ಇವತ್ತು ಶಾಪದಲ್ಲಿ ಇದ್ದಾರಲ್ಲ, ಎಷ್ಟು ಜನ ಪಾಪದಲ್ಲಿ ಇದ್ದಾರಲ್ಲ, ಅವ್ರಿಗೆಲ್ಲ ಬಿಡುಗಡೆ ಮಾಡಲಿ, ಅವ್ರಿಗೆಲ್ಲ ಇದು ಮಾಡಲಿ ಅಂತ. ಇದಕ್ಕೇನು ಉತ್ತರ ಕೊಡ್ತೀರಾ ಅಂತ ಕೇಳುವಾಗ ಅವರು ನಿಧಾನವಾಗಿ ಒಂದು ಉತ್ತರ ಕೊಟ್ಟಿದ್ದಾರೆ. ಅವರೇನು ಉತ್ತರ ಕೊಟ್ಟಿದ್ದಾರೆ ಅಂದರೆ, ಅಪ್ಪ, ಇವತ್ತು ಒಂದೊಂದು ಅಂಗಡಿಗಳಲ್ಲಿ, ಒಂದೊಂದು ಮಾಲ್ಗಳಲ್ಲಿ ಸಾವಿರಾರು ಸೋಪ್ಗಳಿದೆ. ಎಷ್ಟು ಒಂದೊಂದಿಲ್ಲ, ಎಷ್ಟು ಸೋಪ್ಗಳು, ಎಷ್ಟು ಶ್ಯಾಂಪುಗಳಿದೆ. ಅಷ್ಟು ಶ್ಯಾಂಪುಗಳು, ಅಷ್ಟು ಸೋಪಲ್ಲಿ ಇದ್ದರೆ ಕೂಡ ಇವತ್ತು ಎಲ್ಲರೂ ಶುದ್ಧವಾಗಿ ಅಂತ ಹೇಳೋಕ್ಕಾಗಲ್ಲ. ಹಲ್ಲೆಲೂಯ. ಆಗ ಒಬ್ಬನು ಶುದ್ಧವಾಗಬೇಕಂದ್ರೆ ಏನು ಮಾಡಬೇಕು? ಸೋಪ್ ತೊಗೊಂಬರಬೇಕು, ಶ್ಯಾಂಪು ತೊಗೊಂಬರಬೇಕು. ಅದನ್ನು ನಾವು ಉಪಯೋಗಿಸುವಾಗ ಅವನ ಮೈಯಲ್ಲಿರುವ ಕೊಳೆ ಹೋಗ್ತದೆ. ಹಾಗೆಯೇ ಒಬ್ಬನ ಪಾಪ ಕ್ಷಮಿಸಲ್ಪಡಬೇಕಂದ್ರೆ, ಒಬ್ಬನ ಬಿಡುಗಡೆ ಆಗಬೇಕಂದ್ರೆ ಅವನು ಯೇಸುವಿನ ರಕ್ತವನ್ನು ನಂಬಬೇಕು. ಆ ರಕ್ತವನ್ನು ತನ್ನ ಮೇಲೆ ಹಚ್ಕೋಬೇಕು. ಆ ರಕ್ತದ ಕೆಳಗಡೆ ಅವನು ಬರುವ ಸಮಯದಲ್ಲಿ ಆ ರಕ್ತ ಅವನಿಗೆ ಬಿಡುಗಡೆ ಕೊಡ್ತದೆ. ಆ ರಕ್ತ ಅವನ ಪಾಪ ಕ್ಷಮಾಪಣೆ ಮಾಡ್ತದೆ. ಆ ರಕ್ತ ಅವನಿಗೆ ನಿತ್ಯ ಜೀವವನ್ನು ಕೊಡುವುದಾಗಿರ್ತದೆ ಅಂತ ಉದಾಹರಣೆ ಹೇಳಿದರಂತೆ.
ಭಾಳ ನಿಜ ಅದು. ಹಲ್ಲೆಲೂಯಾ. ಆಗ ಒಂದೊಂದು ದಿನ ನಾನು ಹೇಳ್ತೀನಿ ನೋಡಿ, ಆ ಯೇಸುವಿನ ರಕ್ತವನ್ನು ಉಪಯೋಗಿಸಲಿಕ್ಕೆ ನಾವು ಕಲ್ತ್ಕೋಬೇಕು. ನಾವು ಅದರಲ್ಲಿ ಕೆಲವು ಕಾರ್ಯಗಳು ನಾನು ನಿಮಗೆ ಇವತ್ತು ನಾನು ಹೇಳ್ಕೊಡ್ತೀನಿ. ಆ ರಕ್ತ ನಮಗೇನೆಲ್ಲ ಮಾಡುವುದಾಗಿದೆ ಅಂತ ನಾನು ನೋಡ್ತೀವಿ ನಾವು. ಅದಕ್ಕಿಂತ ಮುಂಚೆ ಒಂದು ಕಾರ್ಯನ ನಾನು ನಿಮಗೆ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. 1 ಕೊರಿಂಥಿ 10ನೇ ಅಧ್ಯಾಯದಲ್ಲಿ 16ನೇ ವಾಕ್ಯವನ್ನು ಹೋದನ. 1 ಕೊರಿಂಥಿಯ 10ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ ನೋಡಿ. ದೇವರ ಸ್ತೋತ್ರ ಮಾಡಿ. ಇವತ್ತು ಕರ್ತನ ಮೇಜೆ ನಿಮಗೆ ಕೊಡುವಾಗ ದೇವರಿಗೆ ಸ್ತೋತ್ರ ಮಾಡಿ. ಯಾಕೆ ದೇವರಿಗೆ ಸ್ತೋತ್ರ ಮಾಡಬೇಕಂತ ಆ ವಾಕ್ಯದಲ್ಲಿ ನಿಮ್ಗೆ ಅರ್ಥ ಆಗ್ತದೆ. ಆಗ ಸ್ತೋತ್ರ ಮಾಡಿ ಪಾತ್ರೆಯಲ್ಲಿ ಸೂಚಿಸುತ್ತದಲ್ಲವೇ? ರೊಟ್ಟಿಯನ್ನು ಮುರಿದು ತಿನ್ನುವುದು ಕ್ರಿಸ್ತನ ದೇಹದಲ್ಲಿ ಪಾಲ್ಗಾರರಾಗಿದ್ದೇವೆ ಎಂದು ನೋಡಿ ಒಂದು ಕಾರ್ಯ ಸೂಚಿಸುವುದಾಗಿದೆ. ಇದರಲ್ಲಿ ಇವತ್ತು ನಾನು ನೀವು ಪಾಲ್ಗೊಳ್ಳುವಾಗ ನಾವು ಹೇಳಲಿಲ್ಲ ಅಂದರೆ ಕೂಡ ಅದೊಂದು ಸೂಚಿಸುವುದಾಗಿದೆ. ಅದು ಏನು ಸೂಚಿಸ್ತದೆ ಅಂತ ಹೇಳುವಾಗ, ಕ್ರಿಸ್ತನ ಆ ಪ್ರೀತಿಯನ್ನು, ಕ್ರಿಸ್ತನ ತ್ಯಾಗವನ್ನು, ನನಗೋಸ್ಕರ ಬಲಿಯಾದ ಕ್ರಿಸ್ತನನ್ನು ನಾನು ನಂಬುತ್ತೇನೆ, ಅವರ ಪ್ರೀತಿಯನ್ನು ನಾನು ನಂಬುತ್ತೇನೆ ಅಂತ ಅದು ಸೂಚಿಸುವುದಾಗಿರ್ತದೆ. ಹಲ್ಲೆಲೂಯಾ. ಆಗ ನೀವು ಚೆನ್ನಾಗಿ ತಿಳ್ಕೊಳ್ಳಿ, ಇದುವರೆಗೂ ಇದೇನಾಗಿದೆ, ಬರೀ ರೊಟ್ಟಿನೇ, ಇದು ಬರೀ ದ್ರಾಕ್ಷರಸರೇ ಇದುವರೆಗೂ. ಆದರೆ ಇದನ್ನು ಯಾವಾಗ ನಾವು ದೇವ ಸೇವಕರು ಇದನ್ನು ಆಶೀರ್ವದಿಸುವಾಗ ದೇವರಿಗೆ ಸ್ತೋತ್ರ ಮಾಡ್ತೀವಿ. ನೀವು ನೋಡಿ, ಯಾವಾಗಲೂ ಕೊಡೋಕ್ಕಿಂತ ಮುಂಚೆ ಪ್ರೇಯರ್ ಮಾಡ್ತೀವಲ್ವ, ಇದನ್ನು ಸ್ತೋತ್ರ ಮಾಡಿ ಅನುಗ್ರಹಿಸಿದ ತಕ್ಷಣ ಇದು ನಿಮ್ಮ ಕೈಯಲ್ಲಿ ಕೊಡುವ ಸಮಯದಲ್ಲಿ ಇದು ನೀವು ವಿಶ್ವಾಸದ ನೀವು ಸ್ತೋತ್ರ ಮಾಡಿ ತಗೊಳ್ಳುವಾಗ ಇದು ಬರೀ ದ್ರಾಕ್ಷರಸ, ಬರೀ ರೊಟ್ಟಿ ಆಗಿರೋದಿಲ್ಲ. ಇದು ಕ್ರಿಸ್ತನ ರಕ್ತವಾಗಿ, ಕ್ರಿಸ್ತನ ದೇಹದಲ್ಲಿ ಇರುವ ಆ ಜೀವ ಮಹಿಮೆ ನಮ್ಮಲ್ಲಿ ಬರುವುದಾಗಿರ್ತದೆ. ಅದನ್ನು ಅನುಭವಿಸುವರಾಗಿರ್ತೀವಿ. ಬರೋ ತಿಂಗಳವರೆಗೂ ಮತ್ತೆ ನಾವು ಕರ್ತನ ಮೇಜಲ್ಲಿ ಪಾಲ್ಗೊಳ್ಳೋವರೆಗೂ ನಮಗೆ ಬೇಕಾಗಿರುವ ದೇವರ ಜೀವ ನಮ್ಮಲ್ಲಿ ಬರುವುದಾಗಿರ್ತದೆ. ಆದರೆ ಇದು ಹೇಗೆ ಆ್ಯಕ್ಟಿವೇಟ್ ಆಗ್ತದೆ, ಹೇಗೆ ಅದು ಬರ್ತದೆ? ದೇವರೇ ನಿಮಗೆ ಸ್ತೋತ್ರ ಮಾಡ್ತೀವಿ. ದೇವರಪ್ಪ, ನನ್ನ ಪಾಪಕ್ಕೋಸ್ಕರ ಸತ್ತು ಉಣ್ಣಲ್ಪಟ್ಟು 3ನೇ ದಿನ ಜೀವವಾಗಿ ಎದ್ದು ಬಂದ ಯೇಸುವನ್ನು ನಾನು ನಂಬುತ್ತೇನೆ, ಥ್ಯಾಂಕ್ ಯು ಜೀಸಸ್ ಅಂತ ನಾವು ಅರಿಕೆ ಮಾಡೋ ಸಮಯದಲ್ಲೇ, ಅದನ್ನು ನಂಬುವ ಸಮಯದಲ್ಲಿ ಅದು ಬರೀ ರೊಟ್ಟಿ ದ್ರಾಕ್ಷರಸ ಅಲ್ಲ, ಅದು ಕ್ರಿಸ್ತನ ರಕ್ತವಾಗಿಯೂ ಅದನ್ನು ದೇಹವಾಗಿಯೂ, ದೇಹ ನಮಗೇನು ಮಾಡ್ತದೆ, ಸೌಖ್ಯವನ್ನು ತರ್ತದೆ. ಆತನ ಬಾಸುಂಡುಗಳಿಂದ ನಾವು ಗುಣವಾಗಿದ್ದೀವಿ. ರಕ್ತ ಏನು ಮಾಡ್ತದೆ, ನಮಗಾಗಿ ವಿಜ್ಞಾಪನೆ ಮಾಡೋದಾಗಿರ್ತದೆ. ಆಮೆನ್. ಆಗ ಈ ದೇವರ ರಕ್ತ ಪರಿಪೂರ್ಣವಾದ ರಕ್ತ. 1 ಪೇತ್ರನಲ್ಲಿ ನಾವು ನೋಡ್ತೀವಿ, 1ನೇ ಅಧ್ಯಾಯದಲ್ಲಿ ಓದಿ. ಯಾರಾದರೆ ಬೆಳ್ಳಿ ಬಂಗಾರದಿಂದ ನಮ್ಮನ್ನು ಕೊಂಡುಕೊಂಡಿಲ್ಲ, ಓದಿ ಅದನ್ನು. ಯಾರಾದರೆ 1 ಪೇತ್ರನ 1ನೇ ಅಧ್ಯಾಯದಲ್ಲಿ 1 ಪೀಟರ್ ಇಲ್ಲ, ಅದು ಮಾತ್ರ ಕಷ್ಟ. ನೀ ಬೆಳ್ಳಿ ಬಂಗಾರದಿಂದ ಕೊಂಡುಕೊಳ್ಳಿಲ್ಲ. ಹಾಂ, ಬೇಡ, ನಾನು ಹೇಳ್ತೀನಿ ರೀ. 19ನೇ ವಾಕ್ಯ ಓದಿ, ಬೈಬಲ್ ಓದಿ. 1 ಪೇತ್ರ 1ನೇ ಅಧ್ಯಾಯದಲ್ಲಿ 19ನೇ ವಾಕ್ಯ. ಪೂರ್ಣವಾದ, ನೋಡಿದ್ರ, ಪೂರ್ಣಾಂಗವಾದ, ಎರಡದು ನಿಷ್ಕಲಂಕವಾದ ಕುರಿಯ ರಕ್ತದಿಂದಲೋ ಎಂಬಂತೆ ಎಲ್ಲರೂ ಹೇಳಿ, ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದ. ಮತ್ತು ನನಗೂ ನಿಮಗೆ ಬಿಡುಗಡೆ ಆಗಿದೆ. ಹೇಗೆಂದರೆ ಕ್ರಿಸ್ತನ ಅಮೂಲ್ಯ ರಕ್ತ. ಅಮೂಲ್ಯ ಅಂದರೆ ಅರ್ಥ ಏನು ಗೊತ್ತಾ? ಒಬ್ಬನನ್ನು ಪಾಪದಿಂದಾಗಲಿ ನರಕದಿಂದ ತಪ್ಪಿಸಲಿಕ್ಕೆ ಎಷ್ಟು ಕಾಸು ಕೊಟ್ಟರು ಕೂಡ ಸಾಧ್ಯವಿಲ್ಲ, ಎಷ್ಟು ಕೋಟಿಗಳು ಕೊಟ್ಟರು ಕೂಡ ಚಾನ್ಸ್ ಇಲ್ಲ. ಒಬ್ಬನನ್ನು ನರಕದಿಂದ, ಕತ್ತಲೆಯಿಂದ ಪರಲೋಕಕ್ಕೆ ಹೋಗಬೇಕಂದ್ರೆ ಈ ನಿಷ್ಕಲಂಕವಾದ ಅಮೂಲ್ಯವಾದ ರಕ್ತವನ್ನು ನಂಬಿದ್ರೆ ಸಾಕು. ನಂಬಿ ಆ ರಕ್ತಕ್ಕೆ ಸ್ಥಳ ಕೊಟ್ಟರೆ ಸಾಕು. ಈ ರಕ್ತ ಅವನನ್ನು ಶುದ್ಧೀಕರಿಸಿ ಏನು ಮಾಡ್ತದೆ ಅಂದರೆ ನಿತ್ಯ ಜೀವಕ್ಕೆ ಸೇರಿಸೋದಾಗಿರ್ತದೆ. ಅದಕ್ಕೆ ನೋಡಿ, ಅಮೂಲ್ಯ ರಕ್ತ ಇದು ಸಾಧಾರಣ ರಕ್ತ ಅಲ್ಲ, ಇದು ಪ್ರೆಷಿಯಸ್ ಬ್ಲಡ್ ಅಂತ ಬರೆಯಲ್ಪಟ್ಟಿದೆ. ಈ ಅಮೂಲ್ಯ ರಕ್ತದಿಂದ ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ. ಹೇಗೆ ಬಿಡುಗಡೆ ಮಾಡಿದರು ನಾವು ನೋಡ್ತೀವಿ. ನೋಡಿ, ಯಾಜಕ ಕಾಂಡ 14ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ. ಯಾಜಕ ಕಾಂಡ, ಕುಷ್ಠರೋಗದ ವಿಷಯದಲ್ಲಿ ಶುದ್ಧಿ ಮಾಡಿಸಿಕೊಳ್ಳುವವನು, ಎಲ್ಲರೂ ಹೇಳಿ 7 ಸಾರಿ, ನೆನಪಿಟ್ಕೊಳ್ಳಿ ಇದನ್ನು, 7 ಸಾರಿ
ಆಗ ನಾವು ನೋಡ್ತೀವಿ ಕುಷ್ಠ ಒಂದು ಆ ಹಳೆ ಒಡಂಬಡಿಕೆಯಲ್ಲಿ ನಾನು ನೋಡುವಾಗ ಒಂದು ಕುಷ್ಠ ರೋಗಿ ಒಂದು ಯಾಜಕನ ಹತ್ರ ಬರುವಾಗ ಕೆಲವು ಸಮಯದಲ್ಲಿ ಅವರಿಗೆ ಕುಷ್ಠ ರೋಗ ವಾಸಿ ಆಗ್ತಾ ಇತ್ತು. ವಾಸಿ ಆಗುವಾಗ ಯಾಜಕನ ಹತ್ರ ಬರ್ತಾಯಿದ್ರು, ಪಾಸ್ಟರ್ ಹತ್ರ ಬರ್ತಾಯಿದ್ರು. ಈ ಪಾಸ್ಟರ್ ಅವ್ರನ್ನ ಪರಿಶೋಧಿಸಿ ಅವ್ರನ್ನ ಕೆಲವು ಕಾರ್ಯಗಳಿರುತ್ತೆ, ಅಧ್ಯಯನ ಮನೆಗೆ ಓದಿ ಅದನ್ನೆಲ್ಲ ಓದಿ ಅವ್ರೇನು ಮಾಡ್ತಾರೆ, ಅವ್ನು ಪಾರಿವಾಳ ತಂದಿರ್ತಾನೆ. ಆ ಪಾರಿವಾಳವನ್ನು ಕೊಯ್ದು ಆ ರಕ್ತವನ್ನು ಅವನ ಮೇಲೆ ಎಷ್ಟು ಸಾರಿ ಚಿಮ್ಕಿಸ್ತಾರೆ? 7 ಸಾರಿ. 7 ಅಂದರೆ ಬೈಬಲ್ ಪ್ರಕಾರ ಒಂದು ಪರಿಪೂರ್ಣ ಅಂತ ಅದರ ಅರ್ಥ. 7 ಸಂಖ್ಯೆ ಬಂದು ಪರಿಪೂರ್ಣವತೆಯನ್ನು ತೋರಿಸ್ತದೆ. ಯೇಸುವಿನ ರಕ್ತ ಪರಿಪೂರ್ಣವಾದ ರಕ್ತ, ನಿಷ್ಕಲಂಕವಾದ ರಕ್ತ, ಅಮೂಲ್ಯವಾದ ರಕ್ತ. ಈ ಕುಷ್ಠರೋಗ ಇರುವವರು ಪಟ್ಟಣದಲ್ಲಿ ಇರೋಂಗಿಲ್ಲ, ಪಟ್ಟಣ ಆಚೆ ಇರಬೇಕು. ಕುಷ್ಠರೋಗಿಯರು ಜನಗಳ ಮಧ್ಯದಲ್ಲಿ ಇರೋಕ್ಕಾಗಲ್ಲ, ಕುಟುಂಬದಲ್ಲಿ ಇರೋಕ್ಕಾಗಲ್ಲ, ಅವರಿಗೆ ಸಪ್ರೇಟ್ ಪ್ಲೇಸು. ಹಾಗೆಯೇ ನೋಡಿ, ಒಂದು ಕಾಲದಲ್ಲಿ ಮಾಡಿದ ಪಾಪ ನಿಮಿತ್ತವಾಗಿ ನೀವು ದೇವರಿಂದ ದೂರ ಆಗ್ಬಿಟ್ಟು ದೇವರ ಹತ್ರಕ್ಕೆ ಹೋಗೋಕ್ಕಾಗಿಲ್ಲ, ನಾವು ದೂರವಾಗಿದ್ದೆ ನಾವು. ಈಗ ಹೇಗೆ ಆ ಕುಷ್ಠರೋಗಿ ಅವನ ಕುಟುಂಬದಲ್ಲಿ ಹೋಗಿ ಅವನು ಮತ್ತೆ ಸೇರ್ಬೋದು, ಅವ್ನು ಮತ್ತೆ ಚರ್ಚ್ಗೆ ಹೋಗ್ಬೇಕಂದ್ರೆ ಅವನನ್ನು ಶುದ್ಧಿ ಅವನು ಶುದ್ಧಿ ಆಗಬೇಕು. ಹೇಗೆಂದರೆ ಆ ರಕ್ತವನ್ನು ಚಿಮ್ಕಿಸುವರಾಗ್ತಾರೆ, ಚಿಮ್ಕಿಸುವಾಗ ಅವನು ಶುದ್ಧಿ ಆಗುತ್ತಾನೆ. ಹಾಗೆಯೇ ಯೇಸು ಕ್ರಿಸ್ತನು ನನಗೋಸ್ಕರ ನಿಮಗೋಸ್ಕರ 7 ಸಾರಿ ಅವ್ರ ರಕ್ತವನ್ನು ಸುರಿಸಿದ್ದಾರೆ. ಸುರಿಸಿ ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ, ತನ್ನ ಮಕ್ಕಳಾಗಿ ಮಾಡಿದ್ದಾರೆ. ಮೊದಲನೇ ಸಾರಿ ನಾವು ನೋಡುವಾಗ ಗೆತ್ಸೆಮನೆ ತೋಟದಲ್ಲಿ, ನೀವು Yesaya 53ನೇ ಅಧ್ಯಾಯದಲ್ಲಿ ನೀವು ಹೋಗಿ ಓದ್ಕೊಳ್ಳಿ. ಅವರ ಆತ್ಮ ಅಷ್ಟು ಏನಾಗಿದೆ ಓದ್ತೀರಿ ಯಾರಾದರೆ, ಅವರ ಆತ್ಮ ವ್ಯಥೆ ಪಟ್ಟಿತ್ತಂದ, ಅವರ ಆತ್ಮ ಅಷ್ಟೊಂದು ಭಾರ ಪಟ್ಟಿತ್ತು. ಯಾಕೆ ಅಂತ ಹೇಳೋ ಸಮಯದಲ್ಲಿ ಇದುವರೆಗೂ ತಂದೆ ಜೊತೆನೇ ಇದ್ರು ಯೇಸು ಸ್ವಾಮಿ. ಈಗ 3 ದಿವಸ ಕೈ ಬಿಡಲ್ಪಡ್ತಾರೆ, ಅವರು ತಂದೆಯಿಂದ ಅಗಲಿ ಹೋಗ್ತಾರೆ ಅವರು. ಅದರಿಂದ ಅವರಿಗೆ ಇದಿತ್ತು. ಆ ಗೆತ್ಸೆಮನೆಯಲ್ಲಿ ಅವರು ತೋಟದಲ್ಲಿ ಪ್ರಾರ್ಥನೆ ಮಾಡುವಾಗ ಸತ್ಯವೇದ ಹೇಳ್ತದೆ, ಅವರ ಬೆವರು ಬಂದು ರಕ್ತವಾಗಿ ಮಾರ್ಪಟ್ಟು ಅಲ್ಲಿ ಮೊದಲನೇ ಸಾರಿ ಅಲ್ಲಿ ರಕ್ತ ಸುರಿಯಲ್ಪಡ್ತದೆ. ಯಾಕೆ ಗೊತ್ತಾ? ಅವರ ಆತ್ಮದಲ್ಲಿ ಯಾಕೆ ಅವರು ಭಾರಪಟ್ಟರು ಅಂತ ಹೇಳುವಾಗ, ನಮ್ಮ ಆತ್ಮ ಬಾಳಬೇಕಂತ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ 3 ಯೋಹಾನ ಪತ್ರಿಕೆಯಲ್ಲಿ, ನಿನ್ನ ಆತ್ಮ ವಿಷಯದಲ್ಲಿ ಬಾಳುವಂತೆ ನೀ ಎಲ್ಲ ರೀತಿಯಲ್ಲಿ ಬಾಳಬೇಕು. ಆಗ ನಾವು ಬಾಳ್ಬೇಕಂತಲೇ ದೇವರು ತನ್ನ ಆತ್ಮದಲ್ಲೇ ಆ ವ್ಯತೆಲ್ಲ ನೋವನ್ನು ಅವರು ಅನುಭವಿಸಿದರು. ಆಗ ಮೊದಲನೇದಾಗಿ ಗೆತ್ಸೆಮನೆ ತೋಟದಲ್ಲಿ ರಕ್ತ ಸುರಿಸಿದರು. 2ನೇ ಸಾರಿ ಆ ರಾಜನ ಮುಂದೆ, ಕೇಫಸ್ ಮುಂದೆ ಏಸಪ್ಪನ ಕರ್ಕೊಂಡೋಗಿ ನಿಲ್ಲಿಸುವ ಸಮಯದಲ್ಲಿ ವಾಕ್ಯ ಹೇಳ್ತದೆ, ಅವ್ರ ಮುಖಕ್ಕೆ ಹೊಡೆದ್ರು. ಅವರ ದಾಡಿ ಇತ್ತಲ್ಲ, ಏಸಪ್ಪನ ಅದನ್ನು ಕೀಳಿದ್ರು ಅಂತ ನಾವು ನೋಡ್ತೀವಿ. 2ನೇ ಸಾರಿಯಲ್ಲಿ ರಕ್ತ ಸುರಿತದೆ ಅಲ್ಲಿ. ಯಾಕೆ ಗೊತ್ತಾ? ಯೇಸುವಿನ ಮುಖ ಏಸಾಯಿ ಬರೀತಾರೆ, ನೋಡೋಕ್ಕೆ ಆಗಲಿಲ್ಲ ಅಂತ, ಮುಖ ಹೊರೆ ಮಾಡ್ಕೊಂಡು ಹೋದ್ರು ಅಂತೆ. ಅಷ್ಟು ದೇವರ ಅವರ ಜಜ್ಜಲ್ಪಟ್ಟಿದ್ರು ಅವರು. ಆಗ ಯೇಸುವಿನ ರಕ್ತ ಸುರಿಯಲ್ಪಟ್ಟು 2ನೇ ಸಾರಿ ಅವ್ರ ಮುಖ ಜಜ್ಜಲ್ಪಟ್ಟಿತ್ತು. ಕಾರಣ ನಿಮ್ಮ ಮುಖ ಪ್ರಕಾಶಿಸುವುದಕ್ಕಾಗಿ. ಹಲ್ಲೆಲೂಯಾ. ನಾನು ಪುಲ್ಪಿಟ್ ಮೇಲೆ ನಿಂತು ಹೇಳ್ತೀನಿ ನೋಡಿ, ಕೆಲವು ಸಮಯದಲ್ಲಿ ದೇವರ ಮಕ್ಕಳ ನಿಮ್ಮ ಮುಖಗಳು ನೋಡುವಾಗ ಆ ಪ್ರಕಾಶ ಇರ್ತದೆ. ಹಲ್ಲೆಲೂಯಾ. ನೋಡಿ, ಕೆಲವರು ನೀವು ಕ್ರಿಶ್ಚಿಯನ್ಸ್ ಅಂತ ಕೇಳ್ತಾರೆ, ಇಲ್ಲಿ ಬೋರ್ಡ್ ಹಾಕಿದ್ದೀವಾ? ಅಲ್ಲಿ ಅವ್ರ ಮುಖ ನೋಡಿದ್ರೆ ಗೊತ್ತಾಗ್ತದೆ, ಒಂದು ದೇವರ ಪ್ರಸನ್ನತೆ ಅವರ ಮುಖದಲ್ಲಿ ಇರೋದು. ನೋಡಿ, ಯೇಸು ಜಜ್ಜಲ್ಪಟ್ಟು ಅವ್ರ ಮುಖ ಒಡೆಯಲ್ಪಟ್ಟು ನನಗೂ ನಿಮಗೂ ಒಂದು ಮಹಿಮೆಯನ್ನು ದೇವರು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಆಗ 2ನೇ ಸಾರಿ ಆ ದಾಡಿನ ಕೀಳುವಾಗ ರಕ್ತ ಸುರಿಯಲ್ಪಟ್ಟಿತ್ತು. 3ನೇದಾಗಿ ನೋಡ್ತೀವಿ, ಮುಳ್ಳು ಕಿರೀಟವನ್ನು ಅವರ ಶಿರಸ್ಸ ಮೇಲೆ ಇಡುವ ಸಮಯದಲ್ಲಿ ಆ ಮುಳ್ಳು, ಇಂಗ್ಲೀಷ್ ಬೈಬಲಲ್ಲಿ ಓದುವಾಗ ಒಡೆದ್ರು ಅಂತೆ. ಆ ಕಿರೀಟ ಇಟ್ಟು ಒಳಗಡೆ ಹೋಗಲಿಲ್ಲ, ಅದನ್ನು ಒಡೆಯುವಾಗ 2 ಇಂಚು 3 ಇಂಚು ಇರ್ತದೆ ಆ ಮುಳ್ಳುಗಳು. ಅದು ಹೋಗುವಾಗ ಅವರ ರಕ್ತ ಸುರಿಯಲ್ಪಟ್ಟಿತ್ತು. 3ನೇದಾಗಿ ಯಾಕೆ ಗೊತ್ತಾ? ಇವತ್ತು ನನಗೂ ನಿಮಗೂ ಕ್ರಿಸ್ತನ ಮನಸ್ಸನ್ನು ಕೊಡುವುದಕ್ಕಾಗಿ ಒಂದೊಂದು ದಿನ ಅರ್ಕೆ ಮಾಡಿ ಬಾಯಿ ತೆರೆದು ಫಿಲಿಪಿಯರ್ 2ನೇ ಅಧ್ಯಾಯ 5ನೇ ವಾಕ್ಯ ಅಂತ ಅನಿಸ್ತದೆ, ನನಗೆ ಕ್ರಿಸ್ತನ ಮನಸ್ಸಿದೆ ಅಂತ ಹೇಳಿ. ಐ ಹ್ಯಾವ್ ದ ಮೈಂಡ್ ಆಫ್ ಕ್ರೈಸ್ಟ್. ನೋಡಿ, ಅನೇಕ ಸಮಯದಲ್ಲಿ ನಮಗೊಂದು ಕಾರ್ಯ, ಕೆಲವು ಪಾಪದ ಜೀವಿತದಲ್ಲಿ ಕೆಲವು ಪಾಪ ಮಾಡಬೇಕಂದ್ರೆ ಮನಸ್ಸು ನಮ್ಮನ್ನು ಇದು ಮಾಡ್ತೇವೆ, ಏನಾಗಲ್ಲ ನೋಡು, ಮಾಡು, ಅದು ಮಾಡಿ, ಇದು ಮಾಡಂತ. ಆಗ ನಾನು ಹೇಳಬೇಕು, ಇಲ್ಲ, ನನಗೆ ಕ್ರಿಸ್ತನ ಮನಸ್ಸು ಕೊಡಲ್ಪಟ್ಟಿದೆ. ನಾನು ಯೇಸು ಮುಳ್ಳು ಕಿರೀಟವನ್ನು ಧರಿಸಿ ನನಗೆ ಆತನ ಮನಸ್ಸು ನನಗೆ ಕೊಡಲ್ಪಟ್ಟಿರಿದ ಈ ಕಾರ್ಯ ಮಾಡೋದಿಲ್ಲ ಅಂತ ಆ ನಿಶ್ಚಯದಲ್ಲಿ ನಿಲ್ಲಬೇಕು ನಾವು. ನೋಡಿ, ಯೇಸು ಮುಳ್ಳು ಕಿರೀಟ ಧರಿಸಿಕೊಂಡ್ರು. ಕೀರ್ತನೆ 8ರಲ್ಲಿ ನೀವು ಹೋದು ನೋಡಿ, ಮಹಿಮೆ ಮತ್ತು ಘನವಾದ ಕಿರೀಟವನ್ನು ನಮಗೆ ಕೊಟ್ಟಿದ್ದಾರೆ. ಕೀರ್ತನೆ 65:11 ಶುಭಿಕ್ಷ ಕಿರೀಟವನ್ನು ಕೊಟ್ಟಿದ್ದಾರೆ. ಕೀರ್ತನೆ 103:5 ಶ್ರೇಷ್ಠ ವರಗಳಿಂದ ಆಸೆಯನ್ನು ಪೂರ್ವಿಸ, ಅದು ಇಂಗ್ಲೀಷಲ್ಲಿ ಕ್ರೋನ್ ಅಂತಲೇ ಇದೆ. ಈ ವಿಲ್ ಕ್ರೋನ್ ಯು ವಿತ್, ಈ ವಿಲ್ ಸ್ಯಾಟಿಸ್ಫೈ. ಆಗ ನಮಗೆ ದೇವರು ಮಹಿಮೆಯ ಕಿರೀಟವನ್ನು ಕೊಡುವುದಕ್ಕೆ ಅವರು ಮುಳ್ಳು ಕಿರೀಟವನ್ನು ಧರಿಸಿಕೊಂಡ್ರು. ಆಮೆನ್. ಅದನ್ನೇ ನೆನೆಸಬೇಕು ನೀವು. ಕರ್ತರ ಮೇಜು ನಿಮಗೆ ಕೊಡುವಾಗ ನೀವು ನೆನೆಸ್ಬೇಕು. ಕೀರ್ತನೆ 8ರಲ್ಲಿ ಓದಿ, ನಿಮಗೆ ನಾನು ಹೇಳುವಾಗ ಅದನ್ನು ಓದಿ. ಕೀರ್ತನೆ 8ರಲ್ಲಿ
ಮಹಿಮೆ ಪ್ರಭಾವ ಎಂಬ ಹಾಂ ಅರ್ಥ ಪ್ರಭಾವ ನಮ್ಗೆ ಇವತ್ತು ಘನತೆ. ನಾನು ಯಾವಾಗಲೂ ಹೇಳ್ತೀನಲ್ಲ, ನಮ್ಮನ್ನು ಯಾರಾದರೂ ಘನಪಡಿಸ್ತಾರೆ ಅಂದರೆ ಒಂದೇ ಒಂದು ಕಾರಣ, ನಮ್ಮ ಜೊತೆ ದೇವರಿದ್ದಾರೆ, ದೇವರ ಪ್ರಸನ್ನತೆ ಇದೆ. ನಾನು ಒಂದು ಸಾರಿ ಫಾಸ್ಟಿಂಗ್ ಪ್ರೇಯರ್ ಹೇಳ್ತದೆ, ಕೆಲವು ಮನೆಗೆ ನಾನು ಹೋಗುವಾಗ ನಾನು ನಮ್ಮ ಮಗ ಡ್ಯಾನಿಯಲ್ಲು, ಈ ಡ್ಯಾನಿಯಲ್ನ ವಿಶೇಷವಾಗಿ ಅವನ್ನ ಘನಪಡಿಸ್ತಾರೆ. ಯಾಕೆ ಗೊತ್ತಾ? ಅವ್ರ ಮನಸ್ಸಲ್ಲಿ ಇವನ್ ಪಾಸ್ಟರ್ ಮಗ ಅಲ್ಲಲ್ವಯ್ಯ, ಹಾಗೆ ಅವನ್ನ ಘನಪಡಿಸ್ತನ್ನ ನಾನು ನೋಡಿ ಕಣ್ಣಾರೆ ನೋಡಿದ್ದೀನಿ ನಾನು. ಹಾಗೆಯೇ ನನ್ನ ಕುಡಕ್ಕೆ ಅವ್ರು ಘನಪಡಿಸೋರಾಗಿರ್ತಾರೆ. ಈಗ ನಾ ಘನಪಡಿಸೋಕೆ ಏನು ಗೊತ್ತಾ, ಬಾಯ್ಕನಲ್ಲಿ ಮ್ಯಾನೇಜರ್ ಅವರು ಬಾಯ್ಕ್ ಅದೆಲ್ಲ ಏನಿಲ್ಲ. ಅವ್ರು ನೋಡ್ತಾರೆ, ಅವ್ರನ್ನ ಸೇವಕರು, ಅವ್ರ ಜೊತೆ ದೇವರಿದ್ದಾರೆ ಅಂತ ನೋಡ್ತಾರೆ, ಅಲ್ಲ ಅದನ್ನೇ ಘನಪಡಿಸೋದು. ಹಾಗೆಯೇ ನಿಮ್ಮನ್ನು ಕೂಡ ಯಾರಾದರೂ ಒಬ್ರು ಘನಪಡಿಸ್ತಾರೆ ಅಂದರೆ ಅದಕ್ಕೆ ಒಂದೇ ಒಂದು ಕಾರಣ, ಮಹಿಮೆಯ ಕಿರೀಟ ನಮ್ಮ ಮೇಲೆ ಇದೆ. ಆ ಕಿರೀಟನ ಮೇಲೆ ಇರೋದು ಆ ದೇವರ ಪ್ರಸನ್ನತೆ, ಆ ದೇವರ ಮಹಿ ನಮ್ಮ ಒಬ್ಬೊಬ್ಬರ ಮೇಲೆ ಇರೋದ್ರಿಂದಲೇ ಇವತ್ತು ನಮ್ಮನ್ನು ಬೆಲೆ ಕೊಡೋರಾಗಿದ್ದಾರೆ. ಇಲ್ಲಾಂದರೆ ನಾನು ನೀವು ನಮ್ಗೆ ಯಾರು ಏನು ಬೆಲೆ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ನಿಮ್ಮನ್ನು ಯಾರೇ ನೀವು ಘನಪಡಿಸಲಿಕ್ಕೆ ಕಾರಣ ಏನಂದರೆ, ದೇವರು ನಿಮಗೆ ತಿಳಿದೇನೆ ಒಂದು ಮಹಿಮೆಯ ಕಿರೀಟ ನಿಮ್ಮ ಮೇಲೆ ಇದೆ. ಆಮೇಲೆ ಹಾಗೆ ನೋಡಿ, ಯೇಸು ಮುಳ್ಳು ಧರಿಸಿಕೊಂಡು ಅಂಥ ಒಂದು ಭಾಗ್ಯ ನಮಗೆ ಕೊಟ್ಟರು. 4ನೇದು ರಕ್ತ ಸುರಿಸಿದ್ದು ಅವರ ಬೆನ್ನಲ್ಲಿ ಚಾಟೆ ಏಟು, 39 ಚಾಟೆ ಏಟುಗಳನ್ನು, ಅದು ಲೆದರಲ್ಲಿ ಇರ್ತದೆ, ಪ್ಯೂರ್ ಲೆದರಲ್ಲಿ ಮುಂದೆ ಮೆಟ್ಲ್ ಫಿಕ್ಸ್ ಮಾಡಿರೋದಕ್ಕೆ ಮುಳ್ಳು ಥರ ಇರ್ತದೆ. ಒಂದೊಂದು ಸಾರಿ ಅವ್ರ ಚಾಟೆ ಬೆನ್ನಲ್ಲಿ ಹೊಡಿವಾಗ ಮಾಂಸ ಹಾಗೆ ಕೀಳಿ ಬರ್ತೈತಂತೆ. 39 ಚಾಟೆ ಹಿಟ್ಟುಗಳನ್ನು ನಮ್ಮನ್ನು ದೇವರು ಅವರು ಹೊಡಿಸಿಕೊಂಡು ನಮಗೆ ಸೌಖ್ಯ ಕೊಟ್ಟಿದ್ದಾರೆ. ಆತನ ಬಾಸುಂಡೆಗಳಿಂದ ನಮಗೆ ಏಸಾಯ 53 ಓದ್ತೀವಿ, ಆತನ ಬಾಸುಂಡೆದ ನಮಗೆ ದಿನ ಹೇಳಿ, ಹಲ್ಲೆಲೂಯಾ, ಒಂದೊಂದು ದಿನ ಹೇಳಿ, ದೇವರೇ ನಿನ್ನ ಬಾಸುಂಡಗಳಿಂದ ನಾವು ಗುಣವಾಗಿದ್ದೀವಿ ಅಂತ ಹೇಳಿ ಸಂದೇಹನ ಪಡಬೇಡಿ. ಆಮೇನ್. ನೀವು ನಂಬುವಾಗಲೇ ನಿಮಗೆ ದೇವರ ಮಹಿಮೆ ನೋಡಲಿಕ್ಕೆ ಸಾಧ್ಯ. ಒಂದು ಚೆನ್ನಾಗಿ ತಿಳ್ಕೊಳ್ಳಿ, ನೀವು ಸ್ತುತಿಸುವಾಗ ದೇವರ ಪ್ರಸನ್ನತೆಯನ್ನು ಅನುಭವಿಸ್ತೀರಾ, ಪ್ರಾರ್ಥಿಸುವಾಗ ದೇವರ ಉತ್ತರ ನಿಮಗೆ ಸಿಗ್ತದೆ, ನಂಬುವಾಗ ದೇವರ ಮಹಿಮೆಯನ್ನು ನೀವು ನೋಡ್ತೀರಾ. ಯೇಸುವನ್ನು ಹಿಂಬಾಲಿಸುವಾಗ ನಿಮ್ಮ ಅಂದದ ಚಂದದ ಪಾತ್ರೆಯಾಗಿ ನಿಮ್ಮನ್ನು ದೇವರು ರೂಪಿಸುವರಾಗಿರ್ತಾರೆ. ಪರಿಸ್ಥಿತಿಯನ್ನು ನೋಡಿ ಬಾಳ್ಬೇಡಿ, ಭಾವನೆಗಳನ್ನು ನೋಡಿ ಬಾಳ್ಬೇಡಿ. ಹಲ್ಲೆಲೂಯಾ. ಯೇಸುವನ್ನು ನೋಡಿ ನೀವು ಬಾಳಕ್ಕೆ ಕಲ್ತ್ಕೊಳ್ಳಿ. ಪರಿಸ್ಥಿತಿಗಳು ಹೇಗಿದ್ದರೆ ಕೂಡ ಪರವಾಗಿಲ್ಲ. ಯೇಸುವೆ, ನೀವು ಚಾಟೆ ನೀ ತಿಂದಿರೋದ್ರಿಂದ ನಾನು ನಂಬ್ತೀನಿ ದೇವರೇ, ನಿನ್ನ ಬಾಸುಂಡಗಳಿಂದ ನಾನು ನನ್ನ ಕುಟುಂಬ ಆರೋಗ್ಯವಾಗಿದ್ದೀವಿ ಅಂತ ಹೇಳಿ. ಹಲ್ಲೆಲೂಯಾ. ನೀವು ಆರೋಗ್ಯವನ್ನು ನಮಗೆ ಕೊಡೋಕ್ಕಾಗಿಯೇ ದೇವರು ಆ ರಕ್ತವನ್ನು ಸುರಿಸಿದರು. 5ನೇದಾಗಿ ನಾನು ನೋಡುವಾಗ ಅವರ ಕೈಗಳಲ್ಲಿ ದೇವರು ಮೊಳ್ಳೆ ಉಡಿಯುವಾಗ ರಕ್ತ ಸುರಿಸಿತ್ತು. ಯಾಕೆ ಗೊತ್ತಾ? ಈ ಕೈಗಳನ್ನು ಯಾಕೆ, ಈ ಕೈಗಳು ನಮ್ಮ ಕೈಗಳು ಒಳ್ಳೆಯದನ್ನು ಮಾಡಬೇಕು, ಕೆಲವು ಕಣ್ಣೀರನ್ನು ಹೊರಿಸಬೇಕು, ಕೆಲವರಿಗೆ ಆಶೀರ್ವಾದವಾಗಿರಬೇಕು. ದೇವರ ರಾಜ್ಯಕ್ಕಾಗಿ, ದೇವರ ಮಹಿಮೆಗಾಗಿ ಏನಾದರೂ ಒಂದು ಅವಕಾಶ ಸಿಕ್ಕಿದರೆ ನಿಮ್ಮ ಕೈಗಳನ್ನು ಉಪಯೋಗಿಸ್ರಿ. ಆಮೇನ್. ನೋಡಿ, ಒಂದು ಇಬ್ಬರು ಬಂದು ಹೇಳಿದರು, ಇಲ್ಲಿ ಮ್ಯಾಟೆಲ್ಲ ಹರಿದೋಗ್ಬಿಟ್ಟಿದೆ, ನಾವು ಮಾಡ್ತೀವಿ ಪಾಸ್ಟರ್ ಅಂತ ಮುಂದೆ ಬಂದರು. ಈಗ ಹೊಸ್ದಾಗಿ ಬರ್ತಾ ಇದ್ದಾರೆ, ನಾಳೆ ಮಾಡಿ. ಆಲಯ ಅದು ನಿಮ್ಮ ಆಲಯ, ಇದು ಪಾಸ್ಟರ್ ಆಲಯ ಇಲ್ಲ, ನಮ್ಮ ಆಲಯ ಇದು. ನೋಡಿ, ಈ ಮ್ಯಾಟೆಲ್ಲ ಹೊಸ್ದಾಗಿ ಹಾಕಿದರು. ನೋಡಿ, ಅವ್ರು ಕೈನ ಪ್ರಯೋಜನ ಪಡಿಸಿದರು. ಅಲ್ಲಲ್ವ, ಇವತ್ತು ದೇವರು ಕೊಟ್ಟಿರುವ ಈ ಕೈಗಳಿದೆ ನೋಡಿ, ಇದು ಅನೇಕರಿಗೆ, ವಿಶೇಷವಾಗಿ ಆತನ ರಾಜ್ಯಕ್ಕೆ ಒಂದು ಪ್ರಯೋಜನವಾಗಿರಬೇಕಂತ ನಿಮಗೆ ಅವಕಾಶ ಸಿಕ್ಕುವಾಗೆಲ್ಲ ದೇವರ ಆಲಯಗಳನ್ನು ಎಲ್ಲ ಕಟ್ಟುವುದಾಗಿದ್ದರೆ ಅದಕ್ಕೆಲ್ಲ ಇನ್ವೆಸ್ಟ್ ಮಾಡಿ. ಆಮೆನ್. ಅದೊಂದು ಒಳ್ಳೆ ಇನ್ವೆಸ್ಟ್ಮೆಂಟ್. ಅದಕ್ಕಾಗಿಯೇ ನಮ್ಮ ಕೈಗಳನ್ನು, ಜೋಳು ಬಿದ್ದ ಕೈಗಳನ್ನು ಆಶೀರ್ವದಿಸುವುದಕ್ಕೆ ದೇವರು ತನ್ನ ಕೈಗಳಲ್ಲಿ ಮೊಳೆ ಜಡಿಸಿಕೊಂಡಿದ್ದಾರೆ. ಆಮೆನ್. ಅನೇಕ ಕಣ್ಣೀರನ್ನು ಹೊರಿಸೋಕ್ಕೆ ನಿಮ್ಮಿಂದ ಸಾಧ್ಯ, ಅನೇಕ ಬಿದ್ದು ಹೋಗಿರೋರನ್ನ ಎದ್ದು ನಿಲ್ಲಿಸೋಕ್ಕೆ ನಿಮ್ಮಿಂದ ಸಾಧ್ಯ, ಸೋತೋಗಿರೋರನ್ನ ನೀವು ನಿಲ್ಲಿಸೋಕ್ಕೆ ನಿಮಗೆ ಸಾಧ್ಯ. ಅಷ್ಟು ಅನಾಯಿಂಟಿಂಗ್, ಅಷ್ಟು ಮಹತ್ವ ದೇವರು ನಿಮ್ಮ ಮೇಲೆ ಇಟ್ಟಿದ್ದಾರೆ. ಅದಕ್ಕಾಗಿಯೇ ಅವರು ಆ ರಕ್ತವನ್ನು ಸುರಿಸಿದರು. 6ನೇದಾಗಿ ನಾವು ನೋಡ್ತೀವಿ, ಅವರ ಕಾಲುಗಳಲ್ಲಿ ಮೊಳೆ ಹೊಡೆಯುವ ಸಮಯದಲ್ಲಿ ರಕ್ತ ಸುರಿಸಿತ್ತು. ದೇವರ ವಾಕ್ಯ ಹೇಳ್ತದೆ, ದೇವರ ಸುವಾರ್ತೆನ ಹೊರುವ ಪಾದಗಳು ಎಷ್ಟು ರಮ್ಯವು. ಆಗ ದೇವರ ವಾಕ್ಯ ಸಾರಬೇಕು. ದೇವರ ನೋಡಿ, ಪಾದಗಳು ಇವತ್ತು ಕೆಲವು ಸಮಯದಲ್ಲಿ ನಾವೇನು ಮಾಡಬೇಕು, ಕೆಲವ್ರಿಗೆ ಪ್ರಯೋಜನವಾಗಿರಬೇಕು. ಯಾರೋ ಹುಷಾರಿಲ್ವಾ ಗೊತ್ತಾಯ್ತಾ, ಸಭೆಯಲ್ಲಿ ಹೋಗಿ ಅವ್ರನ್ನ ಸಂಧಿಸಿ ಪ್ರೇಯರ್ ಮಾಡಿ, ಏನು ಕೊಡೋಕ್ಕಾಗಲಿಲ್ಲ ಪ್ರೇಯರ್ ಮಾಡಿ, ಅವ್ರಿಗೋಸ್ಕರ ದೇವರು ಗುಣಪಡಿಸುವರಾಗಿರ್ತಾರೆ. ದೇವರಿಗೆ ಮಹಿಮೆ. ನಾವು ಏನು ಹೇಳ್ತಾರೆ, ಆ ಸಿಸ್ಟರ್ ಬಂದು ಪ್ರಾರ್ಥನೆ ಮಾಡಿದ್ರು, ಬ್ರದರ್ ಪ್ರಾರ್ಥನೆ ಮಾಡಿದರು, ನಮಗೇನಾಯಿತು, ಗುಣವಾಯಿತು ಅಂತ. ನಿಮಗಲ್ಲ, ದೇವರನ್ನ ಅವ್ರು ಮಹಿಮೆ ಪಡಿಸುವರಾಗಿರ್ತಾರೆ. ಹಲ್ಲೆಲೂಯಾ. ಯಾಕೆಂದರೆ ಯೇಸುವಿನ ರಕ್ತ ಅಷ್ಟು ಶ್ರೇಷ್ಠವಾದದ್ದು. ನಾನು ಹೇಳ್ತೀನಿ ನೋಡಿ, ನಿಮಗೆ ಜಾಸ್ತಿ ಪ್ರಾರ್ಥನೆ ಮಾಡೋಕ್ಕೆ ಬರಲಿಲ್ಲ ಅಂದರೂ ಕೂಡ ಏನು ಮಾಡೋಕ್ಕೆ ಹೋಗ್ಬಿಡಿ. ಒಂದು ಪಾಸ್ಟರ್ ನನಗೆ ಗೊತ್ತು, ಅವರೊಂದು ಸಾಕ್ಷಿ ಹೇಳಿದರು. ಒಂದು ಸಾರಿ ಒಂದು ಮಗುಗೆ ತೀರಾ ರೋಗ, ಯಾವಾಗಲೂ ಅನಾರೋಗ್ಯ ರೋಗದಲ್ಲಿ ಇರುವಾಗ ಆ ಪಾಸ್ಟರ್ನ ಮನೆಗೆ ಕರೆಸಿದ್ದಾರೆ.
ಮನೆಗೆ ಹೋಗಿ ಪ್ರಾರ್ಥನೆ ಮಾಡಿದರು. ಒಂದು ದಿವಸ ಆಯಿತು, ಅವರಿಗೆ ಪ್ರಾರ್ಥನೆ ಮಾಡಿ ಬಂದರು, ಸೌಖ್ಯ ಆಗಲಿಲ್ಲ. 2 ದಿವಸ ಆಯಿತು. 3ನೇ ದಿವಸ 2ನೇ ದಿವಸ ಅವರು ಸಿಸ್ಟರ್ ಹೇಳಿದ್ರು ಮಗುಗೆ ಸೌಖ್ಯ ಆಗಲಿಲ್ಲ. ಹಾಗೆ ಇವರು ದೇವರ ಸಮ್ಮುಖದಲ್ಲಿ ಹೋಗಿ ಪ್ರಾರ್ಥನೆ ಮಾಡುವಾಗ ದೇವರು ಹೇಳಿದ್ರಂತೆ, ನೀನು ಒಂದು ಉಪವಾಸ ಮಾಡಿ ಹೋಗು ಅಂತ ಹೇಳಿ ಉಪವಾಸ ಮಾಡಿ 3ನೇ ದಿನ ಅಲ್ಲಿ ಹೋಗಿ ಮಗುಗಾಗಿ ಅವರು ಪ್ರಾರ್ಥನೆ ಮಾಡೋಕ್ಕೆ ತೊಡಗುವಾಗ ಮನೆಯಲ್ಲಿ ಒಂದು ಕೆಲಸ ಮಾಡುವ ಹೆಣ್ಮಗು ಇದ್ಲಂತೆ. ಆ ಮನೆಯಲ್ಲಿ ಹೆಣ್ಮಗಿನ ಮಾಡೋದು ಇದ್ದಕ್ಕಿದ್ದಾಗ ಕಿರ್ಚಿಗೆ ಶುರು ಮಾಡಿದ್ಲು. ಈ ಮಗುನ ನಾನು ಬಿಡೋದಿಲ್ಲ, ಈ ಮಗುನ ಸಾಯಿಸೋ ಗಂಟೆ ಬಿಡೋಲ್ಲ, ಈ ಮಗುನ ರಕ್ತ ಕುಡಿ ಗಂಟೆ ನಾನು ಬಿಡೋದಿಲ್ಲ ಅಂತ ಹೇಳುವ ಸಮಯದಲ್ಲಿ ಆಗ ಏನು ಮಾಡಿದ್ರಂತ, ಈ ಮಗುಗೆ ಪ್ರಾರ್ಥನೆ ಮಾಡೋದನ್ನು ನಿಲ್ಲಿಸಿ ಈ ಹೆಣ್ಮಗುಗೆ ಹೋಗಿ ಅವರು ಪ್ರಾರ್ಥನೆ ಮಾಡೋಕ್ಕೆ ತೊಡಗಿದ್ರು. ಆಗ ಈ ಹೆಣ್ಣು ಹೇಳಿತಂತೆ, ಏನು ಹೇಳಿತಂತೆ ಅಂದರೆ, ಈ ಮಗುಗೆ ಸಾಯಿಸ್ಬೇಕಂತ ರಕ್ತ ಸುರಿಸಿದ್ದಾರೆ ಅಂತೆ. ಅಲ್ಲ ನೋಡಿ, ಕೆಲವು ಸಮಯದಲ್ಲಿ ಕೆಲವು ಈ ಮಾಟ ಮಂತ್ರ ಎಲ್ಲ ಮಾಡ್ತಾರಲ್ಲ, ಕೆಲವು ರಕ್ತ ಸುರಿಸುವಾಗ ಅದು ಎಫೆಕ್ಟ್ ಇದೆ. ಇವತ್ತು ಕೂಡ ನಾನು ಹೇಳ್ತೀನಿ ನೋಡಿ, ನಮ್ಮ ಹಿಂದೂ ಸಹೋದರಗಳಾಗಲಿ ಮುಸ್ಲಿಂ ಸಹೋದರರಾಗಲಿ ನೋಡಿ, ಬಲಿಗಳನ್ನು ಅರ್ಪಿಸುವರಾಗಿದ್ದಾರೆ. ಅಲ್ಲಲ್ಲಿ ಒಂದೊಂದು ಸಾರಿ ನೋಡಿ, ಕೆಲವು ಹೊಸ ವಾಹನಗಳನ್ನು ತಗೊಳ್ಳುವಾಗ ಇಲ್ಲ ಆಯುಧ ಪೂಜೆ ಎಲ್ಲ ಮಾಡುವಾಗ ರಕ್ತವನ್ನು ವಾಹನಗಳ ಮೇಲೆಲ್ಲ ಹಚ್ಚುವುದ. ಆಗ ಎಲ್ಲರಿಗೂ ಗೊತ್ತು ರಕ್ತದಲ್ಲಿ ಪವರ್ ಇದೆ, ರಕ್ತದಲ್ಲಿ ಏನೋ ಶಕ್ತಿ ಇದೆ ಅಂತ. ನನಗೂ ನಿಮಗೆ ಮಾತ್ರ ಗೊತ್ತು, ಯೇಸುವಿನ ರಕ್ತದಲ್ಲಿ ವಿಶೇಷವಾದ ಪವರ್ ಇದೆ. ಅದು ಬೇರೆ ರಕ್ತದ ಥರ ಅಲ್ಲ. ಅವರ ರಕ್ತ ಅದು ಪವಿತ್ರವಾದ, ಅಮೂಲ್ಯವಾದ, ಶ್ರೇಷ್ಠವಾದ ರಕ್ತ ಇದೆ, ಎಲ್ಲರಿಗೂ ಗೊತ್ತು. ಆದರೆ ನಮಗೆ ಗೊತ್ತಿರಬೇಕು, ಯೇಸುವಿನ ರಕ್ತ ಶ್ರೇಷ್ಠವಾದದ, ಅದು ಮಹಿಮೆಯಾದ ರಕ್ತ ಅದು. ಅಲ್ಲೂ ಆಗ ನಾವು ನೋಡುವ ಸಮಯದಲ್ಲಿ ಆಗ ಅವ್ರು ಹೇಳಿದಂದರೆ, ಈ ರಕ್ತ ಕುಡಿಯೋಕ್ಕೆ ಬಂದಿದ್ದೀನಿ ಪಾಸ್ಟಲ್ಲಿ, ಏನಂದರೆ ನಿನಗೆ ರಕ್ತ ಎಲ್ಲ ಕೊಡೋಕ್ಕಾಗಲ್ಲ, ಯೇಸುವಿನ ರಕ್ತ ಇದೆ ಅದು ಕೊಡ್ತೀನಿ ನಿನಗೆ ಅಂತೇಳಿ ಅವ್ರಿಗೆ ಒಂದೇ ಒಂದು ಹೇಳಿದ್ರಂತೆ, ಯೇಸುವಿನ ರಕ್ತದಿಂದ ಈ ಮಗುನ ಚಿಮ್ಕಿಸಿ ಪ್ರಾರ್ಥಿಸ್ತೀನಿ, ರಕ್ತದಲ್ಲಿ ಮುದ್ರೆ ಮಾಡ್ತೀನಿ ಅಂದ ತಕ್ಷಣವೇ ಈ ಸೈತಾನು ಕಿರ್ಚಿಗೆ ಶುರು ಮಾಡಿತಂತೆ. ಏನು ಕಿರ್ಚಿದೆ, ಅಯ್ಯೋ ನಾನು ಈ ಮಗುನ ನೋಡೋಕ್ಕಾಗ್ತಾ ಇಲ್ವಲ್ಲ. ನೋಡಿದ್ರ, ಯೇಸುವಿನ ರಕ್ತವನ್ನು ಹಚ್ಚಿದ ತಕ್ಷಣವೇ ಸೈತಾನ್ ನೋಡೋಕ್ಕಾಗಲ್ಲ. ಹಲ್ಲೆಲೂಯಾ, ನೋಡೋಕ್ಕಾಗಲ್ಲ. ಆಮೇಲೆ ಅವರು ಪ್ರಾರ್ಥನೆ ಮಾಡಿ ಅದನ್ನು ಓಡಿಸಿದ್ರು. ಮಗು ಇವತ್ತು ಡಾಕ್ಟ್ರ್ ಆಗಿದ್ದಾರೆ ಅಂತೆ. ಅವರು ನೋಡಿ, ಸೈತಾನ್ ಸಾಯಿಸಕ್ಕೆ ಬಂದ ದೇವರು ಅವನ ಆಶೀರ್ವಾದವಾಗಿ ಮಾಡಿ ತಮಿಳ್ನಾಡಲ್ಲಿ ಡಾಕ್ಟ್ರ್ ಆಗಿದ್ದಾರೆ ಅಂತ ನಾವು ಕೇಳಿಸ್ಕೊಂಡು, ಹಲ್ಲೆಲೂಯಾ, ರಕ್ತದಲ್ಲಿ ನಮಗೆ ಜೀವ, ಬಲ ಉಂಟು, ಜಯ ಉಂಟು. ಆಗ 6ನೇದಲ್ಲಿ ಕೂಡ ನಾವು ನೋಡೋ ಸಮಯದಲ್ಲಿ ನಮ್ಮ ಕಾಲುಗಳು ಪ್ರಯೋಜನ ಪಡಬೇಕು. ಆಮೇಲೆ ಚರ್ಚಿಗೆಲ್ಲ ಬರಲಿಕ್ಕೆ ಕಷ್ಟಪಡಬಾರ್ದು, ಓಡಿ ಬರಬೇಕು. ಜಿಂಕಿ ಕಾಲುಗಳ ಹಾಗೆ ಇವತ್ತು ಭಾನುವಾರ ದೇವರನ್ನ ಸ್ತುತಿಸಕ್ಕೆ ಹೋಗ್ತಾ ಇದ್ದೀರಿ, ದೇವರನ್ನ ಆರಾಧಿಸಕ್ಕೆ ಹೋಗ್ತಾ ಇದ್ದೀನಿ ಅಂತ ಹಾಗೆ ಬಂದು ನೋಡಿ, ನಿಮ್ಮ ಲೈಫ್ ಟೈಮಲ್ಲಿ ಹೇಳ್ತೀನಿ ನೋಡಿ, ನಿಮ್ಮ ಕಾಲುಗಳನ್ನು ಚುರುಕುಗೊಳಿಸುವರಾಗಿರ್ತಾರೆ. ಆಗ 6ನೇದಾಗಿ ಅವರ ಕಾಲುಗಳಿಗೆ ರಕ್ತ ಸುರಿಯುವಾಗ, 7ನೇದಾಗಿ ಆತನ ಪಕ್ಕೆಯಲ್ಲಿ ತಿವಿಟುವಾಗ ರಕ್ತವು ನೀರು ಹರಿದಿದ್ದು ಅಂತ ನಾವು ನೋಡ್ತೀವಿ. ಅದ ಪ್ರೀತಿ, ಕ್ರಿಸ್ತನ ಪ್ರೀತಿ, ಇಷ್ಟು ನಮ್ಮನ್ನು ಪ್ರೀತಿ ಮಾಡ್ತೀನಿ ಅಂತ ದೇವರು ನಮಗೆ ಅವರ ಪ್ರೀತಿ ತೋರ್ಪಡಿಸಿದ್ದಾರೆ. ಆಗ ಏನು ಹೇಳಕ್ಕೆ ಬರ್ತದೆ ಅಂದರೆ, ಪರಿಪೂರ್ಣವಾಗಿ ಹಳೆ ಒಡಂಬಡಿಕೆ ಚೆನ್ನಾಗಿ ತಿಳ್ಕೊಳ್ಳಿ, ಅದರ ನೆರಳು ಹೊಸ ಒಡಂಬಡಿಕೆ ನಿಜವಾಗಿದೆ. ನೀ ಬಿಸಿಲಲ್ಲಿ ಹೋದರೆ ನಿಮ್ಗೇನಾಗ್ತದೆ, ನೀ ಬೆಳಕಲ್ಲಿ ಇದ್ದರೆ ನೆರಳಿರ್ತದೆ. ಅಲ್ಲಿ ಚೆನ್ನಾಗಿ ತಿಳ್ಕೊಳ್ಳಿ, ನೀ ಬಿಸಿಲಲ್ಲಿ ಇಲ್ಲ ಬೆಳಕಲ್ಲಿ ಇದ್ದರೆ ನೆರಳಿರ್ತದೆ. ಕತ್ತಲಲ್ಲಿ ಇರ್ತಾರೆ ನೋಡಿ, ಅವ್ರಿಗೆ ನೆರಳಿರೋದಿಲ್ಲ, ಯಾಕಂದರೆ ಆಲ್ರೆಡಿ ಕತ್ತಲಲ್ಲಿ ಇದ್ದಾರೆ. ನೀವು ಬೆಳಕಲ್ಲಿ ಇದ್ದೀವಿ. ಹಲ್ಲೆಲೂಯಾ. ಹಾಗೆಯೇ ಹಳೆ ಒಡಂಬಡಿಕೆ ಒಂದು ನೆರಳು, ಹೊಸ ಒಡಂಬಡಿಕೆ ನಿಜ. ಆಗ ಯೇಸು ನಮ್ಮನ್ನು ಇವತ್ತು ಪರಿಪೂರ್ಣವಾಗಿ ಏನು ಮಾಡಿದ್ದಾರೆ ಅಂದರೆ, ತನ್ನ ರಕ್ತದಿಂದ ತನ್ನ ಮಕ್ಕಳಾಗಿ ನಮ್ಮನ್ನು ಮಾಡಿದ್ದಾರೆ. ನೋಡಿ, ಇದು ಒಂದು ಒಡಂಬಡಿಕೆ ಅಂತ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ. 1 ಸಾಮ್ಯೇಲ 19ನೇ ಅಧ್ಯಾಯದಲ್ಲಿ 2ನೇ ವಾಕ್ಯ ಅಲ್ವಾ, ಯಾರೋ ಓದ್ತೀರಾ? ಹಾಂ, ದಾವೀದನಿಗೆ ಒಡಂಬಡಿಕೆ, ಅದು ಮಾತ್ರ ಓದಿ, ಟೈಮ್ ಇಲ್ಲ. ಅವನ ವಸ್ತ್ರವನ್ನು ದಾವೀದನನ್ನು ಚೆನ್ನಾಗಿ ತಿಳ್ಕೊಳ್ಳಿ. ಯೋನಾತನ ದಾವೀದನ ಪ್ರೀತಿ ಮಾಡಿದ, ನನ್ನನ್ನು ನಿಮ್ಮನ್ನು ಯೇಸು ಪ್ರೀತಿ ಮಾಡಿದರು. ನಾನು ನೆಕ್ಸ್ಟ್ ವೀಕ್ ದೇವ್ರ ಚಿತ್ತವಾದರೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ನಮಗೆ ಪ್ರೀತಿ ಮಾಡಿರೋದ್ರಿಂದ ಮಾಡಿಕೊಂಡನು. ಇದಲ್ಲದೆ ಅವನು ನಿಲುವಂಗಿಯನ್ನು ಬರೆಯೋರೆಲ್ಲ ಅಭ್ಯಾಸ ಮಾಡ್ಕೊಳ್ಳಿ. ನಿಲುವಂಗಿಯನ್ನು, ಯುದ್ಧದ ವಸ್ತ್ರಗಳನ್ನು, ಕತ್ತಿ ಬಿಲ್ಲು, ನಡುಕಟ್ಟುವನ್ನು
ದಾವೀದ ಇದರ ಒಡಂಬಡಿಕೆ ಮಾಡುವಾಗ ಕೆಲವು ಎಕ್ಸ್ಚೇಂಜ್ ನಡೀತದೆ. 7 ಒಡಂಬಡಿಕೆಗಳಿರ್ತದೆ. ಬರೆಯೋರು ಬರ್ಕೊಳ್ಳಿ. ಮೊದಲದ ಆದಮ್ ಒಡಂಬಡಿಕೆ, ಆದಮ್ ಜೊತೆ ಮಾಡಿದರು. ಎರಡನೇದು ನೋಹ ಜೊತೆ ಒಡಂಬಡಿಕೆ ಮಾಡಿದರು. ಮೂರನೇದು ಅಬ್ರಹಾಂ ಜೊತೆ ಒಡಂಬಡಿಕೆ ಮಾಡಿದರು. ನಾಲ್ಕನೇದು ಮೋಸೆ ಜೊತೆ ಒಡಂಬಡಿಕೆ ಮಾಡಿದರು. ಐದನೇದು ದಾವೀದ ಜೊತೆ ಒಡಂಬಡಿಕೆ ಮಾಡಿದರು. ಆರನೇದು ಹೊಸ ಒಡಂಬಡಿಕೆ ನಮಗೋಸ್ಕರ ಯೇಸು ತಂದೆಯಾದ ದೇವ್ರ ಜೊತೆ ಮಾಡಿದ್ದಾರೆ. ಏಳನೇದು ನಿತ್ಯ ಒಡಂಬಡಿಕೆ ಅಂತ ಇದೆ. ಅದು 1000 ವರ್ಷದಲ್ಲಿ ಯೇಸು ಕ್ರಿಸ್ತನ ಜೊತೆ ಅದು ನಡೆಯುವುದಾಗಿರುತ್ತೆ. ಈ ಒಡಂಬಡಿಕೆ ಮಾಡುವ ಸಮಯದಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ವಸ್ತ್ರವನ್ನು ಚೇಂಜ್ ಮಾಡ್ಕೊಳ್ಳಿ. ಕೋಟ್ ಇದೆಲ್ಲ, ಈ ಕೋಟ್ ಚೇಂಜ್ ಮಾಡ್ಕೊಳ್ತಾರೆ. ಶಾಲ್ವೆನ ಚೇಂಜ್ ಮಾಡ್ಕೊಳ್ಳುವರಾಗಿರ್ತಾರೆ ಮೊದಲನೇದಾಗಿ. ಎರಡನೇದಾಗಿ ಏನು ಮಾಡ್ತಾರೆ ಅಂದರೆ ಅವರ ಬೆಲ್ಟ್, ಈ ನಡುಕಟ್ಟಿರ್ತಲ್ಲ, ಈ ನಡುಕಟ್ಟಲ್ಲಿ ಬೆಲ್ಟ್ ಹಾಕ್ತಾರೆ. ಈ ವಾಚ್ಮೆನ್ಗಳಲ್ಲಿ ನೋಡಿ, ಗೊರ್ಖಾ ಅಂತೀವಿ ನೋಡಿ, ಅವನು ಬೆಲ್ಟ್ ಹಾಕಿರ್ತಾರೆ. ಒಂದು ಕತ್ತಿ ಇರ್ತದೆ. ಇದು ಯಾವುದು ತೋರಿಸ್ತದೆ ಅಂದರೆ ಸೇಫ್ಟಿಯನ್ನು, ಭದ್ರತೆಯನ್ನು ತೋರಿಸೋದಾಗಿರುತ್ತೆ. ಈಗ ನೋಡಿ, ಇದನ್ನು ಅವ್ರಿಗೆ ಕೊಡುವಾಗ ಏನಾಗ್ತದೆ ಅಂದರೆ, ಇನ್ನು ಮೇಲೆ ನಾನು ಎಲ್ಲ ಪ್ರೊಟೆಕ್ಷನ್ ನಾನು ನಿನ್ಗೆ ಕೊಡ್ತೀನಿ, ನಿನಗೆ ಭದ್ರತೆ ನಾನೇ, ಅಲ್ಲೇ ಆ ಭದ್ರತೆ ನಾನೇ, ಅದನ್ನೇ ಅದರ ಗುರುತು, ಅದನ್ನು ಕೊಟ್ಬಿಡ್ತಾರೆ. ಈಗ ಶಾಲ್ವೆನ ಕೊಡುವಾಗ ನನ್ನದೆಲ್ಲ ನಿನದಾಗಿದೆ, ನಿನದೆಲ್ಲ ನನಗೆ ಅವು ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ. ಇದೇ ಕಲ್ವಾರಿ ಶಿಲುಬೆಯಲ್ಲಿ ನಡೆದಿದ್ದು, ಯೇಸುಗೆ ನಮಗೆ ಅದೇ ನಡೆದಿದೆ. ಮೂರನೇದಾಗಿ ನಾವು ನೋಡುವ ಸಮಯದಲ್ಲಿ ಬಲಿನ ಎರಡಾಗಿ ಮಾಡಿ 2 ಭಾಗದಲ್ಲಿಟ್ಟು ಮಧ್ಯ ನಡೆಯುವರಾಗಿರ್ತಾರೆ. ಅಂದರೆ ಈ ರಕ್ತನೇ ನಮಗೆ ಸಾಕ್ಷಿ ಅಂತ. ಅಲ್ಲೂಯ್ಯ. ನಾಲ್ಕನೇದಾಗ ನಾವು ನೋಡುವಾಗ ಈ ಕೈ ಇರ್ತದೆ ನೋಡಿ, ಈ ಕೈ ಕೊಯ್ಕೊಳ್ತಾರೆ. ಅಂದರೆ ಕೈ ಕೊಯ್ಕೊಂಡು ಸೆಕೆಂಡ್ ಕೊಡ್ತಾರೆ. ಈಗ ಇವನ ರಕ್ತ ಅವನ ರಕ್ತ ಬೆರೆತ್ಕೊಬಿಡ್ತಾರೆ. ಅಂದರೆ ರಕ್ತ ಸಂಬಂಧಿಕರು, ರಕ್ತದ ಸಹೋದರರು, ರಕ್ತದ ಸಹೋದರ, ಹಾಗೆ ಅದನ್ನು ಮಾಡಿಕೊಳ್ಳುವರಾಗಿರ್ತಾರೆ. ಐದನೇದಾಗಿ ಹೆಸರು ಚೇಂಜ್ ಮಾಡ್ತಾರೆ. ಅವರು ಯಾವುದಾದ್ರೂ ಅವರ ಹೆಸರುಗಳಲ್ಲಿ ಒಂದು ಕೂಡಿಸಿಕೊಳ್ಳುವರಾಗಿರ್ತಾರೆ. ಆರನೇದಾಗಿ ನೀವು ನೋಡುವಾಗ ಸಾಕ್ಷಿಗಳಿರ್ತಾರೆ. ಇಬ್ಬರನ್ನ ಸಾಕ್ಷಿಯಾಗಿ ನಿಲ್ಲಿಸಿ ಸಾಕ್ಷಿ. ಹಾಗೆ ಏಳನೇದಾಗಿ ನೋಡುವಾಗ ಒಂದು ಔತಣವನ್ನು ತಿನ್ನುವರಾಗಿರ್ತಾರೆ. ಇಲ್ಲಿ ಕೂಡ ನೀವು ನೋಡಿ ಬೈಬಲಲ್ಲಿ ಯಾರೆಲ್ಲ ಒಡಂಬಡಿಕೆ ಮಾಡಿದಾರೆ ಅಲ್ಲಿ ನೀವು ನೋಡುವಾಗ ಔತಣವನ್ನು ಮಾಡ್ತಾರೆ. ಈ ಕಡೆದಾಗಿ ಕೆಲವು ಗುರುತುಗಳನ್ನು ಇಡ್ತಾರೆ, ಕಲ್ಲುಗಳನ್ನು ಜೋಡಿಸಿ ಇಡ್ತಾರೆ. ಯೋರ್ದನ್ ನದಿಯಿಂದ ಆಚೆ ಬಂದ ತಕ್ಷಣ ದೇವರು ಹೇಳಿದರು, ಆ ಮಧ್ಯದಿಂದ ಕಲ್ಲುಗಳನ್ನು ತಗೊಂಬಂದು ಒಂದು ಗೋಪುರ ಹಾಗೆ ನಿಲ್ಲಿಸಿ ಅದು ಗುರುತಾಗಿರ್ತದೆ ಅಂತ. ಹಾಗೆಯೇ ಅದನ್ನು ನಿಲ್ಲಿಸುವರಾಗಿರ್ತಾರೆ. ಕೆಲವು ಮರಗಳನ್ನು ನೆಡೋದನ್ನು ನೋಡಿದ್ದೀರಾ? ನಮ್ಮ ಕಂಪ್ನಿಯಲ್ಲೆಲ್ಲ ಯಾರಾದರೂ ಫಾರಿನಿಂದ ಯಾರು ಬಂದರೆ ಒಂದು ಡಿಪಾರ್ಟ್ಮೆಂಟ್ ಓಪನ್ ಮಾಡುವಾಗ ಅವ್ರೇನು ಮಾಡ್ತಾರೆ ಅಂದರೆ ಅಲ್ಲಿ ಅವ್ರ ಬೋರ್ಡಲ್ಲಿ ಅವ್ರ ಹೆಸರು ಹಾಕಿ ಅವರ ಜ್ಞಾಪಕವಾಗಿ ಒಂದು ಮರ ನೆಡುವರಾಗಿರ್ತಾರೆ. ಇದೆಲ್ಲ ಒಡಂಬಡಿಕೆಯನ್ನು ಸೂಚಿಸುವುದಾಗಿದೆ. ನೋಡಿ, ಇದೆಲ್ಲ ನಮಗೆ ಕರ್ತೃ ಮೇಜರ್ ಬೇರೆ ಇದೆ, ಟೈಮ್ ಬೇರೆ ಆಗ್ಬಿಡ್ತಾರೆ, ಎಕ್ಸ್ಪ್ಲೇನ್ ಮಾಡೋಕ್ಕೆ ಟೈಮ್ ಇಲ್ಲ. ಇದೆಲ್ಲ ಯೇಸು ಮಾಡಿದರು. ನೋಡಿ ಏನು ಮಾಡಿದ್ರು ಅಂದರೆ ಅವರ ವಸ್ತ್ರ ಇಲ್ವಾ, ಕಡೆದಾಗಿ ಸತ್ಯವೇದ ಹೇಳ್ತದೆ, ಯೇಸು ಮಹಿಮೆಯ ಅರಸನು ಆ ಶಿಲುಬೆ ಮೇಲೆ ಬೆತ್ತಲೆಯಾಗಿ ಅವರು ನೇತಾಡಿದ್ರು ಅಂತ ನಾವು ನೋಡ್ತೀವಿ. ಅಂದರೆ ಆ ವಸ್ತ್ರವನ್ನು ನಮಗೆ ಕೊಟ್ಬಿಟ್ರು. ಅಂದರೆ ರಕ್ಷಣೆಯ ವಸ್ತ್ರವನ್ನು, ನೀತಿ ಎಂಬ ವಸ್ತ್ರವನ್ನು ಇವತ್ತು ನಮಗೆ ಕೊಟ್ಟು ದೇವರು ಕೊಟ್ಟರು. ಎರಡನೇದಾಗಿ ಆ ಕತ್ತಿ, ನಡುಕಟ್ಟನ ಏನು ಮಾಡ್ತಾನೆ, ತನ್ನ ಬಿಲ್ಲನ್ನು, ತನ್ನ ಕತ್ತಿ ಅಂತ ಹೇಳುವಾಗ ಭದ್ರತೆಯನ್ನು ತೋರಿಸ್ತದೆ. ಇವತ್ತು ಯೇಸುವೆ ನಮಗೆ ಭದ್ರತೆ, ಯೇಸುವೆ ನಮಗೆ ಪ್ರೊಟೆಕ್ಷನ್. ಇವತ್ತು ನಾನೇನು ಚಿಂತೆ ಮಾಡೋದ ಅವಶ್ಯಕತೆ ಇಲ್ಲ. ತೂಗಡಿಸಿದೆ, ನಿದ್ರಿಸಿದೆ, ನಮ್ಮನ್ನು ಕಾಯುವ ಒಂದು ದೇವರಿದ್ದಾರೆ. ಅದೇ ಒಡಂಬಡಿಕೆಯಲ್ಲಿ ತೋರಿಸೋದಾಗೆ ನಮಗೆ ದೇವರೇ ಭದ್ರತೆಯಾಗಿದ್ದಾರೆ. ಮೂರನೇದಾಗಿ ನಾವು ನೋಡುವಾಗ ನೋಡಿ, ಆ ಬಲಿಯಲ್ಲಿ ತಂದೆಯಾದ ದೇವರು ಏನು ಮಾಡಿದರು, ಅದಂತ ಅಂಗೀಕರಿಸಿದರು ಯೇಸುವಿನ ಬಲಿಯನ್ನು. ನಾಲ್ಕನೇದಾಗಿ ನಾವು ನೋಡ್ತೀವಿ, ಯೇಸುವಿನ ಕೈಗಳಲ್ಲಿ ಏನಾಯಿತು, ಆ ಮೊಳೆಗಳನ್ನು ಜಡಿದ್ರು. ಇವತ್ತು ಕೂಡ ನಾವು ಪಲ್ಲಕ್ಕೋಗಿ ಹೋದರೆ ಏನು ನೋಡ್ಬೋದಂತೆ, ಅದರ ಮಾರ್ಕನ್ನು ನೋಡ್ಬೋದಂತೆ. ಅಲ್ಲೂ ಒಬ್ರು ಹೇಳ್ತಾರೆ ಹಾಗೆಯೇ, ಪರಲೋಕ ಹೋದರೆ ಯೇಸು ಸ್ವಾಮಿಯ ಆ ಕೈಗಳಲ್ಲಿರುವ ಮಾರ್ಕ್, ಅದನ್ನು ನಾವು ನೋಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ನೋಡಿ, ನಮ್ಮ ಹೆಸರುಗಳು ಒಂದು ದಿವಸ ನಾನು ನೀವೇನಾಗಿದ್ದೋ ಪಾಪಿಗಳಾಗಿದ್ದೋ ನೀತಿವಂತರಾಗಿ ಮಾಡಿದರು. ಇವತ್ತು ದೇವರ ಮಕ್ಕಳನ್ನುವ ಆ ಹೆಸರು ನಮಗೆ ಕೊಡೋಕ್ಕೆ ದೇವರೆಷ್ಟು ಸಂತೋಷಪಟ್ಟರು ಅಂತ ನಾವು ನೋಡ್ತೀವಿ. ನಾವು ದೇವರ ಮಕ್ಕಳಾಯಿತು. ಹಾಗೆ ಔತಣ ನೋಡಿ, ಇವತ್ತು ದೇವರು ಒಂದು ಔತಣವನ್ನು ಸಿದ್ಧ ಮಾಡಿದ್ದಾರೆ. ಅದಕ್ಕೆ ನೋಡಿ, ದಾವೀದನ್ನು ಗೋಲಿಯತ್ ಮುಂದೆ ನಿಂತುವಾಗ ಅವನೇನು ಹೇಳಿದ, ಈ ಸುನ್ನತಿ ಇಲ್ದಿರುವವನು ಎಷ್ಟು ಮಾತ್ರದವನು ಅಂತ ಹೇಳುವಾಗ, ನಿನಗೆ ಯಾರೂ ಇಲ್ಲ, ನನಗೆ ಇಡೀ ಸರ್ಕಾರ ಇದೆ ಪರಲೋಕ. ಯಾಕಂದರೆ ನಾನು ಒಡಂಬಡಿಕೆಯಲ್ಲಿ ಇದ್ದೀನಿ. ಒಡಂಬಡಿಕೆಯಲ್ಲಿ ನಂದೆಲ್ಲ ನಿನ್ನ ಈ ಶಾಲುವಿನ ಎಕ್ಸ್ಚೇಂಜ್ ಮಾಡುವಾಗ ನಮ್ಮದೆಲ್ಲ ನಿನ್ನದೇ. ಹಾಗೆ ಯೇಸು ಕ್ರಿಸ್ತನ ಎಲ್ಲವನ್ನ ಇವತ್ತು ನಮಗೆ ಕೊಟ್ಟಿದ್ದಾರೆ. ಅಂದರೆ ನಮಗೆ ಸಹಾಯಕ್ಕೆ ಇಡೀ ಪರಲೋಕನೇ ಸಹಾಯವಾಗಿರ್ತದೆ. ಹಲ್ಲೆಲೂಯಾ. ಹಾಗೆ ಇವತ್ತು ನಾವು ಅದನ್ನು ಕರ್ತನ ಮೇಜಲ್ಲಿ ಪಾಲ್ಗೊಳ್ಳುವಾಗ ನೀವು ತಿಳ್ಕೊಳ್ಳಿ, ನಮ್ಮನ್ನು ದೇವರು ಎಫೆಸರ್ 2ನೇ ಅಧ್ಯಾಯದಲ್ಲಿ ಮಹಿಮೆಯ ಸಿಂಹಾಸನದಲ್ಲಿ ಕೂರಿಸಿದ್ದಾರೆ. ಮನೆಗೆ ಹೋಗಿ ನೀವು ಓದಿ, ಎಫೆಸರ್ 2ನೇ ಅಧ್ಯಾಯದಲ್ಲಿ ಒಂದು ನಾನು ಕೇಳಿಸ್ಕೊಂಡೆ, ಎಷ್ಟು ಜನಕ್ಕೆ ಗೊತ್ತಿದೆ ಗೊತ್ತಿಲ್ಲ, ಕೋರ್ಟಲ್ಲಿ ಹೋಗಿ
ಯಾರಾದರೂ ಒಬ್ಬರು ಇರ್ತಾರಲ್ಲ, ಕೇಸ್ಗೆ ಹೋಗಿರ್ತಾರಲ್ಲ, ಅವರು ಕುತ್ಕೊಂಡು ಕೇಸ್ ವಾದ ಮಾಡೋಕ್ಕಾಗಲ್ಲ ಅಂತೆ. ಕೋರ್ಟ್ ಅಂತ ಹೋದರೆ ಜಡ್ಜ್ ಮುಂದೆ ನಿಲ್ಲಬೇಕಂತೆ. ಒಬ್ಬರು ಹ್ಯಾಂಡಿಕ್ರಾಫ್ಟ್ ಅವ್ರು ಹೇಳಿದ್ರಂತೆ ಜಡ್ಜ್ ಹತ್ರ, ನನಗೆ ನಿಲ್ತಕ್ಕಾಗಲ್ಲ ಅಲ್ಲಿ ಬಂದು, ನಾನು ಹಾಗೆ ಬಂದು ಕುತ್ಕೊಂಡು ಇದು ಮಾಡಿದೆ ಅಂತ. ಆದರೆ ಅವ್ರು ಹೇಳಿದಂತೆ, ನಿನ್ನ ಲಾಯರ್ ಹತ್ರ ಮಾತಾಡು, ನಿನ್ನ ಲಾಯರ್ ಬಂದು ನಿಂತು ವಾದ ಮಾಡಲಿ, ನೀನು ಕುತ್ಕೊಂಡು ಮಾಡೋಕ್ಕಾಗಲ್ಲ. ಆಗ ನೇಮ ಇದೆ ಅಂತ, ಬೇಕಾದ್ರೆ ಹೋಗಿ ನೀವು ಹೋದ್ ನೋಡಿ. ಆದರೆ ತಂದೆಯಾದ ದೇವರು, ನ್ಯಾಯಾಧೀಶರು ಇವತ್ತು ನನ್ನನ್ನು ನಿಮ್ಮನ್ನು ನಿಲ್ಲಿಸಿಲ್ಲ, ಕೂರಿಸಿದ್ದಾರೆ ನಮ್ಮನ್ನು. ಎಷ್ಟೊಂದು ಭಾಗ್ಯವನ್ನು ದೇವರು ನಮಗೆ ಕೊಟ್ಟಿದ್ದಾರೆ ನೋಡಿ. ಇದನ್ನು ನಾವೆಲ್ಲ ಕೆಲವು ಸಮಯದಲ್ಲಿ ಇದನ್ನೆಲ್ಲ ನಾವು ದೊಡ್ಡದಾಗಿ ನೆನೆಸೋದಿಲ್ಲ. ಒಂದು ಜಡ್ಜ್ ಮುಂದೆ ಕೂರಬಾರ್ದು ಅಂತ ಹೇಳುವಾಗ, ಅಂಥ ನ್ಯಾಯಾಧೀಶನಾದ ತಂದೆಯ ಮುಂದೆ ನಾನು ನೀವು ಕೂರುವ ಭಾಗ್ಯವನ್ನು ಯೇಸುವಿನ ರಕ್ತ ನಮಗೆ ತಂದಿದೆ. ಆ ಔತಣದಲ್ಲಿ ಭಾಗವಹಿಸುವಂತೆ ನೋಡಿ. ಇವತ್ತು ಯೇಸು ನಮ್ಮ ಮಧ್ಯದಲ್ಲಿ ಒಂದು ವೇಳೆ ಕಾಣದೇ ಇರುವುದು, 1000 ವರ್ಷದ ಒಂದು ವಿವಾಹ ಇದೆ, ಅದರಲ್ಲಿ ದೇವರ ಜೊತೆ ನಾವು ಮುಖಾಮುಖವಾಗಿ ನೋಡುವ ಆ ಭಾಗ್ಯ ನಮಗೆ ಸಿಕ್ಕುವುದಾಗಿರಿದಾಗ ಆ ಔತಣ ಒಡಂಬಡಿಕೆಯನ್ನು ತೋರಿಸ್ತದೆ. ಈ ಕರ್ತರ ಮೇಜು ಯಾಕೆ ಏನು ತೋರಿಸ್ತದೆ ಅಂದರೆ, ನಾನು ನೀವು ಸಾಧಾರಣವರಲ್ಲ, ನಮ್ಮ ಮೇಲೆ ಒಡಂಬಡಿಕೆ ಇದೆ, ನಮ್ಮ ಮೇಲೆ ಯೇಸುವಿನ ರಕ್ತ ಇದೆ, ಯೇಸುವಿನ ಎಲ್ಲ ಆಶೀರ್ವಾದಗಳು ಅದು ನಮಗೆ ಸ್ವಂತವಾಗಿದೆ. ಅವರೇ ನಮಗೆ ಪ್ರೊಟೆಕ್ಷನ್. ಅದಕ್ಕೆ ದೇವರು ವಾಕ್ಯ ಹೇಳ್ತದೆ, ಕರ್ತನ ನಾಮ ಬಲವಾದ ಬುರ್ಜು, ನೀತಿವಂತರು ಓಡಿ ಸುಖವಾಗಿರ್ತಾರೆ. ಇವತ್ತು ನನಗೂ ನಿಮಗೆ ಯೇಸು ಬುರ್ಜಾಗಿದ್ದಾರೆ. ಹಲ್ಲೆಲೂಯಾ. ಚಿಕ್ಕ ವಿಷಯಕ್ಕೆ ಭಯಪಡಬಾರ್ದು, ಧೈರ್ಯವಾಗಿರೋಕ್ಕೆ ಕಲ್ತ್ಕೋಬೇಕು. ಅದಕ್ಕೆ ದೇವರು ವಾಕ್ಯ ಹೇಳ್ತದೆ, ನೀತಿವಂತರು ಸಿಂಹದ ಹಾಗೆ ಹೇಳಿ, ನೀವು ಹೇಗಿರ್ತಾನೆ, ಧೈರ್ಯವಾಗಿರ್ಬೇಕು ನಾವು. ಹಲ್ಲೆಲೂಯಾ. ಏನೂ ಆಗಲ್ಲ ನಮಗೆ, ಯಾವ ಕೊರೋನಾ ರೋಗ ಬರಲ್ಲ, ಬಂದರೆ ಕೂಡ ಬಿಡಿಸ್ಲಿಕ್ಕೆ ಯೇಸು ಇದ್ದಾರೆ, ಅವರ ರಕ್ತ ಇದೆ. ಅಲ್ಲೋ, ಅದಕ್ಕೆ ನಾವೇ ಬರೆಸ್ಕೋಬಾರ್ದು, ಧೈರ್ಯವಾಗಿರಿ. ಯಾಕೆಂದರೆ ನಮ್ಮನ್ನು ಕಾಯುವ ದೇವರೊಬ್ಬರಿದ್ದಾರೆ. ಕಡೆದಾಗಿ ನೋಡಿ, ಒಂದು ಗುರುತು ನಾನು ಹೇಳಿದ್ನಲ್ಲ, ಕೆಲವು ಮರ ಇಡ್ತಾರೆ, ಕೆಲವು ಸಮಯದಲ್ಲಿ ಕೆಲವರು ಹಾಗೆಯೇ ಕಲ್ವಾರಿ ಶಿಲುಬೆಯೇ ಇವತ್ತು ನಮಗೆ ಗುರುತಾಗಿದೆ. ಆಮೇಲೆ ಆ ಶಿಲುಬೆಯಲ್ಲೇ ನಾನು ಮರೆಯಾಗಿದ್ದೀವಿ. ಅದೇ ಆಗ ಪರಿಪೂರ್ಣವಾಗಿ ದೇವರು ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ. ನಾವು ಒಡಂಬಡಿಕೆ ಸಂತತಿ, ನಾವು ಸಾಧಾರಣವರಲ್ಲ. ವಿ ಆರ್ ಪ್ರೆಷಿಯಸ್, ನಾವು ಅಮೂಲ್ಯವಾದ ದೇವರ ಮಕ್ಕಳು. ಕಡೆದಾಗಿ ನಾವು ನೋಡುವ ಸಮಯದಲ್ಲಿ ಯೇಸು ಕ್ರಿಸ್ತನ ರಕ್ತ ನಮ್ಗೆ ಏನು ಮಾಡ್ತದೆ ಅಂತ ಹೇಳುವಾಗ, ವಿಮೋಚನೆ ಕಾಂಡ 12ನೇ ಅಧ್ಯಾಯದಲ್ಲಿ 22-23 ಬರ್ಕೊಳ್ಳಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಮೋಚನೆ ಕಾಂಡ 12ನೇ ಅಧ್ಯಾಯದಲ್ಲಿ 22ನೇ ವಾಕ್ಯ, ಅಲ್ಲಿ ವಾಕ್ಯ ಹೇಳ್ತದೆ, ರಕ್ತವನ್ನು ಎಲ್ಲಿ ಹಚ್ಚಬೇಕಂತೆ, ಮನೆ ಬಾಗಿಲ ಮೇಲೆ ಹಚ್ಚಬೇಕು. ಈ ಬಾಗಿಲ ಮೇಲೆ ರಕ್ತವನ್ನು ಹಚ್ಚಿಸುವುದು ಯಾವುದು ತೋರಿಸ್ತದೆ ಅಂದರೆ, ಭದ್ರತೆಯನ್ನು ತೋರಿಸ್ತದೆ, ಪ್ರೊಟೆಕ್ಷನ್. ಎಲ್ಲರೂ ಹೇಳಿ, ಪ್ರೊಟೆಕ್ಷನ್, ಭದ್ರತೆ. ನೀವು ಒಂದೊಂದು ದಿನ ನಿಮ್ಮ ಮಕ್ಕಳ ಮೇಲೆ, ನಿಮ್ಮ ವಾಹನದ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಯೇಸುವಿನ ರಕ್ತವನ್ನು ಹಚ್ಚುವಾಗ, ಸಂಹಾರ ದೂತನು ಬಂದರೆ ಕೂಡ ಏನು ಮಾಡ್ತಾನೆ, ದಾಟಿ ಹೋಗ್ತಾನೆ. ಅವನ ರಕ್ತವನ್ನು ನೋಡ್ತಾನೆ. ಹಲವು ಇವರು ಮುಟ್ಟಕ್ಕಾಗಲ್ಲ, ಹತ್ರಕ್ಕೆ ಬರೋದಿಲ್ಲ, ಅವನು ದಾಟಿ ಹೋಗ್ತಾನೆ. ಅದನ್ನು ಹೇಳಿದಿನ, ಆ ಮಗು ಮೇಲೆ ರಕ್ತ ಚಿಮ್ಕಿಸಿದ ತಕ್ಷಣ ಸೈತನ್ ಕಣ್ಣು ಕಾಣೋದಿಲ್ಲ. ನಾನು ಎಷ್ಟೋ ಸರಿ ಹೇಳಿದ್ದೀನಲ್ಲ, ನಾವು ಪ್ರಾರ್ಥನೆ ಮಾಡುವಾಗ ನಮಗೆ ಸದುತ್ತರ ಸಿಗ್ತದೆ ಅಂದರೆ, ನಮ್ಮನ್ನು ತಂದೆ ನೋಡೋದಿಲ್ಲ, ನಮ್ಮ ಮೇಲೆ ಯೇಸುವಿನ ರಕ್ತ ಇದೆ, ಕುಮಾರನ ರಕ್ತ ನಮ್ಮ ಮೇಲೆ ಇರೋದ್ರಿಂದ ಆ ಕುಮಾರನ ರಕ್ತ ನಮಗಾಗಿ ವಿಜ್ಞಾಪನೆ ಮಾಡಿ ನಮಗೆ ಬಿಡುಗಡೆ ಕೊಡುವುದಾಗಿರ್ತದೆ. ಅದಕ್ಕೆ ದೇವ್ರ ಮಕ್ಕಳಿಗೆ ನಾನು ಹೇಳೋದು, ಯಾರಿಗೂ ಕಾಯೋ ಅವಶ್ಯಕತೆ ಇಲ್ಲ. ಯಾರದು ಹೋಗಿ ನಮಗೋಸ್ಕರ ಪ್ರೇಯರ್ ಮಾಡಿ ಅಂತ ಹೇಳ್ಬೇಡಿ, ನೀವು ಪ್ರಾರ್ಥನೆ ಮಾಡಿ. ಯಾಕೆಂದರೆ ನಿಮ್ಮ ಜೊತೆ ದೇವರು ಒಡಂಬಡಿಕೆ ಮಾಡಿದ್ದಾರೆ. ಅಂದರೆ ಪರಲೋಕದ ಎಲ್ಲ ಆಶೀರ್ವಾದಗಳಿಗೂ ನೀವು ಭಾಗಿಗಳಾಗಿದ್ದೀರಾ. ಪ್ರೊಟೆಕ್ಷನ್ ಇದೆ. ಎರಡನೇದಾಗಿ ನಾವು ನೋಡ್ತೀವಿ ನೋಡಿ, ಆ ರಕ್ತವನ್ನು ಚಿಮ್ಕಿಸಿದ ತಕ್ಷಣ ಏನಾಯ್ತು, ರಕ್ತ ಚಿಮ್ಕಿಸಿದ್ರು, ಆ ಮಾಂಸವನ್ನು ತಿಂದು ಹೊರಟರು. ಬಿಡುಗಡೆ. ಹಲ್ಲೆಲೂಯಾ. ಯೇಸುವಿನ ರಕ್ತ ಬಿಡುಗಡೆಯನ್ನು ಸೂಚಿಸುವುದಾಗಿರ್ತದೆ. ಇವತ್ತು ಯಾರಾದರೂ ಯಾವುದೋ ಒಂದು ವಿಷಯದಲ್ಲಿ ಬಿಡುಗಡೆ ಇಲ್ವಾ, ಪಾಸ್ಟರ್ ಎಷ್ಟು ಸಂಪಾದನೆ ಮಾಡಿದ್ರೆ ಕೈಯಲ್ಲಿ ನಿಲ್ತಾ ಇಲ್ಲ, ಒಂದು ಸಮಾಧಾನ ಇಲ್ಲ, ಯಾವುದೋ ಒಂದು ಪ್ರಾಬ್ಲಮ್ ಇಲ್ಲ, ಯಾವುದೋ ಈ ಕಾಯಿಲೆ ಆಗಿದ, ಒಂದು ನಿಮಗೆ ಗೊತ್ತಿಲ್ಲದ ಹಾಗೆ ಯಾವುದೋ ಕಟ್ಟಿದ, ಅದರಿಂದ ಬಿಡುಗಡೆ ಯೇಸುವಿನ ರಕ್ತ ಮಾಡುವುದಾಗಿದೆ. ಇವತ್ತು ಯಾವುದಲ್ಲಿ ಕಟ್ಟಲ್ಪಟ್ಟಿದ್ದೀರಾ ಅಂತ ನಿಮ್ಗೆ ಅನಿಸ್ತದೋ, ಒಂದು ದಿವಸ ಉಪವಾಸ ಮಾಡಿ ಆ ಕಟ್ಟುಗಳನ್ನು ಮುರಿಯಿರಿ ಯೇಸುವಿನ ನಾಮದಲ್ಲಿ. ದೇವರೇ, ನಿನ್ನ ರಕ್ತವನ್ನು ಅಪ್ಲೈ ಮಾಡ್ತೀನಿ, ನಿನ್ನ ರಕ್ತವನ್ನು ಚಿಮ್ಕಿಸಿ ನೋಡಿ, ಇದುವರೆಗೂ ನಿಮ್ಮ ಜೀವಿತದಲ್ಲಿ, ಕುಟುಂಬದಲ್ಲಿ ಮುಂದೆ ಹೋಗದ ಹಾಗೆ ತಡೆ ಮಾಡುವ ತಡೆಗಳನ್ನು, ಸೈತನ ಕ್ರಿಯೆಗಳನ್ನು ದೇವರ ರಕ್ತ ಮುರಿಯುವುದಾಗಿರ್ತದೆ. ಅಲ್ಲಿ ನೋಡಿ, ಆ ರಾತ್ರಿ ಹೊರಡುವರಾಗಿರ್ತಾರೆ. ಹಲ್ಲೆಲೂಯಾ. ಇದುವರೆಗೂ ಫಾರೋನಾಗಲಿ ಆ ಜನಗಳಾಗಲಿ ತೊಂದರೆ ಮಾಡಿದ್ರು, ಈಗ ಅವ್ರನ್ನ ಮುಟ್ಟಕ್ಕಾಗಲ್ಲ. ಈಗ ರಕ್ತ ಇದೆ ಅವರ ಮೇಲೆ.
ಈಗ ನೋಡಿ, ಈ ರಕ್ತ ಯಾವುದನ್ನು ಸೂಚಿಸ್ತದೆ ಅಂತ ಹೇಳುವಾಗ ಸುಮ್ಗೆ ಹೊರಡಲಿಲ್ಲ. ಅವರು ಹೊರಡುವಾಗ ಅವ್ರಿಗೆ ಬೆಳ್ಳಿ ಬಂಗಾರ ಸಮೇತವಾಗಿ ಹೊರಟಿದ್ರು. ನೀವು ನಂಬಿದರೆ ಈ ದಿನಗಳಲ್ಲಿ ನಮ್ಮನ್ನು ದೇವರು ಆ ರೀತಿಯಲ್ಲಿ ಯಾವಾಗಲೂ ಕಷ್ಟದಲ್ಲೇ ಇರೋಕ್ಕೆ ಬಿಡೋದಿಲ್ಲ. ಕೆಲವು ಘನ ಐಶ್ವರ್ಯ ನಮ್ಮ ಪಾಲ್ಗೆ ಬರುವಂತೆ ದೇವರು ಮಾಡುವರಾಗಿರ್ತಾರೆ. ಅದು ಯೇಸುವಿನ ರಕ್ತ ಅದನ್ನು ಮಾಡುವುದಾಗಿರ್ತದೆ. ನಾಲ್ಕನೇದಾಗಿ ನಾವು ನೋಡ್ತೀವಿ ನೋಡಿ, ಈಗ ಅವರು ದಾಟಿ ಬಂದರು. ಈಗ ಫಾರೋನ್ ಅವನ ಹಿಂದಟ್ಟಿಸ್ಕೊಂಡು ಬರ್ತಾನೆ. ಆಗ ದೇವರು ಏನು ಮಾಡಿದ್ರು ಅಂತ ಹೇಳುವ ಸಮಯದಲ್ಲಿ ಫಾರನ್ನ ಸಂಪೂರ್ಣವಾಗಿ ಅವನ್ನ ನಶಿಸಿಬಿಟ್ರು. ಯಾಕೆ ಅಂತ ಹೇಳುವಾಗ ಚರಿತ್ರ ಹೇಳ್ತಿದೆ, ಅವತ್ತು ಫಾರೋನನ್ನು ಬಿಟ್ಟಿದ್ದಿದ್ರೆ ಫಾರೋನ್ ಬೇರೆ ರೂಟಿಂದ ಬಂದು ಇವ್ರನ್ನ ಮತ್ತೆ ಹಿಂಸೆ ಮಾಡಲಿಕ್ಕೆ ಸಾಧ್ಯತೆ ಇರ್ತದೆ ಅಂತ. ಅದಕ್ಕೆ ಕಲ್ವಾರಿ ಶಿಲುಬೆಯಲ್ಲಿ ಯೇಸು ಪರಿಪೂರ್ಣವಾಗಿ ಸೈತನ ತಲೆನ ಜಜ್ಜಿಬಿಟ್ರು ಅಂತ ಸತ್ಯವೇದ ಹೇಳ್ತದೆ. ನೋಡಿ, ಕೆಲವು ಸಮಯದಲ್ಲಿ ನೀವು ನೋಡಿದ್ದೀರಾ, ನೀವು ಈ ಹಲ್ಲಿ ಎಲ್ಲ ಹೊಡೆದ್ರೆ ಹಲ್ಲಿ ಓಡೋಗ್ಬಿಡ್ತದೆ, ಬಾಲ ಮಾತ್ರ ಹಿಂಗೆ ಶೇಕ್ ಮಾಡ್ತಾ ಇರ್ತದೆ. ಕೆಲವು ಹಾಗೆಯೇ ಸೈತನ್ ಬಾಲ ನೋಡಿ ಭಯ ಪಡ್ತಾ ಇದ್ದಾರೆ. ಅದನ್ನು ಸೈತನ್ ಆಗಲೇ ಜಜ್ಜಿಬಿಟ್ಟಿರ್ತಾನೆ. ಅವನು ಹೇಗೆ ಫಾರೋನನ್ನು ಸಂಪೂರ್ಣ ಮುಳುಗಿಸ್ಬಿಟ್ರು, ನನ್ನ ಮೇಲೆ ನಿಮ್ಮ ಮೇಲೆ ಸೈತನ್ಗೆ ಅಧಿಕಾರ ಇಲ್ಲ. ಅಲ್ಲೆಲ್ಲೂ ಯಾಕೆ ಅವನು ಅನೇಕ ಸಮಯದಲ್ಲಿ ನಮ್ಮನ್ನು ಹಿಡಿಯಕ್ಕೆ ಬರ್ತಾನೆ ಅಂದರೆ, ನಾವು ಸ್ಥಳ ಮಾಡಿಕೊಡ್ತಾ ಇದ್ದೀವಿ ಅವನಿಗೆ. ನಾವು ಭಯಪಡೋದ್ರಿಂದ, ನಾವು ಏನೋ ಒಂದು ಹೇಳೋದ್ರಿಂದಲೇ ಅವನಿಗೆ ಸ್ಥಳ ಮಾಡಿಕೊಡಿದ್ವಿ. ಇನ್ಮೇಲೆ ಹೇಳಿ, ಫಾರೋನನೇ ನೀನು ಮುಳುಗಿ ಹೋಗಿದೆಯಾ, ಸೈತನನ್ನ ನಿನ್ನ ತಲೆನ ದೇವರು ಜಜ್ಜಿದ್ದಾರೆ ಅಂತ ನೀವು ಹಾಗೆ ನಿಂತು ನೋಡಿ. ಹಾಗೆ ನೀವು ನೋಡಿ ದೇವರ ಮಹಿಮೆಯನ್ನು ನೋಡಿದ್ರಿ. ಆಗ ದೇವರು ಏನು ಮಾಡಿದ್ರು ಅಂದರೆ, ಪರಿಪೂರ್ಣವಾಗಿ ಅವನನ್ನು ನಶಿಸಿಬಿಟ್ರು, ನಾವು ಪರಿಪೂರ್ಣ ಮುಳುಗಿಸ್ಬಿಟ್ರು. ಯಾಕೆಂದರೆ ಮತ್ತೆ ನನ್ನ ಮಕ್ಕಳಿಗೆ ನೀನು ತೊಂದರೆ ಕೊಡಬಾರ್ದು. ಹಾಗೆಯೇ ಯೇಸು ನಿಮ್ಮನ್ನು ಸೈತಾನ್ ಮುಟ್ಟಬಾರ್ದು ಅಂತ ನಮ್ಮನ್ನು ರಕ್ತದಿಂದ ಪರಿಪೂರ್ಣ ಬಿಡುಗಡೆ ಕೊಟ್ಟಿದ್ದಾರೆ. ನೀವು ನಿಂತು ನೋಡಿ, ನೀವು ಜಯಿಸುವರಾಗಿರ್ತೀರಾ. ಕಡೆದಾಗಿ ನಾನು ಹೇಳುವಾಗ ದೊಡ್ಡ ಲಿಸ್ಟೇ ಇದೆ, ಸಮಯ ಆಗ್ಬಿಡ್ತು. ಜನಗಳಿಗೆ 3ನೇ ಸರ್ವಿಸ್ ಬಂದುಬಿಟ್ರು. ಅದರಿಂದ ಕಡೆದಾಗಿ 1 ಯೋಹನ 1ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ ಹೇಳ್ತದೆ, ಯೇಸುವಿನ ರಕ್ತ ನಮ್ಮ ಪಾಪಗಳನ್ನು ಶುದ್ಧಿ ಮಾಡುವುದಾಗಿದೆ. ಆಮೆನ್. ಇವತ್ತು ಕೂಡ ಏನೇ ಒಂದು ಚಿಕ್ಕ ಆಚೆ ಆದರೆ ದೇವರ ಸಮ್ಮುಖದಲ್ಲಿ ಬಂದು ಅರಿಕೆ ಮಾಡುವಾಗ ಶುದ್ಧಿ ಮಾಡುವ ದೇವರಾಗಿದ್ದಾರೆ. ಆಮೆನ್. ರಕ್ತದಲ್ಲಿ ಏನಿದೆ? ಪ್ರೊಟೆಕ್ಷನ್ ಇದೆ. ರಕ್ತದಲ್ಲಿ ಏನಿದೆ? ಬಿಡುಗಡೆ ಇದೆ. ಬರೀ ಕಾನೂನಿಂದ, ಬರೀ ಐಗುಪ್ತದಿಂದ ಬಿಡಿಸೋದಿಲ್ಲ, ಕಾನೂನು ತಲುಪುವವರೆಗೂ ನಮಗೆ ಬಿಡುಗಡೆ ಕೊಡುವರಾಗಿದ್ದಾರೆ. ಇದು ಯಾವುದಾದ್ರೂ ಒಂದು ಕಟ್ಟು ನಿಮ್ಮಲ್ಲಿ ಇದೆ ಅಂತ ಹೇಳುವಾಗ ನೀವು ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿ ದೇವರ ಅದನ್ನು ಬಿಡುಗಡೆ ಮಾಡೋಕ್ಕೆ ಅವರ ರಕ್ತ ಬಲ ಇದೆ. ಘನ ಐಶ್ವರ್ಯವೊಂದಿಗೆ ಹೊರಟಿದ್ರು. ಹಲ್ಲೆಲೂಯಾ. ಸೈತನ ಫಾರೋನ ಮುಟ್ಟಿದ ಹಾಗೆ ಸಂಹರಿಸಿದರು. ಅವರ ರಕ್ತ ಒಂದು ವೇಳೆ ಪಾಪದ ಕರೆಗಳು, ಪಾಪ ನಾವು ಇದ್ದರೆ ಕೂಡ ಅದನ್ನು ಶುದ್ಧೀಕರಿಸುವ ರಕ್ತವಾಗಿದೆ. ಆಮೆನ್. ಅದರಲ್ಲಿ ಪಾಲ್ಕೊಳ್ಳೋಣ. ಕಣ್ಗಳು ಮುಚ್ಚಿ ಒಂದು ಸಾರಿ ಕೂಡ ಇವತ್ತು ಕರ್ತನ ಮೇಜು ನಿಮ್ಮ ಹತ್ರ ಕೊಡುವಾಗ 1 ಕೊರಿಂಥಿ 10ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ ಪ್ರಕಾರ ಸ್ತೋತ್ರ ಮಾಡಿ ಅದನ್ನು ಅಂಗೀಕರಿಸಿ, ಸ್ತೋತ್ರ ಮಾಡಿ ಅದನ್ನು ಸ್ವೀಕರಿಸಿ, ಅದರಲ್ಲಿರುವ ಮಹಿಮೆಯನ್ನು ನೀನು ನೋಡುವರಾಗಿರ್ತಾರೆ. ಕರ್ತನ ಮೇಜಕ್ಕಾಗಿ ಶೇಖರನ್ನು ಮುಂದೆ ಬರಲಿಕ್ಕಾಗಿ ಒಂದು ಯಾರಿದ್ದಾರೆ ಒಂದು ಸಿದ್ಧ ಮಾಡಿಕೊಳ್ಳಿ. ಒಂದು ಹಾಡನ್ನು ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಅದರ ಪ್ರೀತಿಯನ್ನು ನೆನೆಸಿಕೊಳ್ಳೋಣ. 7 ಸಾರಿ ರಕ್ತವನ್ನು ಸುರಿಸಿ ನಮ್ಮನ್ನು ಬಿಡಿಸಿದ ದೇವರು. ಸೋಪಿದೆ ಆದರೆ ಎಲ್ಲರೂ ಶುದ್ಧಿ ಆಗಲ್ಲ, ಉಪಯೋಗಿಸ್ಬೇಕು. ರಕ್ತ ಇದೆ, ಅದನ್ನು ಶುದ್ಧಿ ಮಾಡಬೇಕು. ಅದನ್ನು ಶುದ್ಧಿ ಮಾಡಿ ಆ ಸೋಪ್ ಉಪಯೋಗಿಸ್ಕೋಬೇಕು. ನಾವು ಅದನ್ನು ಉಪಯೋಗಿಸುವಾಗ ದೇವ ಮಹಿಮೆಯನ್ನು ನೋಡ್ತೀವಿ ನಾವು. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ತಗೊಳ್ಳಿ ಪ್ರೇಮ, ಟೈಮ್ ಆಯಿತು. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ದೇವರ ವಾಕ್ಯ ಹೇಳ್ತಿದೆ, ಅವರು ಸ್ತೋತ್ರ ಮಾಡಿ ಅಂತ ಹೇಳಿದ. ಅನುಗ್ರಹಿಸುವಾಗ ಇದು ನಮಗೆ ಜೀವವಾಗಿಯೂ ಅದರ ರಕ್ತವಾಗಿ ಮಾರ್ಪಡುವುದಾಗಿರುತ್ತೆ. ತಂದೆ ದೇವರೇ, ನಾವು ಯೇಸುವಿನ ನಾಮದಲ್ಲಿ ದೇವರು ಬೇರೆ ರೊಟ್ಟಿ ಬೇರೆ ದ್ರಾಕ್ಷರಸ, ಆದರೆ ಇದನ್ನು ಸ್ತೋತ್ರ ಮಾಡ್ತೀವಿ, ಕೃತಜ್ಞತೆ ಮಾಡ್ತೀವಿ, ಇದನ್ನು ಆಶೀರ್ವದಿಸ್ತೀವಪ್ಪ. ದೇವ್ರ ಮಕ್ಕಳು ಇದರಲ್ಲಿ ಭಾಗವಹಿಸುವಾಗ ನೆಕ್ಸ್ಟ್ ಮಂತ್ವರೆಗೂ, ಬರೋ ತಿಂಗಳವರೆಗೂ ಅವರ ದೇಹದಲ್ಲಿ ಆ ಜೀವ ನದಿ, ಆ ಜೀವ, ಆ ಮಹಿಮೆ ಕಾಣಲಿ ದೇವರೇ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಸರಿ, ಹಾಡೋಣ. ಒಳ್ಳೆಯವ ಯೇಸು ಒಳ್ಳೆಯವ ಅಂತ ಹೃದಯದಿಂದ ಹಾಡನ್ನ. ಒಳ್ಳೆಯವ ನೀನು ಒಳ್ಳೆಯವ, ಒಳ್ಳೆಯದನ್ನೇ ನನಗೆ ಮಾಡುವವ, ಒಳ್ಳೆಯವ ಒಳ್ಳೆಯದನ್ನೇ ನಾ ಜೀವದಿಂದಿರುವ ದಿನವೆಲ್ಲ ನಿನ್ನ ಹೊಗಳಿ ಹಾಡುವೆ, ನನ್ನ ಪೂರ್ಣ ಮನಸ್ಸಿನಿಂದಲೇ ನಿನ್ನ ಎಂದಿಗೂ ಸ್ತುತಿಸುವೆ. ನಾನು ಜೀವದಿಂದಿರುವ ದಿನವೆಲ್ಲ ನಿನ್ನ ಸ್ತುತಿ ಹಾಡುವೆ.
ನನ್ನ ಪೂರ್ಣ ಮನಸ್ಸಿನಿಂದಲೇ ನನಗಾಗಿ ಪ್ರಾಣ ಕೊಟ್ಟ ದೇವರು ನಿನ್ನ ಪ್ರೀತಿಯ ಬಿಟ್ಟು ಹೋಗಲಿ ನಾ ಎಲ್ಲಿಗೆ ಹೋಗಲಿ ನನ್ನ ಜೀವಮಾನ ಎಲ್ಲ ನಿನ್ನ ಸ್ತುತಿಸಿ ಯೇಸು ಒಳ್ಳೆವ ಎಂದು ಯಾವ ನೀನು ಒಳ್ಳೆಯವ ಒಳ್ಳೆಯದನ್ನೇ ನನಗೆ ನಂಬಿಕೆಯಿಂದ ಹೇಳಿ ನನಗೆ ಒಳ್ಳೆಯದನ್ನೇ ಮಾಡುವುದು ಒಳಪಡಿಸಿದೆ ನಿನ್ನ ದೇಹವ ನನಗಾಗಿ ನಾನು ಬದುಕಿ ಬಾಳಲೆಂದೇ ಒಪ್ಪಿಸಿಕೊಟ್ಟೆ ನಿನ್ನನೇ ಬಾಧೆಗೆ ಒಳಪಡಿಸಿದೆ ನಿನ್ನ ದೇಹವ ನಿನ್ನ ಪ್ರೀತಿ ದೊಡ್ಡದು ನನ್ನ ಹುಡುಕಿ ಬಂದ ದೇವರು ನಾ ಹುಡುಕಿ ಹೋಗಲಿಲ್ಲ ಪ್ರೀತಿಗೆ ಕೊನೆ ಎಲ್ಲ ನಿನ್ನ ಕೃಪೆ ದೊಡ್ಡದು ಸ್ತೋತ್ರ ಮಾಡಿ ದೇವರಿಗಾಗಿ ಸ್ತೋತ್ರ ಕರ್ತನೆಪ್ಪ ಸ್ತೋತ್ರ ಮಾಡಿ ಬಾಯಿ ತೆರೆದು ಸ್ತೋತ್ರ ಕರ್ತನೆಪ್ಪ ಸ್ತೋತ್ರಪ್ಪ ಸ್ತೋತ್ರದಿಂದ ಇದನ್ನು ನಾವು ಸ್ವೀಕರಿಸುವರಾಗಿದ್ದೀವಪ್ಪ ವಿತ್ ಎ ಥ್ಯಾಂಕ್ಫುಲ್ ಹಾರ್ಟ್ ನಮ್ದು ಹೃದಯತೋಡ ಆಂಡವರಪ್ಪ ಕೃತಜ್ಞ ಹೃದಯದಿಂದ ದೇವರಪ್ಪ ನಾವು ಅದನ್ನು ಪಾಲ್ಕೊಳ್ಳುವರಾಗಿದ್ದೀವಿ ದೇವರಪ್ಪ ಯೇಸು ಕ್ರಿಸ್ತನ ರೊಟ್ಟಿನ ತೆಗೆದು ಮುರಿದು ತನ್ನ ಶಿಷ್ಯ ಕೊಟ್ಟು ಹೇಳಿದ್ರು ನಿಮಗಾಗಿ ಮುರಿಯಲ್ಪಡುವ ನನ್ನ ಶರೀರ ನೀ ಕೂಡಿ ಬರುವಾಗ ನನ್ನ ನೆನಪು ಮಾಡಿಕೊಳ್ಳಿರಿ ಆ ಕ್ರಿಸ್ತನನ್ನ ನಾನು ನೆನೆಸಿಕೊಂಡಿದ್ದರೆ ಪಾಲ್ಕೊಳ್ಳೋಣ ದ್ರಾಕ್ಷರಸವನ್ನ ದೇವರ ಕೈಯಲ್ಲಿ ತಗೊಂಡು ಹೇಳಿದ್ರು ನಿಮಗಾಗಿ ಸುರಿಯಲ್ಪಡುವ ಇದು ನನ್ನ ರಕ್ತ ಹೊಸ ಒಡಂಬಡಿಕೆಯ ರಕ್ತ ಅನೇಕರ ಪಾಪ ಕ್ಷಮಾಪಣೆಗಾಗಿ ಸುರಿಯಲ್ಪಡುವ ನನ್ನ ರಕ್ತಧಾರಣೆ ಇಲ್ಲದೆ ಪಾಪ ಕ್ಷಮಾಪಣೆ ಇಲ್ಲ ಅದು ನನಗೆ ನಿಮಗೆ ಪಾಪ ಕ್ಷಮಾಪಣೆ ತಂದ ಆ ಕ್ರಿಸ್ತುವಿನ ರಕ್ತ ನಮ್ಮ ಒಡಂಬಡಿಕೆಯ ಸಂತತಿಯಾಗಿ ಮಾಡಿದ ರಕ್ತ ನಮಗೆ ಒಂದು ಹೊಸ ಹೆಸರು ಕೊಟ್ಟ ರಕ್ತ ಯೇಸಪ್ಪನ ಮಕ್ಕಳು ಅಂತ ನಮಗೆ ಹೆಸರು ಕೊಟ್ಟ ಆ ರಕ್ತ ನಮಗೆಲ್ಲವನ್ನ ಕೊಟ್ಟ ರಕ್ತ ತನ್ನ ಇಡೀ ಅಂಗಿಯನ್ನು ಯೋನಾಥನ ಯೋಜಿ ದಾವಿದಿಗೆ ಕೊಟ್ಟ ಹಾಗೆ ಯೇಸು ಸ್ವಾಮಿ ಎಲ್ಲವನ್ನ ನಮಗೆ ಶಿಲುಬೆಲೆ ಕೊಟ್ಟು ತೀರಿತು ಅಂತ ಹೇಳಿದ ಹಾಗೆ ಇವತ್ತು ನಮಗೆ ಅವರೇ ಭದ್ರತೆಯಾಗಿದ್ದಾರೆ ಆ ಯೇಸುವಿನ ರಕ್ತಕ್ಕಾಗಿ ನಾವು ಕೃತಜ್ಞತೆಯೊಂದಿಗೆ ಇದರಲ್ಲಿ ಪಾಲ್ಗೊಳ್ಳೋಣ. ಪರಿಶುದ್ಧನು ಮಹೋನ್ನತನಾದ ತಂದೆ ನಿಮಗೆ ಸ್ತೋತ್ರ ಮಾಡುತ್ತೇವಪ್ಪ. ಮತ್ತೊಂದು ಅರ್ಥ ರಾಜ ಸಭೆಯಾಗಿ ತಂದೆಯಾದ ದೇವರೇ ನಿನ್ನ ಸಮ್ಮುಖದಲ್ಲಿ ಬರುವಂತೆ ಕೊಟ್ಟ ಕೃಪೆಗಾಗಿ ನಾನು ಸ್ತೋತ್ರ ಮಾಡುತ್ತೇನಪ್ಪ. ಇಷ್ಟು ಸಮಯ ಕರ್ತನೆ ಕೇಳಿದ ಒಂದೊಂದು ವಾಕ್ಯಗಳಿಗಾಗಿ ನಾನು ಸ್ತೋತ್ರ ಮಾಡುತ್ತೇನೆ ರಾಜ. ಹೌದು ತಂದೆ, ಯಾರ ಮನೆ ಬಾಗಿಲ ಮೇಲೆ ಕುರಿಯ ರಕ್ತ ಇತ್ತು ಆ ಮನೆ ಸಮಾರ ದೂತ ದಾಟುವುದೆಂಬುದಾಗಿ ನೋಡುತ್ತೇವೆ ರಾಜ. ಇವತ್ತಿನ ದಿನದಲ್ಲಿ ತಂದೆಯಾದ ದೇವರೇ ಲೋಕದಲ್ಲಿ ಬಂದಿರತಕ್ಕಂಥ ಎಲ್ಲ ಕೊರೋನಾ ವ್ಯಾಧಿಯಿಂದ ಕೊರೋನಾ ಶಕ್ತಿಯಿಂದ ಬಿಡುಗಡೆ ಮಾಡಲು ನನ್ನ ದೇವರು ಶಕ್ತನಾಗಿದ್ದೇನಪ್ಪ. ಎಲ್ಲ ಸೈತಾನನ ಬಂಧನಗಳಿಂದ ಎಲ್ಲ ಕಟ್ಟುಗಳಿಂದ ಕರ್ತನೆ ನೀನು ಬಿಡುಗಡೆ ಮಾಡಲು ಶಕ್ತನಾಗಿದೆ ರಾಜ. ನಿನ್ನ ರಕ್ತ ಒಂದೊಂದು ಮಕ್ಕಳ ಮೇಲೆ ಅಪ್ಪ ಒಬ್ಬೊಬ್ಬರ ಕುಟುಂಬದ ಮೇಲೆ ಇರುವುದಕ್ಕಾಗಿ ನಾನು ಸ್ತೋತ್ರ ಮಾಡುತ್ತೇನೆಪ್ಪ. ಸರ್ವಶಕ್ತನಾದ ನನ್ನ ದೇವರೇ ಎಲ್ಲ ಕಣ್ಣೀರು ದುಃಖ ಭಾರ ವೇದನೆ ಎಲ್ಲರಿಂದ ಬಿಡುಗಡೆ ಮಾಡಲು ನೀನು ಶಕ್ತನಾಗಿದೆ ರಾಜ. ನಿನ್ನ ಯೇಸುವಿನ ಒಂದೇ ನಾಮದಲ್ಲಿ ಕರ್ತನೆ ಪರಿಪೂರ್ಣ ಬಿಡುಗಡೆ ಆಗಿದ್ದಕ್ಕಾಗಿ ನಾನು ಸ್ತೋತ್ರ ಮಾಡುತ್ತೇನೆ.
ಬಂದೆವರು ಕರ್ತನೆ ಬಂದಾಗ ಹಿಂತಿರುಗಿ ಹೋಗದಂತೆಪ್ಪ, ಎರಡರಷ್ಟು ಆಶೀರ್ವಾದ ಹೊಂದಿಕೊಂಡು ಹಿಂತಿರುಗಿ ಹೋಗುವಂತೆ ನೀನು ಕೃಪೆ ಮಾಡಿದಿ ರಾಜ. ನಿನಗೆ ಸ್ತೋತ್ರ ಮಾಡುತ್ತೇನೆ. ದೈವ ಸೇವಕರ ಮುಖಾಂತರ ಕರ್ತನೆ ಒಂದೊಂದು ವಾಕ್ಯವನ್ನು ಕೇಳಿ ರಾಜ, ಅವರು ಆತ್ಮದಲ್ಲಿ ಕರ್ತನೆ ಬಲ ಹೊಂದಿ ತೃಪ್ತಿ ಹೊಂದಿ ಹಿಂತಿರುಗುವಂತೆ ನೀನು ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ ರಾಜ. ಪರಿಪೂರ್ಣ ಕರ್ತನೆ ನೀನು ಬಿಡುಗಡೆ ಕೊಟ್ಟಿದ್ದೀ ರಾಜ. ನಿನಗೆ ಕೋಟಿ ಸ್ತೋತ್ರ ಮಾಡುತ್ತೇವೆ ರಾಜ. ನಿನ್ನ ಜೀವಳ ವಾಕ್ಯವು ಸದಾ ಕಾಲ ಕರ್ತನೆ ಅಪ್ಪ, ಬರುವ ತಿಂಗಳವರೆಗೆ ಕರ್ತನೆ ನಿನ್ನ ರಕ್ತವರನ್ನು ಕಾಪಾಡೋದಕ್ಕಾಗಿ ನಾನು ಸ್ತೋತ್ರ ಮಾಡುತ್ತೇನೆ ರಾಜ. ಪರಿಶುದ್ಧಾತ್ಮನೇ, ಎಲ್ಲ ಮಹಿಮೆ ನಿಮ್ಮೊಬ್ಬರಿಗೆ ಯೇಸುವಿನ ನಾಮದಲ್ಲಿ ತಂದೆ. ಒಂದು ಹಾಡನ ಕರುಣಾಮಯನೇ, ಕೃಪಾಪೂರ್ಣನೇ, ಎಲ್ಲರೂ ಸೇರಿ ಹೇಳೋಣ. ತಾಯಿಗಿಂತ ಮಿಗಿಲಾಗಿ ಸೇರಿ ಹೇಳೋಣ. ತಾಯಿಗಿಂತ ಮಿಗಿಲಾಗಿ ನನ್ನ ಪ್ರೀತಿ ಮಾಡುವವನೇ, ನನ್ನ ತಂದೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡುವ ಆ ದೇವರನ್ನ ಸೇರಿ ಹಾಡಿ ನಮ್ಮ ಹೆಮ್ಮೆ ಪಡಿಸೋಣ. ತಂದೆ ಆ ದೇವರ ಈ ಬೀಜಗಳಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬಿತ್ತುತ್ತೇವೆ. 30, 60, 100ರಷ್ಟು ಫಲ ಹೊಂದಿ ಮತ್ತೆ ದೇವರೇ ಸಭೆಗೂ ಕುಟುಂಬಕ್ಕೂ ದೇಶಕ್ಕೆ ನಾವು ಅನುಗ್ರಹವಾಗಿ ಇರ್ತೇವೆ ಅಂತ ನಾವು ನಂಬ್ತೀವಿ, ಅರಿಕೆ ಮಾಡ್ತೀವಿ, ಬಿತ್ತನೆ ಮಾಡ್ತೀವಿ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಕರುಣಾಮಯನೇ, ಕೃಪಾಪೂರ್ಣನೇ, ಆರಾಧನೆ ಯೇಸುವೇ. ಕರುಣಾಮಯನೇ, ಕೃಪಾಪೂರ್ಣನೇ, ಆರಾಧನೆ ಯೇಸುವೇ. ಹಾಲೆಲೂಯಾ, ಹಾಲೆಲೂಯಾ. ಸಂತೋಷವಾಗಿ ಆಮೆನ್. ಕೃಪಾಪೂರ್ಣನೇ, ಆರಾಧನೆ ಯೇಸುವೇ. ಕರುಣಾಮಯನೇ, ಕೃಪಾಪೂರ್ಣನೇ, ಆರಾಧನೆ ಯೇಸುವೇ. ನನ್ನ ಜೀವವನ್ನು ನಾಶದಿಂದ ತಪ್ಪಿಸಿರುವೆ, ಹತ್ತಿಗೆ ಬರುವಂತೆ ಯೌವನ ಬರಮಾಡಿದೆ. ನನ್ನ ಜೀವವನ್ನು ಆ ನಾಶನದಿಂದ ಹತ್ತಿಗೆ ಬರುವಂತೆ ಯೌವನ ಬರಮಾಡಿದೆ. ಕರುಣಾಮಯನೇ, ಕೃಪಾಪೂರ್ಣನೇ, ಆರಾಧನೆ ಯೇಸುವೇ. ಕರುಣಾಮಯನೇ, ಕೃಪಾಪೂರ್ಣನೇ, ಆರಾಧನೆ ಯೇಸುವೇ. ನಿನ್ನ ಸನ್ನಿಧಿಯಲ್ಲಿ ಅತ್ಯನಂದ ಪಡಿಸಿರುವೆ, ಶಾಶ್ವತವಾದ ನನಗೆ ದಯಪಾಲಿಸಿದೆ. ನಿನ್ನ ಸನ್ನಿಧಿಯಲ್ಲಿ ಅತ್ಯನಂದ ಪಡಿಸಿರುವೆ, ಶಾಶ್ವತ ಸೌಭಾಗ್ಯ ನಿಧಿಯ ನನಗೆ ದಯಪಾಲಿಸಿದೆ. ಕರುಣಾಮಯನೇ, ಕೃಪಾಪೂರ್ಣನೇ, ಆರಾಧನೆ ಯೇಸುವೇ. ಕರುಣಾಮಯನೇ, ಕೃಪಾಪೂರ್ಣನೇ, ಆರಾಧನೆ ಯೇಸುವೇ. ನನ್ನನ್ನು ಮರೆಯದಂತೆ ಅಂಗೈಯಲ್ಲಿ ಚಿತ್ರಿಸಿರುವೆ, ತಾಯಿಗಿಂತ ಮಿಗಿಲಾಗಿ ನನ್ನನ್ನು ಪ್ರೀತಿಸಿರುವೆ. ನನ್ನನ್ನು ಮರೆಯದಂತೆ ಅಂಗೈಯಲ್ಲಿ ಚಿತ್ರಿಸಿರುವೆ, ತಾಯಿಗಿಂತ ಮಿಗಿಲಾಗಿ ನನ್ನನ್ನು ಕೃಪಾಪೂರ್ಣನೇ, ಯೇಸುವಿಗೆ ಆರಾಧನೆ.
ಆರಾಧನೆ ಯೇಸುವೇ, ಆರಾಧನೆ ಯೇಸುವೇ, ಆರಾಧನೆ ಯೇಸುವೇ, ಆರಾಧನೆ ಯೇಸುವೇ. ಯೇಸುವೇ ನಿಮಗೆ ಆರಾಧನೆ, ಯೇಸುವೇ ನಿಮಗೆ ಮಹಿಮೆಪ್ಪ, ಯೇಸುವೇ ನಿಮಗೆ ಘನ ಮಾನ ಮಹಿಮೆ ಬಲವು ಶಕ್ತಿಯು ಮಹತ್ವವು ನಾವು ನಿಮಗೆ ಸಲ್ಲಿಸುತ್ತೇವೆ ದೇವರಪ್ಪ. ಅಮೂಲ್ಯವಾದ ನಿಷ್ಕಲಂಕವಾದ ಪೂರ್ಣವಾದ ರಕ್ತದಿಂದ ನಮ್ಮನ್ನು ಬಿಡಿಸಿದಾತನೇ, ನಮ್ಮನ್ನು ಕೊಂಡುಕೊಂಡಾತನೇ. ಇವತ್ತು ನಾವು ನಮಗೆ ಸ್ವಂತದವರಲ್ಲ ಇಸಪ್ಪ, ನಾವು ನಿಮಗೆ ಸ್ವಂತ ದೇವರಪ್ಪ. ಈ ದಿನ ಕೂಡ ನಿಮ್ಮ ಪ್ರೀತಿನ ನಾವು ನೆನೆಸಿಕೊಳ್ಳುವಂತೆ ದೇವರಪ್ಪ. ಯೋನಾಥನ್ ತನ್ನ ಎಲ್ಲ ವಸ್ತ್ರವನ್ನು, ತನ್ನ ಗುರಾಣಿಯನ್ನೆಲ್ಲವನ್ನು ಕೊಟ್ಟ ಹಾಗೆ ಕಲ್ವಾರಿ ಶಿಲುಬೆಯಲ್ಲಿ ನಮಗೋಸ್ಕರ ಎಲ್ಲವನ್ನು ಕೊಟ್ಟು ಇಷ್ಟು ನಮ್ಮನ್ನು ಪ್ರೀತಿ ಮಾಡುವ ನಿನ್ನ ಪ್ರೀತಿಗಾಗಿ ಸ್ತೋತ್ರ ದೇವರಪ್ಪ. ನಾವು ಸಂತೋಷವಾಗಿ ಹೊರಡುತ್ತೀವಿ ದೇವರಪ್ಪ. ಕಾರಣ ನಾವು ಒಡಂಬಡಿಕೆಯ ಸಂತತಿ, ನಾವು ಯೇಸುವಿನ ರಕ್ತ ಸೆಕೆಂಡ್ ಸರ್ವಿಸ್ ಬಂದ ಎಲ್ಲರ ಮೇಲೆ, ಅವರ ಕುಟುಂಬದ ಮೇಲೆ ನನ್ನ ಸ್ಪ್ರಿಂಕಲ್ ಮಾಡಿ ಪ್ರಾರ್ಥಿಸುತ್ತೇನೆ. ಯೇಸುವಿನ ರಕ್ತನ ಹಚ್ಚಿ ಪ್ರಾರ್ಥಿಸುತ್ತೇನೆ. ಯಾವುದೇ ನಷ್ಟಗಳು, ಯಾವುದೇ ಹೋರಾಟಗಳು, ಯಾವುದೇ ಸೈತಾನ ದೇವರಪ್ಪ ನೆರಳು ಕೂಡ ಬೀಳದ ಹಾಗೆ ನಿನ್ನ ರಕ್ತ, ನಿನ್ನ ನಾಮ, ನಿನ್ನ ವಾಕ್ಯ, ಪರಿಶುದ್ಧಾತ್ಮವು ಪರ ಕರ್ತನ ಮೇಜಿವರೆಗೂ ದೇವರಪ್ಪ ಮಹಿಮೆಯಾಗಿ ನಡೆಸಲಿ ದೇವರಪ್ಪ. ನೀನು ಶಾಪದ ಮುಳ್ಕಿರೀಟವನ್ನು ಧರಿಸಿಕೊಂಡು ಮಹಿಮೆಯ ಘನತೆಯ ಕಿರೀಟವನ್ನು ನಮಗೆ ಕೊಟ್ಟಾತನೇ ನಿಮಗೆ ಸ್ತೋತ್ರ ಮಾಡ್ತೇವಪ್ಪ. ನೀವು ಒಳ್ಳೆಯವರು ದೇವರೇ, ನೀವು ಒಳ್ಳೆಯವರು. ಯೇಸುವಿನ ನಾಮದಲ್ಲಿ ಶುಭವು ಕೃಪೆಯು ಒಬ್ಬೊಬ್ಬರನ್ನ ಹಿಂಬಾಲಿಸಲಿ. ಮಹೋನ್ನತನಾದ ದೇವರು ನಡುವೆ ಮಹಾದೊಡ್ಡ ಕಾರ್ಯಗಳನ್ನು ಮಾಡು ದೇವರಪ್ಪ. ನಾಥನನ್ನೇ ಅಂಜುರದ ಮರ ಕೆಳಗಡೆ ನೀನು ಇದೆಯಾ ಅಂತ ನಾನು ಹೇಳಿದಕ್ಕಾಗಿ ನೀನು ಆಶ್ಚರ್ಯ ಪಡ್ತೀಯಲ್ವಾ? ಇದಕ್ಕಿಂತ ಮಹತ್ವಗಳನ್ನು ನೋಡ್ತೀಯ ನೀನು ಎಸಪ್ಪ. ಆರಾಧನೆ ಬಂದಿರೋರು ಮಹತ್ವಗಳನ್ನು ಕಾಣಲಿ ದೇವರಪ್ಪ, ಮಹತ್ವಗಳನ್ನು ಹೊಂದಿಕೊಳ್ಳಲಿ, ಆ ದೇವರ ಮಹಿಮೆಯಲ್ಲಿ ಜೀವಿಸುವರಾಗಿರಲಿ. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ನನ್ನ ಮನವೇ. ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಕೂಡಿ ಬಂದ ನಮ್ಮೆಲ್ಲರೊಂದಿಗೆ ಎಂದು ಸದಾ ಕಾಲ ಇರಲಿ. ಇವತ್ತು ನಮಗೆ ದೇವರು ಹೊಸ ಹೆಸರನ್ನು ಕೊಟ್ಟಿದ್ದಾರೆ. ನಾವು ತಂದೆಯಾದ ದೇವರಿಗೆ ಪುತ್ರರು ಪುತ್ರಿಗಳು ಅಂತ ಆ ಒಡಂಬಡಿಕೆಯ ಮುಖಾಂತರ ಕೊಟ್ಟ ಮಹಿಮೆಗಾಗಿ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಯೇಸುವೇ, ಆಮೆನ್, ಆಮೆನ್. ಯು ಆರ್ ಬ್ಲೆಸ್ಡ್. ನಾನು ನಂಬುತ್ತೇನೆ ಶುಭವು ಕೃಪೆ ಮಾತ್ರ ನಿಮ್ಮನ್ನು ಹಿಂಬಾಲಿಸುವುದಾಗಿದೆ. ಬೈಬಲ್ ಸ್ಟಡಿ ಇದೆ, ಸೋಮವಾರ ಬನ್ನಿ. ಕುಟುಂಬದಲ್ಲಿ ಯಾರು ಪ್ರೇಯರ್ ಬೇಕಾದ್ರೆ ಹೇಳಿ. ಶನಿವಾರ ಉಪವಾಸ ಪ್ರಾರ್ಥನೆ ಇರ್ತದೆ. ಆಮೆನ್.